ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 16/11/25. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್ ಡೇಟ್ 15/12/7. ಅವ್ಯಕ್ತ ಮುರಳಿ टाइटल समय के महत्व को जान कर्मों की गुह्य गति का अटेंशन रखो. ಸಮಯದ ಮಹತ್ವವನ್ನು ತಿಳಿದು ಕರ್ಮದ ಗುಹ್ಯ ಗತಿಯ ಗಮನವನ್ನು ಇಡು. ನಷ್ಟ ಮೋಹ ಎವರ್ ರೆಡಿ ಬನೋ. ನಷ್ಟ ಮೋಹ ಹಾಗೂ ಎವರ್ ರೆಡಿ ಆಗ್ರಿ. ಬಾಬಾ ಹೇಳ್ತಾರೆ, ಇದು ಸಮಯ ಬಹಳ ಅಮೂಲ್ಯವಾಗಿರುವಂಥ ಸಮಯ. ಅರ್ಥಾತ್ ಇದು ಇಂಥ ಸಮಯ ಇದೆ, ಈ ಸಮಯದಲ್ಲಿ ನಾನು ಆತ್ಮ ನನ್ನ ಸತ್ಯವನ್ನು ಅರ್ಥ ಮಾಡಿಕೊಂಡು ಪರಂಧಾಮದ ಶಾಂತಿಧಾಮದ ಅನುಭವ ಮತ್ತು ಸತ್ಯುಗದ ಅನುಭವ ಎರಡನ್ನೂ ಇಲ್ಲೇ ಮಾಡುವಂಥ ಸಮಯ ಇದು. ಅಂದ ಮೇಲೆ ಈ ಒಂದು ಸಾಕಾರ ಜಗತ್ತಿನಲ್ಲಿ ಏನು ರೋಲ್ನ ಮೂಲಕ ಕರ್ಮ ನಡೀತಾ ಇದೆ, ನಾ ಆತ್ಮ ಅಂದಮೇಲೆ ಹೀಗೂ ಅಲ್ಲ, ಕರ್ಮ ಏನು ನಡೀತದ ನಡೀಲಿ ಅಂತ. ಕರ್ಮದ ಗುಹ್ಯ ಗತಿನೂ ಬಹಳ ಸೂಕ್ಷ್ಮ ಅಂತಾರೆ ಬಾಬಾ. ಅದರ ಮೇಲೂ ಗಮನ ಕೊಡೋನು. ಅರ್ಥಾತ್ ಕರ್ಮದ ಮೇಲೆ ಅಂದರೆ ಮೇಲಿನ ರೂಪದಿಂದ ನಾವು ಯಾವಾಗಲೂ ಮಾತು ಯಾವಾಗಲೂ ಎಷ್ಟು ಸಾಧ್ಯ ಅಷ್ಟು ಯಾರಿಗೂ ದುಃಖ ಆಗ್ಲಾರ್ದಂಗೆ ಮಾತಿನ ಮೇಲೆ ಅಟೆನ್ಷನ್ನ, ಅಥವಾ ನಮ್ಮ ಆಗು ಹೋಗು ನಡತೆ ವ್ಯವಹಾರದ ಮೇಲೆ ಅಟೆನ್ಷನ್, ಇದಂತೂ ಜಗತ್ತಿನವರು ಕೊಡ್ತಾರೆ. ಆದರೆ ಸ್ಮೃತಿಯೊಳಗೆ ನಾನು ಏನು ನೆನಪು ಮಾಡ್ತಾ ಇದ್ದೀನಿ, ಯಾವ ಭಾವ ಇದೆ, ಯಾವ ಉದ್ದೇಶ ಇದೆ, ಈ ಒಂದು ಸೂಕ್ಷ್ಮ ಸಂಕಲ್ಪ ಭಾವನೆಗಳ ಮೇಲೂ ಕೂಡ ಇದು ಕೂಡ ಕರ್ಮನೇ. ಯಾವ ದೃಷ್ಟಿಯಿಂದ ಎಲ್ಲರನ್ನ ನೋಡ್ತೀನಿ, ಸಂಬಂಧದಲ್ಲಿ ನಾನು ತಂಗಿ ಅಂತ ನೋಡ್ತೀನೋ ಅಥವಾ ಒಂದು ಆತ್ಮ ಅಂತ ನೋಡ್ತೀನೋ, ಯಾವ ಥರದ ದೃಷ್ಟಿ ಇದೆ, ಯಾಕೆ ದೃಷ್ಟಿನೂ ಒಂದು ಕರ್ಮನೇ. ಅದಕ್ಕೆ ಬಾಬಾ ಹೇಳ್ತಾರೆ, ಸಮಯದ ಮಹತ್ವ ತಿಳ್ಕೊಂಡು ಕರ್ಮದ ಗುಹ್ಯ ಗತಿಯ ಕಡೆಗೆ ಅಟೆನ್ಷನ್ ಕೊಡ್ರಿ. ಕರ್ಮ ಬಹಳ ಸೂಕ್ಷ್ಮ ಇದೆ. ಯಾವ ಥರದ ಕರ್ಮ ಮಾಡ್ತೀರಿ ಅದು ರಿಟರ್ನ್, ಅದು ಒಂದಕ್ಕೆ ಒಂದು ಪಟ್ಟಲ್ಲ. ಜ್ಞಾನಿ ಆದಮೇಲೆ ಅನೇಕ ಪಟ್ಟು ಅದರ ಭೋಗನೆಯನ್ನು ಭೋಗಿಸ್ಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಷ್ಟ ಮೋಹ ಎವರ್ ರೆಡಿ ಆಗ್ರಿ. ನಷ್ಟ ಮೋಹ ಅರ್ಥಾತ್ ಕಿ ನಾ ಆತ್ಮ ಏನು ಶರೀರ ರೂಪಿ ಡ್ರೆಸ್ ಒಳಗೆ ಪಾಠ ಮಾಡ್ತಾ ಇದ್ದೀನಿ, ಶರೀರ ಹೋದ ಮೇಲೆ ಏನು ಉಳಿತದಲ್ಲ ಅದು ಆತ್ಮ. ಅಷ್ಟು ಶರೀರದ ಪ್ರಪಂಚದಿಂದ ಪರೆ ನಾ ಆತ್ಮ ಅನ್ನುವಂಥದ್ದು. ಅಂದರೆ ಮೋಹ ಅದ ಈ ಶರೀರದ ಮೇಲೆ, ಶರೀರದ ಸಂಕಲ್ಪದ ಮೇಲೆ, ಶರೀರದ ಸ್ಟೋರಿ ಮೇಲೆ ಮೋಹ ಅದ. ಮತ್ತು ನಮ್ಮ ಜೊತೆಯಲ್ಲಿ ಇರೋರ ಮೇಲೆ ಅಂತಂದರೆ ನಾವು ಈ ಸೂಕ್ಷ್ಮ ಕರ್ಮದ ಗತಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಸಮಯವನ್ನು ಸಫಲ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಸಮಯ ಮತ್ತೆಂದಿಗೂ ಸಿಗೋದಿಲ್ಲ, ಇದು ಬಹಳ ಮಹತ್ವ ಇದೆ. ಈ ಸಮಯದೊಳಗನೆ ಕರ್ಮದ ಕಡೆಗೆ ಅಟೆನ್ಷನ್ನು ಕೊಡ್ರಿ, ನಷ್ಟ ಮೋಹ ಆಗ್ರಿ ಮತ್ತು ಎವರ್ ರೆಡಿ ಆಗ್ರಿ. ಎವರ್ ರೆಡಿ ಅರ್ಥಾತ್ ಎಲ್ಲ ಕೆಲಸ ಕಾರ್ಯ ಮುಗಿಸ್ಕೊಂಡು ಎವರ್ ರೆಡಿ ಅಂತಲ್ಲ. ಎಲ್ಲರಿಗೆ ಸಂದೇಶ ಕೊಡೋದಿದೆ, ಕೊಟ್ಟು ನಾನು ಎವರ್ ರೆಡಿ ಆಗಬೇಕು, ಇದಷ್ಟೇ ಸ್ಥೂಲ ರೂಪದ ಎವರ್ ರೆಡಿ ಅಲ್ಲ. ಎವರ್ ರೆಡಿ ಅರ್ಥಾತ್ ಒಂದಿನ ಶರೀರ ಬಿಟ್ಟು ಬರ್ಲಿಕ್ಕೆ ರೆಡಿ ಇದ್ದೀನಿ ಅನ್ನುವಂಥ ಮಾತು ಅಲ್ಲ. ಸೊ ಬಾಬಾ ಹೇಳ್ತಾರ, ನಾನು ಇರುವುದ ಸತ್ಯುಗದಲ್ಲಿ ಜೀವನ್ಮುಕ್ತ ಸ್ಥಿತಿಯಲ್ಲಿದ್ದೀನಿ, ನಾನು ಇರೋದೇ ಶಾಂತಿಧಾಮ್ ಪರಂಧಾಮದ ಅನುಭವದಲ್ಲಿ. ಇದು ಎವರ್ ರೆಡಿ ಅಂದರೆ ನಾ ರೋಲ್ ಅಲ್ಲ, ನಾ ಆತ್ಮ ಇದ್ದೀನಿ. ಆತ್ಮದ ಒಳಗೆ ಶಾಂತಿಧಾಮ್ ಇದೆ, ಆತ್ಮದ ಒಳಗೆ ಸುಖಧಾಮ್ ಇದೆ. ಎರಡರ ಅನುಭವ ಮಾಡುವುದ ಎವರ್ ರೆಡಿ ಆಗೋದು. ಎವರ್ ರೆಡಿ ಅಂತಂದ್ರೆ ಸಾಯಕ್ಕೆ ರೆಡಿ ಇದ್ದೀನಿ, ಕಷ್ಟ ಭಾಳ ಆಗ್ಯದ, ಬಾಬಾ ಕರ್ಕೊಂಡು ಹೋಗ್ರಿ. ಯಾಕಂದರೆ ಶರೀರದಿಂದ ಪರೆಯಾಗಿರುವ ಆತ್ಮನಿಗೆ ಅವರು ಕಲಿಯುಗದಲ್ಲಿದ್ದರೂ ಅಷ್ಟೇ, ಸತ್ಯುಗದಲ್ಲಿದ್ದರೂ ಅಷ್ಟೇ. ಏನೂ ಅದರಲ್ಲಿ ಅವರಿಗೆ ಕಲಿಯುಗದಿಂದ ಹೋಗಬೇಕು, ಸತ್ಯುಗಕ್ಕೆ ಜಲ್ದಿ ಹೋಗಬೇಕು, ಕಲಿಯುಗ ಬಿಟ್ಟು ಹೋಗ್ಬೇಕು ಅನ್ನೋ ಸಂಕಲ್ಪನೂ ಇರೋದಿಲ್ಲ. ಜಸ್ಟ್ ಇದೊಂದು ಸಿನಿಮಾದಲ್ಲಿ ಎಲ್ಲ ಆ್ಯಕ್ಟಿಂಗ್ ನಡೀತಾ ಇದೆ. ಆ್ಯಕ್ಟಿಂಗ್ ಅಂದಮೇಲೆ ಅದು ಸತ್ಯುಗದ ಆ್ಯಕ್ಟಿಂಗೇ ಇರಲಿ, ಕಲಿಯುಗದ ಆ್ಯಕ್ಟಿಂಗೇ ಇರಲಿ, ಆದರೆ ಎರಡರಿಂದಲೂ ಪರೆಯಾಗಿರುವಂತಹ
ಸಂಪೂರ್ಣ ವಿನಾಶಿ ಸತ್ಯ ನಾನಂದಮೇಲೆ, ಈ ಸತ್ಯ ತಿಳಿದ ಮೇಲೆ ನನಗೆಲ್ಲಿದ್ರು ಅಷ್ಟೇ. ಅದಕ್ಕಾಗಿ ಅಂಥ ಒಂದು ಅವಸ್ಥಾ ಸ್ಥಿತಿಯ ಅನುಭವ ಮಾಡೋದೇ ಬಾಬಾ ಹೇಳ್ತಾರೆ ಎವರಡಿಯಾಗ್ರಿ ಅಂತ. ಮುರಳಿ ನೋಡೋಣ. ಈ ದಿನ ಸರ್ವ ಖಜಾನೆಗಳ ದಾತ, ज्ञान का खजाना, शक्तियों का खजाना, सर्व गुणों का खजाना, श्रेष्ठ संकल्पों का खजाना देने वाला बाप दादा अपने चारों ओर के खजानों के बालक सो मालिक अधिकारी बच्चों को देख रहे हैं. ಬಾಲಕ್ ಸೋ ಮಾಲಿಕ್, ಅಧಿಕಾರಿ ಮಕ್ಕಳು ಅಂತ. ಬಾಬಾಗ ನಾವು ಬಾಲಕ್ ಇದ್ದೀವಿ ಮತ್ತು ಎಲ್ಲ ಆಸ್ತಿಗೆ ಬಾಬಾರ ಸರ್ವ ಆಸ್ತಿಗೆ ಅಷ್ಟೇ ಅಲ್ಲ, ಮನ ಬುದ್ಧಿ ಸಂಸ್ಕಾರಗಳಿಗೆ ಮತ್ತು ಪೂರಾ ಪ್ರಕೃತಿಗೆ ನಾವೇನಿದ್ದೀವಿ ಮಾಲಿಕ್ ಇದ್ದೀವಿ. ಅಂಥ ಮಾಲಿಕ್ ಅಧಿಕಾರಿ ಮಕ್ಕಳಿಗೆ ಬಾಬಾ ನೋಡ್ತಾ ಇದ್ದಾರೆ. अखंड खजानों के मालिक बाबा सभी बच्चों को सर्व खजानों से संपन्न कर रहे हैं. ಅಖಂಡ ಖಜಾನೆಗಳ ಮಾಲೀಕ ಯಾರು? ಬಾಬಾ. ಏನು ಖಂಡಿತಿಲ್ಲ ಅಂತ. ಎಷ್ಟು ಖಜಾನೆ ಮಕ್ಕಳಿಗೆ ತುಂಬಿದ್ರು ಬಾಬನ ಖಜಾನೆ ಖುದ್ ಏನಾಗೋದಿಲ್ಲ, ಖಂಡಿತ ಆಗೋದಿಲ್ಲ, ಕಮ್ಮಿ ಬೀಳುವುದಿಲ್ಲ. ಅಂಥ ಅಖಂಡ ಖಜಾನೆಗಳ ದಾತ ಬಾಬಾ ಮಕ್ಕಳ ಒಂದು ಮಕ್ಕಳಿಗೂ ಕೂಡ ಸರ್ವ ಖಜಾನೆಗಳಿಂದ ಏನು ಮಾಡ್ತಿದ್ದಾರೆ? ಮಕ್ಕಳು ಅಂದರೆ ಯಾರು? ಆತ್ಮರನ್ನ ಸರ್ವ ಖಜಾನೆಗಳಿಂದ ಸಂಪನ್ನ ಮಾಡ್ತಿದ್ದಾರೆ. ಹರೇಕಕ್ಕೂ ಸರ್ವ ಖಜಾನೆ ದೇತೆ, ಕಿಸ್ಕೋ ಕಮ್ ಕಿಸ್ಕೋ ಜಾದಾ ನಹಿ ದೇತೆ. ಬಾಬಾ ಎಲ್ಲರಿಗೂ ಸರ್ವ ಖಜಾನೆಗಳನ್ನು ಕೊಡ್ತಾ ಇದ್ದಾರೆ. ಕೆಲವರಿಗೆ ಹೆಚ್ಚು, ಕೆಲವರಿಗೆ ಕಡಿಮೆ, ಹಿಂಗಿಲ್ಲ. ಕ್ಯೂಂಕಿ ಅಖಂಡ ಖಜಾನಾ ಹೇನಾ, चारों ओर के बच्चे बाप दादा के नयनों में समाये हुए हैं. ಎಲ್ಲ ಕಡೆಯಲ್ಲಿರುವಂಥ ಎಲ್ಲ ಮಕ್ಕಳು, ಬಾಬನ ಎಲ್ಲ ಮಕ್ಕಳು ಬಾಬನ ಕಣ್ಣಲ್ಲಿ ಇದ್ದಾರೆ. ಹೆಂಗೆ ಹೇಳ್ತಾರೆ, ಅಪ್ಪ ಅಪ್ಪ ಮಕ್ಕಳನ್ನ ಕಣ್ಣಾಗದಾರ ಅಂತ. ಅಂದರೆ ಅಷ್ಟು ಪ್ರೇಮ. ಹಂಗೆ ಬಾಬಾ ಹೇಳ್ತಾರೆ, ನನ್ನ ಎಲ್ಲ ಮಕ್ಕಳು ನನ್ನ ಕಣ್ಣಲ್ಲಿದ್ದಾರೆ. ಸಭಿ ಖಜಾನೋ ಸೆ ಭರ್ಪೂರ್ ಹರ್ಷಿತ್ ಹೋ ರಹೆ ಹೇ. ಎಲ್ಲ ಮಕ್ಕಳು ಬಾಬನ ನಾಲೇಜಿಂದ, ಶಕ್ತಿಯಿಂದ, ಗುಣದಿಂದ ಆತ್ಮ ಮನಸ್ಸು ಭರ್ಪೂರ್ ಆಗ್ತಾ ಇದೆ. आजकल के समय प्रमाण सबसे अमूल्य श्रेष्ठ खजाना है पुरुषोत्तम संगम युग का समय. ಬಾಬಾ ಹೇಳ್ತಾರೆ ಇದು ಒಂದು ಖಜಾನೆನೇ. ಜನರಿಗೆ ಹೆಂಗ ಹೊಳಿ ದಂಡಿಯಲ್ಲಿ ಬೆಳೆದವರಿಗೆ ನೀರಿನ ಮಹತ್ವನೇ ಇರೋದಿಲ್ಲ. ಇಲ್ಲ ಇಷ್ಟು ಉಳಿಸ್ಬೇಕು, ಇಷ್ಟೇ ಚೆಲ್ಲಬೇಕು, ನಲ್ಲಿ ಬಂದ್ ಮಾಡಬೇಕು, ಅವರಿಗೆ ಹೊಳಿ ದಂಡಿಗೆ ಬೆಳೆದಿರ್ತಾರ. ಹಾಗೆ ಬಾಬಾ ಏನಂತಾರ, ಅನೇಕರಿಗೆ ಸಮಯ ಅಂದ್ರೆ ಏನು, ಸಮಯ ಅನ್ಕೋತಾರೆ. ಆದರೆ ಸಮಯ ಏನಿದೆ, ಇಂದು ಸಂಗಮ ಯುಗದ ಅಥವಾ ಕಲಿಯುಗದ ಎಂಡ್ ಟೈಮ್ ಏನಿದೆಯಲ್ಲ, ಇದು ಬಹಳ ಅಮೂಲ್ಯ ಶ್ರೇಷ್ಠ ಖಜಾನ ಅಂತಾರೆ. ಸಮಯ ಏನು? ಅಮೂಲ್ಯ ಶ್ರೇಷ್ಠ ಖಜಾನ. ಏನಾದರೂ ವಾಪಸ್ ಪಡ್ಕೋಬಹುದು ಸಮಯವನ್ನ. तो पुरुषोत्तम संगम का समय, श्रेष्ठ खजाना ಯಾವುದು? पुरुषोत्तम संगम युगದ समय. क्योंकि संगम पर ही सारे कल्पी प्रारब्ध बना सकते हो. ಇಡೀ ಕಲ್ಪದ ಪ್ರಾರಬ್ಧ ಏನು ಭಾಗ್ಯ ಮಾಡ್ಕೋಬೇಕಾಗಿದೆ ಅದು ಕೇವಲ ಎಲ್ಲಿ? ಇದೇ ಒಂದು ಸಂಗಮ ಯುಗದಲ್ಲಿ. तो इस छोटे से युग की प्राप्तियों और प्रारब्ध के प्रमाण 1 सेकंड की वैल्यू 1 ವರ್ಷ के समान है. ಬಾಬಾ ಅಂತಾರೆ, ಈ ಒಂದು ಚಿಕ್ಕ ಯುಗದೊಳಗ ನೀವೇನು ಪ್ರಾಪ್ತಿಗಳ ಅನುಭವ ಮಾಡ್ತೀರಿ, ಪ್ರಾರಬ್ಧ ಪಡ್ಕೊಳ್ತೀರಿ, ಒಂದು ಸೆಕೆಂಡಿನ ಯೋಗ, ಒಂದು ಸೆಕೆಂಡಿನ ಏಕಾಗ್ರತೆ, ಒಂದು ಸೆಕೆಂಡಿನ ಬಾಬನ ಜೊತೆಗಿನ ಕನೆಕ್ಷನ್ ಏನಿದೆ, ಅಥವಾ ಒಂದು ಸೆಕೆಂಡಿನ ನನ್ನ ಖುಷಿ, ಬಾಬಾ ಹೇಳ್ತಾರ 1 ವರ್ಷಕ್ಕೆ ಸಮಾನ. 1 ಸೆಕೆಂಡ್ ಕಳ್ಕೊಂಡ್ರ, ದೇವಭಾನದಲ್ಲಿ 1 ಸೆಕೆಂಡ್ ಕಳ್ಕೊಂಡ್ರ 1 ವರ್ಷ ಲಾಸ್. ಇತ್ನಾ ಎಲ್ಲಿಯ 1 ವರ್ಷ? ಸತ್ಯುಗದ 1 ವರ್ಷ. ಸತ್ಯುಗದ 1 ವರ್ಷ ಲಾಸ್ ಆಗ್ತಂತಾರೆ ಬಾಬಾ. ಇತ್ನಾ ಅಮೂಲ್ಯ ಸಮಯ ಹೇ, ಇಷ್ಟು ಅಮೂಲ್ಯ ಸಮಯ ಇದೆ. ಇಸ್ ಸಮಯಕ್ಕೆ ಲೇಹಿ ಗಾಯನ್ ಹೇನಾ, ಅಬ್ ನೈ ತೋ ಕಬ್ ನೈ. ಬ್ರಹ್ಮ ಕುಮಾರಿಯರು ಅನೇಕರಿಗೆ ಹಿಂಗೆ ಹೇಳ್ತಾರ, ಇಲ್ಲ ಇನ್ನೋಡು ಭಗವಂತ ಬಂದಾನ, ಏನು ಪಡ್ಕೋಬೇಕು ಈಗ ಪಡ್ಕೊಡ್ರಿ ಅಂತ. ಬಾಬಾ ಹೇಳ್ತಾರ, ಇದು ನಿಮಗಿದು, ನೀವು ಏನಾದರೂ ಈಗ ಪಡ್ಕೊಳ್ತೀರಿ ಒಂದು ಕಲ್ಪದ್ದು. ಇಲ್ಲ ಅಂದ್ರೆ ಕಲ್ಪನೂ ನೀವೇನು ಪಡ್ಕೊಳ್ದೆ ಹಾಗೆ ಹೋಗ್ಬೇಕಾಗ್ತದ. ಅದಕ್ಕೆ ಈ ಸಮಯಕ್ಕೆ ಗಾಯನೇ ಇದೆ, ಅಬ್ ನೈ ತೋ ಕಬ್ ನಹಿ. ಕ್ಯೂಂಕಿ ಇಸ್ ಸಮಯ ಹಿ ಪರಮಾತ್ಮ ಪಾರ್ಟ್ ನೊಂದಾ ಹುವಾ ಹೈ. ಇದೇ ಆ ಸಮಯ ಆಗಿದೆ,
ಈ ಸಮಯದಲ್ಲಿ ಸ್ವಯಂ ಸಾಕ್ಷಾತ್ ಪರಮಾತ್ಮನೇ ಬಂದು ಪಾತ್ರ ಅಭಿನಯ ಮಾಡುವ, ಶಿಕ್ಷಣ ಕೊಡುವಂಥ ಒಂದು ಪಾತ್ರನೂ नूंदिदे। इसीलिए इस समय को हीरे तुल्य कहा जाता, सतयुग गोल्डन एज कहा जाता है ना। सतयुग का ಬಂಗಾರದ ಯುಗ ಅಂತಾರೆ, ಸಂಗಮ ಯುಗಕ್ಕೆ ವಜ್ರ ಸಮಾನ ಅಂತಾರೆ. ಲೇಕಿನ್ ಇಸ್ ಸಮಯ ಯಾವುದು ಹೆಚ್ಚಜ್ಜಿ, ಬಂಗಾರ ವಜ್ರ? ವಜ್ರ ನೋಡೇ ಇಲ್ಲ, ಅದೇ ಹಂಗೆ ವಜ್ರ ಯಾವ್ದು ನೋಡ್ತೀವಿ ಅದು ದೊಡ್ಡದಲ್ಲ. ಹಾಂ, ಯಾವ್ದು ಹೆಚ್ಚ, ವಜ್ರ ಬಂಗಾರ? ಬಂಗಾರ ಹೆಚ್ಚಲ್ಲ. ಹಾಂ, ಆ ವಜ್ರ ಅಷ್ಟ ಅಮೂಲ್ಯದಲ್ಲ, ಅದು ನಮ್ಗೆ ಕಾಣುವುದಿಲ್ಲ. ಅದಕ್ಕೆ ಎಲ್ಲರೂ ಅವನ್ನ ಹಾಕೊಂಡಿರುವುದಿಲ್ಲ, ಯಾಕಂದ್ರೆ ಅಷ್ಟು ಕಾಸ್ಟ್ಲಿ ಇದೆ. ಬಾಬಾ ಹೇಳ್ತಾರೆ ಸಂಗಮಯುಗ ಎದಕ್ಕೆ ಸಮಾನ? वज्र समान। समय ही हीरे तुल्य है और आप सब बच्चे भी हीरे तुल्य जीवन के अनुभवी आत्माएं हो ना। ಬಾಬಾ ಅಂತಾರ ಸಮಯ ವಜ್ರ ಸಮಾನ ಇದೆ, ನಿಮ್ಮ ಜೀವನವೂ ವಜ್ರಕ್ಕಿಂತ ಹೆಚ್ಚು ಅಮೂಲ್ಯ ಇದೆ. ಅಂಥ ಅಮೂಲ್ಯ ವಜ್ರ ಸಮಾನ ಜೀವನದ ಅನುಭವಿಗಳು ಅಂತ. ಇಂಥ ಜೀವನ ಮತ್ತೆಂದಿಗೂ ಸಿಗೋದಿಲ್ಲ, ಇದರ ಅನುಭವಿ ನೀವ ಇದಿರಂತಾರೆ ಬಾಬಾ. इस समय ही बहुत काल की बिछड़ी हुई आत्माएं परमात्मा मिलन, परमात्मा प्यार, परमात्मा नॉलेज, परमात्मा खजानों के प्राप्ति के अधिकारी बनते हैं। ಇದು ಇಂಥ ಸಮಯ ಇದೆಯಲ್ಲ, ಇದು ಸಮಯ ಇಂಥದ್ದಿದೆ. ಆತ್ಮ ಹೇಗೆ ಅಪ್ಪ ಮಗಳಿಗೆ ಹಾಸ್ಟೆಲಿಗೆ ಬಿಟ್ಟು ಬಂದಿದ್ರು ಅಂತಂದ್ರೆ ಎಷ್ಟು ಪ್ರೇಮ್ ಇರ್ತೈತಿಲ್ಲ, ಹೋಗಿ ವಾಪಸ್ ಎಷ್ಟು ದಿವಸದಿಂದ ಮಗಳಿಗೆ ಬಿಟ್ಟು ಬಂದೀವಿ, ಮಗನಿಗೆ ಬಿಟ್ಟು ಬಂದೀವಿ ಅಂತ. ಹಾಗೆ ಭಾಳ ಸಮಯದಿಂದ ಅಗಲಿ ಈ ಆತ್ಮ ಭಗವಂತನನ್ನ ಆ ಪ್ರೇಮದ ಅನುಭವ ಕಾಯ್ತಾ ಇತ್ತು. ಅಸತ್ಯ ಭಗವಂತನ ನಿಸ್ವಾರ್ಥ ಪ್ರೇಮಕ್ಕಾಗಿ ಕಾಯ್ತಾ ಇತ್ತು. ಭಗವಂತನು ಮಕ್ಕಳ ಆ ಪ್ರೇಮದ ಅನುಭವ ಮಾಡಲಿಕ್ಕೆ, ಸಾಕಾರದಲ್ಲಿ ಅನುಭವ ಮಾಡಲಿಕ್ಕೆ ಬಾಬಾ ಕಾಯ್ತಿದ್ರು. ಅಂಥ ಮಂಗಲ ಮಿಲನ ಮಾಡುವಂಥ ಸಮಯ ಇದೇ ಇದೆ. ಸಾರೆ ಪರಮಾತ್ಮ ಪ್ರೀತಿ, ಪರಮಾತ್ಮನ ನಾಲೆಜ್, ಪರಮಾತ್ಮನ ಮಿಲನ, ಇದೆಲ್ಲ ನಡೆಯೋದು ಈ ಒಂದು ಪಾತ್ರದೊಳಗೆ. ಇದೆಲ್ಲ ಅನುಭವ ಮಾಡೋದೆಲ್ಲಿ? ಇದೇ ಸಂಗಮ ಯುಗದಲ್ಲಿ. तो सारे कल्प में देव आत्माएं, महान आत्माएं, लेकिन इस समय परमात्मा ಈಶ್ವರ್ಯ ಪರಿವಾರ है। ಕಲ್ಪದಲ್ಲಿ ನೋಡ್ರಿ, ಸತ್ಯಯುಗದಲ್ಲಿ ದೇವಾತ್ಮರ ಪರಿವಾರದಲ್ಲಿದ್ವಿ, ಆಮೇಲೆ ದ್ವಾಪರ ಯುಗದಲ್ಲಿ ರಾಜರ ಪರಿವಾರದಲ್ಲಿ ಅಥವಾ ಮನುಷ್ಯಾತ್ಮರ ಪರಿವಾರದೊಳಗ. ಅರೆ ಇದು ಒಂದು ಇಂಥ ಜನ್ಮ ಇದೆ ಈಶ್ವರ್ಯ ಪರಿವಾರದಲ್ಲಿ. ಇಸಿಲಿಯೇ ಜಿತ್ನಾ ಇಸ್ ವರ್ತಮಾನ ಸಮಯ ಕಾ ಮಹತ್ವ ಹೈ. ಅಂದರೆ ಈಶ್ವರ್ ಎಲ್ಲಿರ್ತೀರಿ ಅಂದರೆ ಈಶ್ವರನ ಮನೆಯೊಳಗೆ, ಎಲ್ಲಿರ್ತೀರಿ ಈಶ್ವರನ ಜೊತೆಗೆ ಅಂದ್ರೆ ಎಂದರಿಂಥದ್ದು ಕೇಳಿರಿ? ಯಾರ ಜೊತೆಗರೆ? ಈಶ್ವರನ ಜೊತೆ, ಈಶ್ವರನ ಪರಿವಾರ, ಈಶ್ವರನ ಮನೆ, ಹಿಂಗೆಂದರೆ ಕೇಳಿವೇನು? ಈಶ್ವರನ ಗುಡಿಗೆ ಹೋಗಿ ಬಂದೀವಿ, ಖರೆ ಅವನ ಜೊತೆಗೇನೆ ನಡೆಯುವುದು, ಉಣ್ಣುವುದು, ತಿನ್ನುವುದು, ಇದಂತೂ ಎಂದು ಯಾವ ಯುಗದಾಗೂ ಇಲ್ಲ. ಅದು ಕೇವಲ ಇದೇ ಸಮಯ. ಇಸಿಲಿಯೇ ಜಿತ್ನಾ ಇಸ್ ವರ್ತಮಾನ ಸಮಯ ಕಾ ಮಹತ್ವ ಹೈ, ಇಸ್ ಮಹತ್ವ ಕೋ ಜಾನೋ. ಈ ವರ್ತಮಾನ ಸಮಯದೇನು ವ್ಯಾಲ್ಯೂ ಇದೆಯಲ್ಲ, ಮಹತ್ವ ಇದೆ, ಈ ಒಂದು ಮಹತ್ವವನ್ನು ತಿಳ್ಕೊಳ್ರಿ. ಜಿतना अपने को श्रेष्ठ बनाने चाहे उतना बना सकते हैं. ಅಂದರೆ ನನಗೆ ಶ್ರೇಷ್ಠ ಅಂದ್ರೆ ಆತ್ಮಕ್ಕೆ ಶ್ರೇಷ್ಠ ಮಾಡ್ಕೊಳ್ಳೋದಿರ್ತದ ಜಪ್ಪಣ್ಣವ್ರ. ನಿಮಗೆ ಎಷ್ಟು ಶ್ರೇಷ್ಠ ಮಾಡ್ಕೋಬೇಕಂತೀರಿ ಶ್ರೇಷ್ಠ ಮಾಡ್ಕೊಡ್ರಿ ಅಂತಂದ್ರೆ ಆತ್ಮ ಶ್ರೇಷ್ಠ ಮಾಡ್ಕೊಳ್ಳೋದಿರ್ತೈತಿ? ಅದು ಯಾಕಿರುವುದಿಲ್ಲ? ಆತ್ಮ ಯಾವಾಗೂ ಎಲ್ಲ ಕಾಲದಲ್ಲೂ ಆತ್ಮ ಸರ್ವಶ್ರೇಷ್ಠ ಬಾಪ್ ಸಮಾನ ಇದೆ. ಆದರೆ ಸಾಕಾರ ಸೃಷ್ಟಿಯಲ್ಲಿ ಬಂದ ಮೇಲೆ ಸತ್ಯುಗ ತ್ರೇತಾಯುಗದಲ್ಲಿ ಮನಸ್ಸು ಆತ್ಮ ಹೇಗಿರ್ತದೋ ಹಾಗೆ ಆತ್ಮದ ಸಮಾನ ಆತ್ಮ ಅಂತ ಮನಸ್ಸನ್ನ ಆತ್ಮ ಅಂತಲೇ ತಿಳ್ಕೊಂಡಿರ್ತದೆ. ಮನಸ್ಸಲ್ಲಿ ಏನೂ ತನ್ನ ಇಮರ್ಜ್ ಆಗಿ ತನ್ನ ಒಂದು ಆ್ಯಕ್ಟಿವಿಟಿಯೊಳಗೆ ಬರೋದಿಲ್ಲ. ಅಲ್ಲಿ ನಾನು ಹಿಂಗೆ ಅನುಭವ ಮಾಡ್ಬೇಕಂತ ಅನ್ನೋದಿಲ್ಲ, ಯಾಕಂದರೆ ಅಷ್ಟು ಆತ್ಮಸ್ಥಿತಿ ಇರ್ತದೆ. ದ್ವಾಪರ ಯುಗಕ್ಕೆ ಬಂದ ಮೇಲೆ ಮನಸ್ಸು ಆಕ್ಟಿವೇಟ್ ಆಗಿ ಒಂದೇನು ತಪ್ಪಾಗ್ತದಂದ್ರೆ ಈ ಮನಸ್ಸು ನಾ ಆತ್ಮ ಅನ್ನೋದೊಂದು ಮರೆತು ನಾ ದೇಹ ಅಂತ ತಿಳ್ಕೊತದೆ. ಯಾಕಂದ್ರೆ ನಾ ದೇಹ ಅಂತ ತಿಳ್ಕೊಂಡಿದ್ದಕ್ಕೆ ಮನುಷ್ಯ ಜೀವನ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯ ಜೀವನ ಅಂದ್ರೆ ಏನು ಅನ್ನೋದು ಅನುಭವ ಮಾಡೋಕ್ಕೆ ನಾ ಆತ್ಮ ಅನ್ನೋದು ಮರೆಯೋದು ಡ್ರಾಮಾದೊಳಗೆ ಜರೂರು ಇತ್ತು. ಅದಕ್ಕೆ ಇದು ಮನಸ್ಸು ಏನು ಮಾಡಿತು? ನಾ ಆತ್ಮ ಅನ್ನೋದು ಏನು ಮಾಡ್ತೈತಿ? ಮರೀತದ.
ತನಗೆ ತಾ ಏನಂತ ತಿಳ್ಕೊಳ್ತದ, ನಾ ಮನುಷ್ಯ ಇದ್ದೀನಿ. ಮತ್ತು ಮನುಷ್ಯರೊಳಗ ನಾ ಸ್ತ್ರೀ ಇದ್ದೀನಿ, ಪುರುಷ ಇದ್ದೀನಿ. ಸ್ತ್ರೀ ಪುರುಷರೊಳಗನೆ ಅದು ನೆಕ್ಸ್ಟ್. ಫಸ್ಟ್ ನಾನು ಹುಡುಗಿ ಇದ್ದೀನಿ, ನಾ ಯುವತಿ ಇದ್ದೀನಿ, ನಾನು ಯಜಮಾಂತಿ ಇದ್ದೀನಿ, ಯಜಮಾನ್ ಇದ್ದೀನಿ. ಅದಾದಮೇಲೆ ಮತ್ತೆ ಶ್ರೀಮಂತ ಇದ್ದೀನಿ, ಬಡವಿದ್ದೀನಿ, ಮತ್ತು ಈ ಜಾತಿ, ಈ ಧರ್ಮ ಇವೆಲ್ಲ ಶುರುವಾದವು. ಇಷ್ಟೆಲ್ಲ ಅನುಭವ, ಮೇಲು ಕೀಳು, ಹೆಚ್ಚು ಕಡಿಮೆ, ಲಾಭ ಹಾನಿಯ ಒಂದು ಚಕ್ರದೊಳಗೆ ಸಿಕ್ಕಾಕೊಂಡಂತಹ ಈ ಮನಸ್ಸು ಯಾವಾಗಲೂ ಕಮ್ಮಿ ಫೀಲ್ ಮಾಡ್ತದೆ. ಬೇಕನ್ನುವಂಥ ಫೀಲಿಂಗ್ನೊಳಗದ, ಇಲ್ಲ ಇಲ್ಲ ಅನ್ನುವಂಥ ಫೀಲಿಂಗ್ ಒಳಗದ. ಇವೆಲ್ಲ ಕಲಿಯುಗಿ ವಿಚಾರಗಳು. ಕಲಿಯುಗಿ ವಿಚಾರದೊಳಗೆ ಮನಸ್ಸು ಸಿಕ್ಕಾಕೊಂಡ್ಬಿಟ್ಟಿದೆ. ಅದಕ್ಕೇನಂತಾರೆ ಬಾಬಾ, ಇದು ಒಂದೇ ಇಂಥ ಜನ್ಮದಲ್ಲ. ಈ ಮನಸ್ಸನ್ನು ಮತ್ತೆ ಈಶ್ವರನ ಸಮಾನ ಅನುಭವ ಮಾಡುವಂತಹ, ಈಶ್ವರನ ಮಿಲನ ಮಾಡುವಂತಹ ಒಂದು. ಎರಡನೇದು, ಖುದ್ನ ಆತ್ಮ ಈಶ್ವರನ ಸಮಾನ ಇದ್ದೀನಿ, ನಾನಾ ಆತ್ಮ ಹಂಗಿದ್ದೀನಿ ಅನ್ನುವಂಥದ್ದು ಈ ಮನಸ್ಸಿಗೆ ಅನುಭವ ಮಾಡಿಸೋ ಸಮಯ ಯಾವುದು? ಇದೇ ಸಮಯ. ಅದಕ್ಕೇನಂತಾರೆ ಬಾಬಾ, ಇಸಿಲಿಯೇ ಜಿತ್ನಾ ಇಸ್ ವರ್ತಮಾನ ಸಮಯ ಕಾ ಮಹತ್ವ. ಇದು ವರ್ತಮಾನದ ಸಮಯ ಎಷ್ಟು ಸಾಧ್ಯ ಅಷ್ಟು ತಿಳ್ಕೊಡ್ರಿ. ಈ ಮಹತ್ವ ತಿಳ್ಕೊಂಡು ಜಿತ್ನಾ ಅಪನೆ ಕೋ ಶ್ರೇಷ್ಠ ಬನಾನಾ ಚಾಹೆ ಉತ್ನಾ ಬನಾ ಸಕ್ತೆ. ಎಷ್ಟು ಸಾಧ್ಯ ಅಷ್ಟು ನಿಮಗೆ ನೀವು ಮಹಾನ್ ಶ್ರೇಷ್ಠ ಮಾಡ್ಕೊಳ್ಳೋ ಟೈಮ್ ಯಾವುದು? ಇದೇ ಸಂಗಮ ಯುಗ. ಎಷ್ಟು ಶ್ರೇಷ್ಠ, ಎಷ್ಟು ಶ್ರೇಷ್ಠ. ನಾನು ಆತ್ಮ ಪರಂಧಾಮ ವಾಸಿನೂ ಇದ್ದೀನಿ, ಸತ್ಯುಗಿ ವಾಸಿನೂ ಇದ್ದೀನಿ. ಇದೇ ಕ್ಷಣದೊಳಗೆ ನಾನು ಗಾಡ್ ಲೈಕ್ ಚೈಲ್ಡ್ ಇದ್ದೀನಿ. ಈ ಏಕ್ದಮ್ ಬಾಬಾನ ಹತ್ರ ಏನಿದೆ, ಬಾಬಾ ಏನದಾರ ಅದು ನಾ ಇದ್ದೀನಿ. ಆದರೆ ಪರಮಾತ್ಮ ಅಲ್ಲ. ಆದರೆ ನನ್ನ ತಂದೆ ಪರಮಾತ್ಮ ಹೆಂಗದಾರೋ ನಾ ಹಂಗಿದ್ದೀನಿ. ಆದರೆ ನಾ ಹೆಂಗೆ ಇದ್ದೀನಿ ಅನ್ನೋದು ಆತ್ಮ ಅಂತ ಇಲ್ಲ, ಇದು ಮಾತು ಮನಸ್ಸು. ಅದಕ್ಕೆ ಈ ಮನಸ್ಸು ಸದಾ ಅನ್ಕೊಳ್ಳಲ್ಲ. ಈ ಮುರಳಿ ಕೇಳುವತ್ತಿಗೆ ಬಾಬಾ ಹೇಳ್ತಿದ್ದಾರೆ, ಅದಕ್ಕೆ ಇದು ಅನ್ಕೋತೈತೆ. ಆಮೇಲೆ ಅರೆ ನಾ ಆಟೋಮೆಟಿಕ್ ಅನ್ಕೊಳಂಗಿಲ್ಲ ನಾವು. ಆದ್ರೆ ಆ ಕಾನ್ಷಿಯಸ್ನ ಬಂದ್ಬಿಡ್ತೀವಿ, ಆ ಭಾಂದ ಬರ್ತೀವಿ. ನಾ ಸ್ತ್ರೀ ಇದ್ದೀನಿ, ಪುರುಷ ಇದ್ದೀನಿ, ನಾ ಅಕ್ಕೋರಿದ್ದೀನಿ, ನಾ ಇವ್ರ ಪತಿ ಇದ್ದೀನಿ, ನಾ ಈ ಮನೆ ಯಜಮಾನ್ ಇದ್ದೀನಿ. ಆಟೋಮೆಟಿಕ್ ಏನಾಗ್ತೈತಿ, ಬಂದ್ಬಿಡ್ತದೆ. ಆದ್ರೆ ಇದು ನಿರಂತರ ಸದಾ ಪಾರ್ಟ್ ಏನೇ ನಡೀಲಿ, ನಿನಗೆ ನೀನು ಅಷ್ಟು ಶ್ರೇಷ್ಠ ಅನುಭವ, ನಿನ್ನನ್ನು ಎಷ್ಟು ಶ್ರೇಷ್ಠ ಮಾಡ್ಕೋಬೇಕಂತ ಅದು ಮಾಡ್ಕೊಳ್ಳೋ ಟೈಮ್ ಯಾವುದು? ಇದೇ ಸಂಗಮ ಯುಗ. आप सभी इस महान युग के परमात्मा भाग्य को प्राप्त करने वाले ಪದಮಾ ಪದಂ ಭಾಗ್ಯವಾನ್ ಹೋ. ಭಗವಂತನಿಂದ ಈ ಭಾಗ್ಯ ಪ್ರಾಪ್ತ ಮಾಡ್ಕೊಳ್ಳುವಂತಹ ಪದಮಾ ಪದಂ ಭಾಗ್ಯಶಾಲಿ ಇದ್ದೀರಿ. ಐಸೆ ಅಪನೆ ಶ್ರೇಷ್ಠ ಭಾಗ್ಯಕ್ಕೆ ರೂಹಾನಿ ನಶೆ ಭಾಗ್ಯ ಕೋ ಜಾನ್ತೆ ಅನುಭವ ಕರ್ ರಹೆ ಹೋನಾ. ಇಷ್ಟು ಭಾಗ್ಯ ನೆನಪು ಮಾಡ್ಕೊಂಡು ಅದ್ರ ಅನುಭವ ನೆನಪು ಮಾಡ್ಕೊಂಡು ಬಾಬಾ ಅಂತಾರಲ್ಲ, ಸಿಮರ್ ಸಿಮರ್ ಸುಖ ಪಾವು. ನೆನಪು ಮಾಡ್ಕೊಂಡು ಸುಖದ ಅನುಭವ. ಯಾಕೆ ನೆನಪು ಮಾಡ್ಕೊಳ್ಳೋದೇ ಬರಲ್ಲ. ಯಾಕೆ ಸುಖ ದುಃಖ ಎರಡು ಎದರಿಂದ? ನಾ ಏನು ನೆನಪು ಮಾಡ್ಕೊಳ್ತೀನಿ ಅದ್ರ ಮೇಲೆ ದುಃಖ, ಅದ್ರ ಮೇಲೆ ಸುಖ. ಅದಕ್ಕೆ ಭಗವಂತನಿಂದ ಆದ ಪ್ರಾಪ್ತಿಗಳನ್ನ ಏನು ಮಾಡ್ಕೊಡ್ರಿ, ನೆನಪು ಮಾಡ್ಕೊಡ್ರಿ. ಖುಷಿ ಹೋತಿ ಹೇನಾ. ಇಷ್ಟೆಲ್ಲ ನೆನಪು ಮಾಡ್ಕೊಂಡು ಏನು ಅನ್ನಿಸ್ತದ? ಖುಷಿ ಆಗ್ತದಲ್ಲ. ದಿಲ್ ಮೇ ಕ್ಯಾ ಗೀತ ಗಾತೆ. ಹಾಡು, ಹೃದಯದಿಂದ ಹಾಡು ಏನು ಬರ್ತದ ಅಜ್ಜಿ? ಹಾಡು ಹಾಡೋದು ಒಳಗ್ಲಿಂದ ಖುಷಿ ಹಾಡ ಯಾವುದದು? ಮೇರಾ ಬಾಬಾ ವಾಹ ಮೇರಾ ಭಾಗ್ಯವಾಹ. ಏನಂತ? ವಾಹ ಮೇರಾ ಭಾಗ್ಯವಾಹ. ಯಾರು ಹಾಡ್ತಾರೆ? ಇದು ಮನಸ್ಸು. ಮನಸ್ಸು ಹಾಡ್ತದ. ಎಷ್ಟು ಅಲ್ದಾಡ್ತಾ ಇದ್ದೆ, ಎಷ್ಟು ಕಮ್ಜೋರ್ ಅಂತ ತಿಳ್ಕೊಂಡಿದ್ದೆ, ನನಗೆ ನಾನು ಎಷ್ಟು ಕೀಳಂತ ತಿಳ್ಕೊಂಡಿದ್ದೆ, ಎಷ್ಟು ಇರ್ಲಾರ್ದ ನಿರ್ಗತಿಕ್ ಅಂತ ತಿಳ್ಕೊಂಡಿದ್ದೆ, ಅನಾಥ ಅಂತ ತಿಳ್ಕೊಂಡಿದ್ದೆ. ವಾರೇ ನಂದು ಇಷ್ಟೆಲ್ಲ ಭಾಗ್ಯ ಅದ ಅಂತದ ಮನಸ್ಸು. ಇಷ್ಟೆಲ್ಲ ಭಾಗ್ಯ ಅದ ನಂದ್ರೊಳಗೆ. ಎಷ್ಟೋ ಸರಿ ಅನ್ಕೋತೀವಲ್ಲ, ರಿಲೇಷನ್ ಒಳಗೆ ಎಂಥವ್ರು ಸಿಕ್ಕರು, ಇದು ಹೆಂಗೆ ಜೀವನ ಕಳೆಯೋದು, ಒಂದೊಂದು ದಿನ ಹೆಂಗೆ ಕಳೆಯೋದು, ಒಂದೊಂದು ಕ್ಷಣ ಹೆಂಗೆ ಕಳೆಯೋದು, ಹೆಂಗಿರೋದು, ಜೀವನೇ ಏನಾಗ್ಬಿಡ್ತು ಅದು. ಈಗ ಗೊತ್ತಾಯ್ತು ಅದೆಲ್ಲ ಆ್ಯಕ್ಟಿಂಗ್ ಒಳಗೆ, ಅದೇನು ರಿಯಲ್ ಅಲ್ಲ. ರಿಯಲ್ ಇರೋದು ನಾ ಆತ್ಮ ಇದ್ದೀನಿ. ಮತ್ತು ಈ ಮನಸ್ಸು ಹಂಗೆ ತಿಳ್ಕೊಂಡಿತ್ತು. ಈ ಮನಸ್ಸಿಗೂ ಕೂಡ ಬಾಬನ ಆಸ್ತಿ, ಬಾಬಾ ಮಿಲನ, ಬಾಬನ ಪ್ರಾಪ್ತಿ, ಗುಣ ಖಜಾನೆ ಎಲ್ಲನೂ ಸಿಕ್ಬಿಟ್ಟಿದೆ. ಅದಕ್ಕೆ ಹಾಡು ಏನು ಹೇಳ್ತದೆ ಇದು? ವಾಹ ಮೇರಾ ಭಾಗ್ಯವಾಹ ಕ್ಯೂಂಕಿ ಈ ಸಮಯಕ್ಕೆ ಶ್ರೇಷ್ಠ ಭಾಗ್ಯಕ್ಕೆ ಆಗೆ. ಎಷ್ಟು ಸುಂದರ ನೋಡ್ರಿ. ಯಾಕೆ ಹಾಡ್ತದ ಮನಸ್ಸು? ಈ ಸಮಯದ ಶ್ರೇಷ್ಠ ಭಾಗ್ಯದ ಎದುರು ಯಾವ ಯುಗದಲ್ಲೂ ಕೂಡ ಯಾವ ಶ್ರೇಷ್ಠ ಭಾಗ್ಯ ಇಂಥದ್ದು ಪ್ರಾಪ್ತಿ ಆಗೋದಿಲ್ಲ.
ಯಾವ ಯುಗ ಇಡೀ ಕಲ್ಪದಲ್ಲಿ ಯಾವ ಯುಗದಲ್ಲಿ ಯಾವ ಜನ್ಮದಲ್ಲೂ ಇಂಥ ಭಾಗ್ಯ ಸಿಗೋದೆ, ಇಂಥ ತಂದೆಯನ್ನು ಪಡ್ಕೊಳ್ಳೋದು, ಇಂಥ ಅನುಭವ ಮಾಡೋ ಭಾಗ್ಯದಲ್ಲ, ಇದು ಎಂದೂ ಸಿಗೋದಿಲ್ಲ. ತೋ ಬೋಲೋ ಅಂದಮೇಲೆ ಹೇಳ್ರಿ, ಸದಾ ಅಪನೆ ಭಾಗ್ಯಕ್ಕೂ ಸ್ಮೃತಿ ಮೇ ರಕ್ತೆ ಹರ್ಷಿತ್ ಹೋತೆ ಹೋನ ಅಂದಮೇಲೆ ಹೇಳ್ರಿ, ಸದಾ ತಮ್ಮ ಭಾಗ್ಯವನ್ನು ಸ್ಮೃತಿಯಲ್ಲಿ ಇಟ್ಕೊಂಡು ಆ ಭಾಗ್ಯದ ನೆನಪು ಮಾಡ್ಕೊಂಡು ಹರ್ಷಿತ ಆಗ್ತಿರಲ್ಲ. तो जो समझते हैं कि सदा हर्षित होते वह कभी कभी वाले नहीं, जो सदा हर्षित रहते वह हाथ उठाओ. ಬಾಬಾ ಹತ್ರ ಮನಸ್ಸಲ್ಲೇ ಕೈ ಎತ್ತರಿ ಭಲೆ. ಏನಂತ? ಸದಾ ಬಾಬಾ ನನಗೆ ಏನೇ ಪಾರ್ಟ್ ಒಳಗೆ ಪೂರಾ ಲಾಸ್ ಇರಲಿ, ಪೂರಾ ಅನಿಸ್ಕೊಳ್ದಿರ್ಲಿ ರೋಲ್ ಒಳಗೆ, ಆದರೆ ನಾನು ಇಂಥ ಭಾಗ್ಯ ಸಿಕ್ತಲ್ಲ ಅಂತ ನಾನು ಸದಾ ಖುಷಿರ್ತೀನಿ. ಒಂದದ ಸ್ವಲ್ಪ ಖುಷಿ ಮುರಳಿ ಕೇಳುವಾಗ, ಅವಾಗವಾಗ ಬಟ್ಟಿಯೊಳಗೆ ಯೋಗ ಮಾಡುವಾಗ, ರೋಲ್ ಒಳಗೆ ಕರ್ಮದಲ್ಲಿ ಬಂದ ಮೇಲೆ ಏನಂದು ಹಣೆ ಬರ ಇದು ಎಷ್ಟು ದಿವಸ ಆತ ಹಿಂಗೇನಾರ ಆಗ್ತದೇನು, ಒಮ್ಮೊಮ್ಮೆ ಸಿಚುವೇಶನ್ಗೆ ಪ್ರಭಾವಿತಾಗಿ ಅದಕ್ಕೆ ವಶ ಆಗಿ ಅವಾಗ ಏನು ಅನ್ಕೊಳ್ಳೋದು, ನನ್ನ ಹಣೆ ಬರ ಇಷ್ಟೇ, ನನಗೆ ಎಲ್ಲರಿಗೂ ಸಿಕ್ಕೈತಿ, ನನಗೆ ಯಾವಾಗ ಸಿಗ್ತದೋ ಅಂತ ಹಿಂಗೆ ಹಾಡ್ತಿರೋ, ಅಥವಾ ಸದಾ ಜೋ ಪಾನಾಥ ಪಾಲಿಯ ಪಡಿಬೇಕಾಗಿದ್ದು ಪಡೆದೆ, ವಾಹ ನನ್ನ ಅದೃಷ್ಟವೇ ವಾಹ ನನ್ನ ಭಾಗ್ಯವೇ ವಾಹ ಅಂತ ಈ ಹಾಡ ಸದಾ ಹಾಡ್ತಿರೋ, ಅವಾಗ ಹಾಡ್ತಿರೋ ಅಂತ ಕೇಳ್ತಾರೆ ಬಾಬಾ. ಸದಾ ಹಾಡ್ತಿರೋ ಬರ್ತಕ, ಸದಾ ಹಾಡ್ತಿರೋ ಯಾವಾಗಾರ ಹಾಗೆ ಹಾಡ್ತಿರೋ, ಯಾವಾಗಾರ ಪರಿಸ್ಥಿತಿ ಖರೆ ಅಂತ ತಿಳ್ಕೊಂಡದ್ರ ಸಿಕ್ಕ ಹಾಕೊಂಡು ಎಲ್ಲಿ ಭಾಗ್ಯ ಹೋಗ್ರಿ ಅಂತ ಆ ಭಾಗ್ಯ ಇತ್ತಂದ್ರೆ ನಮ್ಗೆ ಯಾಕೆ ಇಂಥದ್ದು? ರೋಲ್ ಒಳಗೆ ಸ್ಟೋರಿ ಏನದ ಮೊದಲೇ ನೋಂದದ. ಬಾಬಾ ಯಾಕ ಎಷ್ಟೇ ಬಡವರಿರ್ಲಿ, ನಿರ್ಗತಿಕಿರ್ಲಿ, ಲೌಕಿಕ್ನಾಗ ಯಾರೇ ಇರಲಿ, ಎಲ್ಲರಿಗೂ ವ್ಯಾಲ್ಯೂ ಕೊಡೋದು ಯಾಕತ್ತಾರತ್ತಂದ್ರ ಆ ಪಾರ್ಟ್ ಡ್ರಾಮಾ ಫಿಕ್ಸ್ ಮಾಡೈತಿ, ಆ ಪಾರ್ಟ್ ಬಾಬಾ ಫಿಕ್ಸ್ ಮಾಡಿದ. ಅದ್ರಾಗ ಕಲ್ಯಾಣ ಐತಿ, ಅದ್ರಾಗ ಏನೋ ಹಿಂದೆ ಏನೈತಿ, ಕಲ್ಯಾಣ ಐತಿ. ಅದಕ್ಕೆ ನಂದು ಪಾತ್ರ ಭಾಳ ಶ್ರೇಷ್ಠ ಅಂದ್ರೆ ಅಭಿಮಾನದಾಗ ಯಾವ ಕ್ಷಣ ಬರ್ತೀವಿ, ಯಾವಾಗ ಈ ಪಾರ್ಟ್ ಕೆಳಗೆ ಬೀಳ್ತದೋ, ಯಾವಾಗ ಈ ಪಾರ್ಟ್ ಚೇಂಜ್ ಆಗ್ತದೋ ಗೊತ್ತಿಲ್ಲ. ನಂದು ಪಾರ್ಟ್ ಶ್ರೇಷ್ಠ, ಇವ್ರದ್ದು ಕಮ್ಮನು ಅಭಿಮಾನ ಬೇಡ, ಇವರೆಷ್ಟು ಚಲೋ ಅದಾರಪ್ಪ, ನನ್ನ ಪಾರ್ಟ್ ಎಷ್ಟು ಕೀಳದ, ಇದು ಅಭಿಮಾನ ಅಂತಾರೆ ಬಾಬಾ. ಇದು ಏನು ಅಭಿಮಾನ, ಇವ್ರು ನೋಡಿ ಎಲ್ಲ ಐತಿ, ನಮ್ದೇನು ನೋಡಿ ಹೆಂಗದ. ಬಾಬಾ ಅಂತಾರೆ ಸದಾ ವಾಹ ಭಾಗ್ಯ ವಾಹ ಅನ್ನುವ ಹಾಡನ್ನ ಸದಾ ಹಾಡ್ತಿರೋ, ಇನ್ನು ಅವಾಗವಾಗ ಹಾಡ್ತಿರೋ? ಇದಕ್ಕೆ ಆನ್ಸರ್ ರೋಲ್ ಒಳಗೆ ಏನ ಇರ್ಲಿ, ರೋಲ್ ಒಳಗೆ ಚೀರಾಡೋದದ, ಯಾರ ಜೊತೆಗೂ ಜಗಳ ಮಾಡೋದೇ ಅದ, ಆದ್ರ ನಾ ಆತ್ಮದ ಭಾಗ್ಯ ಏನದಲ್ಲ, ಇದು ಯಾರು ಕಸ್ಕೊಳಕ ಈ ರೋಲ್ ಅದಲ್ರಿ. ಈ ರೋಲಿಗೆ ಯಾರೇ ಬೈಯೋ ಅಧಿಕಾರ ಇರ್ಬೋದು, ಈ ರೋಲಿಗೆ ಯಾರೇ ನೀ ನನ್ನ ಕಂಟ್ರೋಲ್ನಾಗೆ ಇರಬೇಕು ಅಂತ ಏನ್ರಿ ಅನ್ಬೋದು. ಖರೀ ನಾ ಆತ್ಮಕ್ಕೆ ಯಾರ್ಯಾರು ಈ ಜಗತ್ತಿನಲ್ಲಿ ಟಚ್ ಮಾಡಕ ಯಾರ ಕಡೆಯಿಂದಲೂ ಸಾಧ್ಯ ಇಲ್ಲ. ಅಂದಮೇಲೆ ಈ ಹಾಡು ಮಾತ್ರ बाप दादा ने पहले भी सुनाया कि समय की रफ्तार बहुत तीव्र गति से आगे बढ़ रही है. ಸಮಯ ಭಾಳ ಫಾಸ್ಟ್ ಆಗಿ ಏನಾಗ್ತಾ ಇದೆ, ಮುಂದುವರಿತಾ ಇದೆ. ಸಂಗಮ ಯುಗದ ಸಮಯನೂ ಏನಾಗ್ತಾ ಇದೆ, ಒಂದೊಂದು ಕ್ಷಣ ಕಮ್ ಆಗ್ತಾ ಇದೆ. समय के गति को जानने वाले अपने को चेक करो. मास्टर सर्वशक्तिवान हमारी गति तीव्र है. ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅಂದರೆ ನಾನು ಈ ನಾಟಕದಲ್ಲಿ, ಈ ಸೃಷ್ಟಿ ನಾಟಕದಲ್ಲಿ ಯಾವಾಗ ಎಂಟರ್ ಆಗ್ತೀನಿ ಅವಾಗ ಈ ಟೈಮಿಗೆ ವ್ಯಾಲ್ಯೂ ಅದ. ನಾ ಇಲ್ಲ ಅಂದ್ರೆ ಈ ಟೈಮಿಗೆ ಏನು ವ್ಯಾಲ್ಯೂವೇ, ಈ ಟೈಮೇ ಅಲ್ಲ ಅಂತ. ಇಲ್ಲಿ ಇರೋರೇ ಯಾರು ಇಲ್ಲ ಅಂದಮೇಲೆ ಟೈಮ್ ಇದ್ರರೆ ಏನು, ಬಿಟ್ರೆ ಏನು ಅಲ್ಲ. ಈ ಸಮಯದ ರಚಯಿತ, ಸಮಯಕ್ಕೆ ಮಾಸ್ಟರ್ ಯಾರು? ಆತ್ಮ. ನಾ ಇದೀನಂತ ಈ ಸೃಷ್ಟಿ ಅದ, ನಾ ಇದೀನಂತ ಈ ಸೃಷ್ಟಿ ಚಕ್ರ ಆಗೈತಿದ, ನಾನು ಇಲ್ಲಿ ಬಂದಿನಂತ ಇದು ನಾಟಕ ಆಗೈತಿ. ಇಲ್ಲಾಂದ್ರೆ ಇಲ್ಲಿ ಏನು ವ್ಯಾಲ್ಯೂವ ಏನೂ ಇಲ್ಲ. ನನ್ನಿಂದ ಈ ಸಮಯಕ್ಕೆ ವ್ಯಾಲ್ಯೂ ಅದ ಅಂದಮೇಲೆ ಸಮಯ ದೊಡ್ಡದೋ, ನಾ ಆತ್ಮ ದೊಡ್ಡದೋ? ನಾ ಆತ್ಮ, ನಾ ಶ್ರೇಷ್ಠ ಇದ್ದೀನಿ, ಸಮಯ ಶ್ರೇಷ್ಠ ಅಲ್ಲ. ಆದರೆ ಸಮಯಕ್ಕೆ ಕಾಯೋರು ಸಮಯಕ್ಕೆ ವಶೀಭೂತ ಅದಾರಂತ ಅರ್ಥ. ಸಮಯ ಬರಲಿ ಅಂತಾರಲ್ಲ, ಸಮಯ ಚಲೋ ಇಲ್ಲ, ಸಮಯ ನಮ್ಮ ಸಲುವಾಗಿ ಕೆಟ್ಟದ ಅಂತಾರಂದ್ರೆ ಅವ್ರು ವಶೀಭೂತ ಅದಾರ ಅಂತ. ಸಮಯ ನಮ್ಮ ಅಂಡ್ರೊಳಗದ. ಅದಕ್ಕೆ ಬಾಬಾ ಹೇಳ್ತಾರ, ಶ್ರೇಷ್ಠ ಸೂಕ್ಷ್ಮ ಜ್ಞಾನಿಗೆ ಪ್ರತಿ ಕ್ಷಣನೂ ಶುಭ ಮುಹೂರ್ತದ.
ಯಾರು ದೇಹ ಭಾನಕ್ಕೆ ಮನುಷ್ಯ ಜೀವನಕ್ಕೆ ಪಾಪಕ್ಕೆ ವಶೀಭೂತ ಅದಾರ, ಯಾರ ಮನಸ್ಸು ಪಾಪದಿಂದ ಗ್ರಸಿತದ, ಯಾರು ದೇಹ ಭಾನದ ಸಿಕ್ಕ ಹಾಕೊಂಡಾರಲ್ಲ ಅವ್ರು ಮುಹೂರ್ತ ತೆಗಿತಾರೆ. ಮುಹೂರ್ತ ನೋಡಿ ಸಮಯ ಎಲ್ಲಾನು ಮಾಡ್ತಾರೆ. ಮುಹೂರ್ತ ನೋಡಿನೇ ಮದುವೆ ಮಾಡಿದ್ರು ಡೈವರ್ಸ್ ಯಾಕಾದು? ಮುಹೂರ್ತ ನೋಡೇ ಮನೆ ಕಟ್ಟಿದ್ರು ಯಾಕಲ್ಲಿ ಮನೆಯೊಳಗೆ ಜಗಳ ಆಗ್ತಾವಲ್ಲ? ಮುಹೂರ್ತ ನೋಡೇ ಮಾಡಿತ್ತೆಲ್ಲಾನು, ಮುಹೂರ್ತ ನೋಡೇ ಭೂಮಿ ಪೂಜಾ ಮಾಡಿರ್ತದ. ಅದಕ್ಕೆ ಬಾಬಾ ಅಂತಾರ ಮನುಷ್ಯ ಜೀವನದಾಗ ಯಾರು ವಶೀಭೂತ ಅದಾರ ಇನ್ನೂ ತಕ್ಕನು ಜ್ಞಾನಿ ಆತ್ಮರು ಕೂಡ ಅನಿಸ್ಕೊಂಡು ಅವ್ರಿಗೇನದ ಇದು ಸಮಯ ಯಮಗಂಡ ಕಾಲ, ರಾಹು ಕಾಲ ಮತ್ತ ಗುಳಿ ಕಾಲ ಎಲ್ಲ ಕಾಲಗಳು ಬರ್ತಾವ. ಮೊನ್ನೆ ನೋಡ್ಬೇಕು ಆ ಟೈಮ್ ಈ ಟೈಮ್ ಬಾಬನ್ ಮನೆಯೊಳಗೂ ಅಂಥದ್ದು ಇನ್ನ, ಯಾಕಂದ್ರೆ ಇನ್ನೂ ಮನುಷ್ಯ ಜೀವನದಾಗ ಅದ. ಯಾರಿದು ಮನುಷ್ಯ ಜೀವನ ಮತ್ತು ಈ ಸಮಯಕ್ಕಿಂತ ಸಮಯದ ರಚಯಿತ ನಾನಿದ್ದೀನಿ ಆತ್ಮ ಅನ್ನೋ ಸತ್ಯ ಅನುಭವ ಮಾಡ್ತಾರೆ. ಅವರಿಗೆ ಸಂಗಮ್ ಯುಗದ ಪ್ರತಿ ಕ್ಷಣನೂ ಬಹಳ 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 ಶುಭ. ಇಷ್ಟು ಶುಭ ಸತ್ಯುಗದಾಗೂ ಸತ್ಯುಗದಾಗ ಇಲ್ಲಕ ಸತ್ಯುಗದಾಗ ಸೆಕೆಂಡ್ ಬೈ ಸೆಕೆಂಡ್ ಕಮ್ ಹಾಕೋತಾ ಹೋಗ್ತದೆ. ಸಂಗಮ್ ಯುಗದೊಳಗ ನಾ ಏರ್ತಾ ಹೋಗ್ತೀನಿ. ಅದಕ್ಕೆ ಬಾಬಾ ಅಂತಾರ ನೀವು ಮಾಸ್ಟರ್ ರಚಯಿತ ಇದ್ದೀರಲ್ಲ, हर बच्चा तीव्र पुरुषार्थी, हर सब्जेक्ट में पास विद ऑनर है या सिर्फ पास है? ಫುಲ್ ಪಾಸ್ ವಿತ್ ರ್ಯಾಂಕ್ ಒಳಗಿದ್ದೀರೋ, ಪಾಸ್ ವಿತ್ ಆನರ್ ಇದ್ದೀರೋ, ಏನು ಬಾಬಾ ಅಂತಾರೆ ಜಸ್ಟ್ ಪಾಸ್ ಇದ್ದೀರೋ? ತೀವ್ರ ಪುರುಷಾರ್ಥಿಗೆ ಲಕ್ಷಣ ವಿಶೇಷ ದೋ ಹೈ. ಯಾವಾಗಲೂ ತೀವ್ರ ಪುರುಷಾರ್ಥಿಯ 2 ಲಕ್ಷಣ ಇರ್ತಾವೆ. ಅಂದರೆ ಸೂಕ್ಷ್ಮ ಪುರುಷಾರ್ಥಿ, ತೀವ್ರ ಪುರುಷಾರ್ಥಿ ಇರ್ತಾರಲ್ಲ ಅವರು 2 ಲಕ್ಷಣ ಇರ್ತಾವೆ. ಏನು ಏನಿರ್ಬೋದು ಅವ್ರೊಳಗೆ? ಬಹಳ ತೀವ್ರ ಪುರುಷಾರ್ಥಿ ಅದಾರತ್ತಂದ್ರ ಅವು ಅದಾವಂದ್ರೆ ಅವ್ರು ತೀವ್ರ ಪುರುಷಾರ್ಥಿ, ಇಲ್ಲ ಅಂದ್ರೆ ಎಲ್ಲಾರ ಥರ ಸ್ಕೂಲ್ನಾಗ ಮಕ್ಳು ಇರ್ತಾರ, ಎಲ್ಲರೂ ರನ್ನಿಂಗ್ ರೇಸಿಗೆ ನಿಲ್ಲೋದಿಲ್ಲ. ರನ್ನಿಂಗ್ ರೇಸಿಗೆ ಕೆಲವರೇ ನಿಂದಿರ್ತಾರ, ಅದ್ರಾಗೂ ಕೆಲವರೇ ಸೆಮಿಫೈನಲಿಗೆ ಹೋಗ್ತಾರ, ಅದ್ರೊಳಗೆ ಮತ್ತು ಕೆಲವರೇ ವಿನ್ನರ್ ರನ್ನರ್ ಆಗ್ತಾರೆ. ಯಾಕೆ? ಆ ಲಕ್ಷಣ ಅವ್ರ ಹತ್ರ ಇರ್ತಾವ. ಸ್ಟೆಮಿನಾ, ಸ್ಟ್ರೆಂತ್, ಆ ಬಲ, ಆ ಜುನೂನ್, ಆ ಒಂದು ನಶಾ ಆ ಮಕ್ಕಳೊಳಗೆ ಇರ್ತದೆ. ಸ್ಟೆಮಿನಾನೂ ಇರ್ತದ, ಆ ನಶಾನೂ ಇರ್ತದೆ. ಹೀಗಾಗಿ ಆ ಮಕ್ಕಳು ರನ್ನಿಂಗ್ ರೇಸ್ ಒಳಗೆ ಏನಾಗ್ತಾರೆ? ಫಸ್ಟ್ ಬರ್ತಾರೆ. ಹಾಗೆ ಈ ಪುರುಷಾರ್ಥದಲ್ಲಿ ತೀವ್ರದಾರತ್ತಂದ್ರ ಆ ಲಕ್ಷಣ ಇದ್ರೆ ಅವರು ತೀವ್ರ. ಬಾಕಿ ಉಳಿದ ಮಕ್ಕಳು ಇರ್ತಾರಲ್ಲ ಅಲ್ಲೇ ಚಪ್ಪಾಳಿ ಹೊಡ್ಕೋತಾರೆ. ರನ್ನಿಂಗ್ ರೇಸ್ ಮಾಡ್ತಿ ಅಲ್ಲ ಅಂತಾರವ್ರು, ನನಗೆ ಆಗೋದಿಲ್ಲ, ಓಡಾಕ್ ಬರಲ್ಲ, ನಾ ಬೀಳ್ತೀನಿ ಅಂತಿರ್ತಾರವ್ರು. ಹಂಗೆ ಇಲ್ಲಿನೂ ಏನದಾರ ಸುಮ್ ಮುರಳಿ, ಸುಮ್ ಜ್ಞಾನ, ಸುಮ್ ಬಿಕಿ ಅಂತ ಅನಿಸ್ಕೊಂಡು ಬಾಕಿ ತೀವ್ರ ಪುರುಷಾರ್ಥದ ಲಕ್ಷಣ ಅವ್ರೊಳಗೆ ಇಲ್ಲ ಅಂದ್ರ ಅವರು ತೀವ್ರ ಪುರುಷಾರ್ಥಿ ಅಲ್ಲ. ತೀವ್ರ ಪುರುಷಾರ್ಥದ ಲಕ್ಷಣ ಏನು? ತೀವ್ರ ಪುರುಷಾರ್ಥದ ಲಕ್ಷಣ ಏನ್ರಿ? ಅಜ್ಜಿ ಮಾತಾಡೋದಿಲ್ಲ. ರೋಲ್ ಒಳಗೆ ಮಾತಾಡೋದಿತ್ತು ಅಂದ್ರೆ ಅವ್ರು ತೀವ್ರ ಪುರುಷಾರ್ಥಿ ಅಲ್ಲ. ಕೆಲವರು ರೋಲ್ ಒಳಗ ಬಾಬಾ ಅಂತಾರ ರೋಲ್ ಫಿಕ್ಸ್ ಅದ. ರೋಲ್ ಒಳಗೆ ಒಟ 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 ಒದರೋದಿರ್ತೈತಿ. ಕೆಲವ್ರು ಹೆಚ್ಚು ಮಾತಾಡೋದು, ಕೆಲವ್ರು ಕಮ್ಮಿ ಮಾತಾಡೋದು. ಅವ್ರು ಭಾಳ ಕಮ್ಮಿ ಮಾತಾಡ್ತಾರಂದ್ರೆ ಅವ್ರು ಭಾಳ ತೀವ್ರ ಪುರುಷಾರ್ಥಿ ಅರ್ಥ. ಕೆಲವ್ರು ಅದಾರಲ್ಲ ರೋಲ್ ಒಳಗೆ ಅವ್ರು ಮೊದಲಿಂದಲೂ ಹೆಚ್ಚು ಮಾತಾಡೋದಿಲ್ಲ, ಇಂಟರ್ಫೇರ್ ಆಗೋದಿಲ್ಲ, ಯಾವುದು ಹೇಳ್ಕೊಳ್ಳೋದಿಲ್ಲ, ತಮ್ಮಷ್ಟಕ್ಕೆ ತಾವು ಶಾಂತ ಮೃದು, ಅವ್ರ ಆತ್ಮಸ್ಥಿತಿ ಒಳಗದಾರಂತ ಅರ್ಥ ಇಲ್ಲ. ಅವ್ರಿಗಂತಾರ ತೀವ್ರ ಪುರುಷಾರ್ಥಿ. ಇದು ಸಣ್ಣ ಮಾತೈತಿ. ಇದು ಕಮ್ಮಿ ಮಾತಾಡೋದು, ಹೆಚ್ಚು ಮಾತಾಡೋದು, ಇದು ಭಾಳ ಸಣ್ಣ ಮಾತಿದ್ದು. ಕಾಮನ್ ಯೋಗಿ ಒಳಗೂ ಇರಂಥದ್ದು ಇದು. ತೀವ್ರ ಪುರುಷಾರ್ಥಿ ಅಂದ್ರೆ ಏನು? ಸ್ವಸ್ಥಿತಿಯಲ್ಲಿ ಇರ್ತಾರ ಅವರು. ಸ್ವಸ್ಥಿತಿಯಲ್ಲಿ ಇರೋ ಸ್ವಸ್ತಿಕ. ಸೊ ಬಾಬಾ ಹೇಳ್ತಾರೆ ನೋಡ್ರಿ, ಒಂದು ನಷ್ಟಮೋಹ, ದೂಸರಾ ಎವರ್ ರೆಡಿ. ಒಂದವರಲ್ಲಿ ಲಕ್ಷಣ ಏನಿರ್ತದ? ನಷ್ಟ ಮೋಹ. ನಷ್ಟ ಮೋಹ ಅರ್ಥ ಮೋಹ ಅಂತ ಮಗಳ ಮೇಲೆ, ಮಗನ ಮೇಲೆ, ಪತಿ ಮೇಲೆ ಈ ಮಾತಲ್ಲ. ಅದು ಏನೂ ಅದು ಲೆಕ್ಕದಾಗೆ ಇಲ್ಲದು. ಲೆಕ್ಕ ಆ್ಯಕ್ಚುಲಿ ಎಲ್ಲದತ್ತಂದ್ರ ನಾ ಅಂದ್ರೆ ತಿಳ್ಕೊರಿ, ನಾ ಅಂದ್ರೆ ಅಜ್ಜಪ್ಪಣ್ಣ ಅಂತ ತಿಳ್ಕೊಂಡಾರ ತಿಳ್ಕೊರಿ. ಈಗ ಅಜ್ಜಿ ಅದಾರ ಅಥವಾ ಅಕ್ಕೋರ್ದೇ ತೊಳೋನು. ಅಕ್ಕೋರ್ ಅನ್ನುವ ರೋಲ್ ಒಂದು ಏನದಲ್ಲ, ಆ ರೋಲ್ನ ಮನಸ್ಸು, ಆ ಮನಸ್ಸಿಗೆ ಹಿಂಗದಲ್ಲ, ನಾ ಇಲ್ಲಿ ಓದೀನಿ, ನಮ್ಮ ಅಜ್ಜ ಹಿಂಗಿದ್ರು, ನಮ್ಮ ಅಪ್ಪ ಹಿಂಗಿದ್ರು, ನಮ್ಮ ಊರು ಹಿಂಗಿತ್ತು, ನಮ್ಮ ಗೆಳತಿಯರು ಹಿಂಗೆ, ನಾ ಕಾಲೇಜ್ನಾಗ ಹಿಂಗಿದ್ದೆ. ಈ ಸ್ಟೋರಿ ಒಂದದಲ್ಲ, ಆ ಸ್ಟೋರಿ ಜೊತೆಗೆ ಏನಾದ್ರಿ ಭಾಳ ಅಟ್ಯಾಚ್ಮೆಂಟ್ ಐತಿ. ಕುಂತ್ರು ನಿಂತರು ಏನು ಮಾಡೋದು ಎಲ್ಲರ ಮುಂದೆ? ನಾ ಹಂಗಿದ್ದೆ, ಹಿಂಗಿದ್ದೆ, ನಂದು ಹಂಗಿತ್ತು, ಹಿಂಗಿತ್ತು. ಇದು ಯಾರು ಒಬ್ಬರೇ ಅನ್ಕೊಂಡಿರಿ? ಕೆಲವರು ಹೇಳ್ಕೋತಾರ, ಕೆಲವ್ರು ಹೇಳ್ಕೊಳಲ್ಲ. ಒಳಗೆ ಮಾತ್ರ ನೆನಪ ಎಲ್ಲರೂ ಮಾಡ್ಕೋತಾರ. ಇವ್ರು ಯಾವತ್ತು ಹಿಂಗಂತಾರ. ಈಗ ಅಕಸ್ಮಾತ್ ಅಕ್ಕಿ ಅಕ್ಕೋರು ಅವ್ರು ಏನ್ರ ಹೇಳಿದ್ರೆ ತಿಳ್ಕೊರಿ,
ಎಲ್ಲರೂ ಏನು ತಿಳ್ಕೊತಾರ, ಅಕ್ಕಿಕೋರು ಅವ್ರ ಮುತ್ತೆ ಅಂತ ಹೇಳಿದ್ರು ಅಂತ. ಉಳ್ದವ್ರು ಹೇಳಲ್ಲ ತಿಳ್ಕೊಂಡಿರೇನು? ನಮ್ದು ಯಾವಾಗಲೂ ಬೆರಳು ಇನ್ನೊಬ್ರ ಮೇಲೇನೆ ಐತಿ. ಬಾಬಾ ಅಂತಾರ ಪ್ರತಿಯೊಬ್ಬರಿಗೂ ಅವ್ರ ಸ್ಟೋರಿ ಅಂದ್ರೇನು, ಅಷ್ಟು ಪ್ರೇಮ್, ನಾ ಹಂಗಿದ್ದೆ ಹಿಂಗಿದ್ದೆ ಅಂತ. ಫಸ್ಟ್ ಅಟ್ಯಾಚ್ಮೆಂಟ್ ನಮ್ಮ ಭಾವನಾ ಅದಾವಲ್ಲ, ಬಿಲೀಫ್ ಸಿಸ್ಟಮ್, ಭಾವನಾ ಮತ್ತು ಸಂಕಲ್ಪಗಳ ಮೇಲೆ ಅಟ್ಯಾಚ್ಮೆಂಟ್ ಇದೆ. ಎರಡನೇದು ಮೋಹ ಯಾರ ಮೇಲಿದೆ ರೀ? ನಮ್ಮ ಪಾತ್ರ ಸಿಕ್ಕೈತ್ಲ ಈ ರೋಲ್, ಇದು ಹೆಂಗರೇ ಇರಲಿ, ಕನ್ನಡಿ ನೋಡಿದ್ರೆ ಮುಖ ನೋಡಕ್ಕೂ ಆಗೋದಿಲ್ಲ, ಖರೆ ಆದ್ರೆ ಕನ್ನಡಿ ಮುಂದೆ ನೋಡ್ಕೊಳ್ಳೋದು ಅಷ್ಟು ಪ್ರೀತಿ ಇದಕ್ಕೆ. ಅಷ್ಟು ಈ ರೋಲ್ ಅಂದ್ರೆ ಅಷ್ಟು ಪ್ರೀತಿ, ಈ ರೋಲ್ ಅಂದ್ರೆ ಅಷ್ಟು ಪ್ರೀತಿ ಮನಸ್ಸಿಗೆ. ಇದ್ರ ಮೇಲಿನ ಅಟ್ಯಾಚ್ಮೆಂಟ್ ಹೋಗ್ಬೇಕು. ಮತ್ತು ಅದ ನಂತರದ ಮೊಮ್ಮಕ್ಕಳು, ಮಕ್ಕಳು, ಅಪ್ಪ ಅವ್ವ, ಆಸ್ತಿ, ಅದು ನಂತರದ್ದು, ಅದು ಹೋಗತ್ತದ. ಇದು ಹೋಯ್ತು ಅಂದ್ರೆ ಅದು ಹೋಗತ್ತದ. ಅದು ಯಾಕದತ್ತಂದ್ರೆ ಇದ್ರ ಮೇಲಿದೆ, ಸ್ಟೋರಿ ಮೇಲೆ, ಈ ಒಂದು ಜೀವನ್ ಕಥಾ ಇದೆಯಲ್ಲ, ಇದ್ರ ಮೇಲೆ ಏನದ ಭಾಳ ಮೋಹ ಇದೆ. ಅದಕ್ಕೆ ಮೋಹ ನಷ್ಟ ಆಗಿದ್ರೆ ಮಾತ್ರ ಅವ್ರು ಯಾವ ಲಿಸ್ಟ್ ಒಳಗದಾರ? ತೀವ್ರ ಸಮಯದ ಮಹತ್ವ ತಿಳ್ಕೊಂಡು ಸಮಯದ ರಚಯಿತ ಆಗಿ ಸಮಯಕ್ಕಿಂತ ತೀವ್ರದೊಳಗೆ ಅವ್ರು ಏನು ಮಾಡ್ತಿರ್ತಾರ? ಪುರುಷಾರ್ಥ ಮಾಡ್ತಾರೆ. ಯಾಕಂತಂದ್ರ ಆ ಪುರುಷಾರ್ಥ ಮಾಡುವ ಕಾರಣದಿಂದ ಅವರೊಳಗೆ ಏನು ಲಕ್ಷಣ ಇರ್ತತಿ? ಒಂದು ನಷ್ಟ ಮೋಹ, ಎರಡನೇದು ಎವರ್ ರೆಡಿ. ಬಾಬಾ ಹೇಳ್ತಾರ ಅವ್ರು ಹೆಂಗಿರ್ತಾರ? ಎವರ್ ರೆಡಿ. ಎವರ್ ರೆಡಿ ಅಂದ್ರೆ ಅವ್ರ ಬಾಯಿಂದ ಎಂದಿಗೂ ಕಲಿಯುಗ ಮುಗಿದು ಹೋಗ್ಬೇಕಪ್ಪ ಮುಂದೆ ಹೋಗ್ಬೇಕು ಅನ್ನೋದಿಲ್ಲ. ಅವ್ರಿಗೆ ಇಲ್ಲೇ ಸತ್ಯುಗ್, ಇಲ್ಲೇ ಸಂಗಮ್ ಯುಗ, ಇಲ್ಲೇ ಪರಮಧಾಮ್, ಇಲ್ಲೇ ಪರಮ ಅವಸ್ಥಾ, ನೆಕ್ಸ್ಟ್ ಹೋಗ್ಬೇಕು, ಇದು ಮೀರ್ಬೇಕು, ಇದು ಅದು ಮಾಡಬೇಕು, ನನಗಿದು ಬ್ಯಾಡ್ ಆಗೈತಿ, ಇದು ಏನೂ ಇರೋದಿಲ್ಲ. ಎವರ್ ರೆಡಿ. ಬಾಬಾ ಅಂತಾರೆ ಎವರ್ ರೆಡಿ ಅರ್ಥಾರ್ಥ ಬಾಪ್ ಸಮಾನ್ ಸ್ಥಿತಿ ನಂದದ. ರೋಲ್ ಏನ ಇರಲಿ, ರೋಲ್ ಒಳಗೆ ಈ ಪಾತ್ರದೊಳಗೆ ಅಳುವುದಿರಲಿ, ಈ ಪಾತ್ರದೊಳಗೆ ಏನ ಇರಲಿ, ಆದ್ರೆ ನಾ ಆತ್ಮ ಮಾತ್ರ ಏನಿದ್ದೀನಿ? ಸಂಪೂರ್ಣ. ನನಗೆ ಇಲ್ಲಿ ಬೇಕಾಗಿದ್ದು ಏನೂ ಇಲ್ಲ, ನನಗೆ ಎದುರದೂ ಗಡಬಡಿ ಇಲ್ಲ, ನನಗೆ ಎದುರದ್ದು ಕೆಟ್ಟಿಲ್ಲ, ನನಗೆ ಯಾವುದ್ರದ್ದು ನೋವಿಲ್ಲ. ಯಾಕಂದರೆ ನಾನು ಇರುವುದೇ ಬಾಪ್ ಸಮಾನ್ ಸಂಪನ್ನ ಇದ್ದೀನಿ. ಇದಕ್ಕಂತಾರ ಎವರ್ ರೆಡಿ. ಹಾಂ, ಎವರ್ ರೆಡಿ ಯಾರದಾರ? ನಷ್ಟ ಮೋಹ ಯಾರದಾರ? ಇದು ಅವ್ರ ತೀವ್ರ ಪುರುಷಾರ್ಥಿ ಅದಾರ ಅಂತ. ಸಮಯದ ಮೇಲೆ ಅವರು ಅಧಿಕಾರಿ ಅದಾರ. ಇಲ್ಲಾಂದ್ರೆ ಸಮಯದೊಳಗೆ ಏನಾಕೋತಾರ? ಸಿಕ್ಕಾಕೋತಾರ. ಸಮಯದೊಳಗೆ ಸಿಕ್ಕಾಕೊಳ್ಳೋದಂದ್ರೆ ಏನು ಹೇಳ್ರಿ? ಯಾಕೋ ನಮ್ಮ ಟೈಮ ಚಲೋ ಇಲ್ಲ, ನಮ್ಮ ಟೈಮ ಸುಮಾರದ. ಮತ್ತೇನಂತಾರ ಅವರು? ಸಮಯಕ್ಕೇ ನೆಪ ಹೇಳೋರು ಅವ್ರು. ನಾ ಎಲ್ಲ ಮಾಡ್ಬೇಕಂತೀನಿ ರೀ, ಯಾಕೋ ನಮ್ಗೆ ಟೈಮ ಭಾಳ ಏನಂತಾರೆ? ಟೈಮ್ ಬಗ್ಗೆ ಏನಂತೀರಿ ನೀವು? ಅನ್ನೋದರ ಕೇಳಿಸಿರೋ ಅಥವಾ ನೀವು ಅಂದಿರೋ? ಸಮಯ ಯಾಕೋ ಟೈಮ ಸುಮಾರದ, ಟೈಮನೇ ನಮ್ದು ವೇಳನೇ ಸರಿ ಇಲ್ಲಿದೆ. ಯಾಕೋ ನಮ್ದು ಒಂದಾಗನ ಏನು ನಡೆದೈತಿ ರೇ, ನೀ ಸಮಯದಿಂದ ಪರೆ, ನೀ ಯಾರಿದೆ ಅದನ್ನು ಮರೆತು ನಿನ್ನ ರಚನೆಯಾದಂಥ ಸಮಯದೊಳಗೆ ಸಿಕ್ಕಿ ಹಾಕೊಂಡು ಸಮಯ ಸರಿ ಇಲ್ಲ ಅಂತ ಅನ್ನೋದು ಅಂದ್ರೆ ಎಷ್ಟು ವಶೀಭೂತ ಸ್ಥಿತಿ ಅಂತಾರೆ ಬಾಬಾ. ಸಬ್ಸೆ ಪೆಹಲೆ ನಷ್ಟ ಮೋಹ ಇಸ್ ದೇಹ ಭಾನ್ಸೆ. ನೋಡ್ರಿ ಬಾಬಾ ಹೇಳ್ತಾರೆ, ನಷ್ಟ ಮೋಹ ಎದರಿಂದ ಆಗಬೇಕು? ದೇಹ ಅಂತ ತಿಳ್ಕೊಂಡಿನಲ್ಲಿ. ಇದರಿಂದ ಎಲ್ಲರೂ ನಷ್ಟ ಮೋಹ, ನನಗೇನು ಅದ್ಲೂ ಮೋಹ ಇಲ್ರಿ, ನನ್ನೇನು ಮಕ್ಕಳಿಲ್ಲ, ಮಕ್ಕಳ ಮೇಲೆ ಮೋಹ ಇಲ್ರಿ, ಪತ್ನಿ ಮೇಲೂ ಇಲ್ರಿ, ದುಡ್ಡಿನ ಮೇಲೂ ಇಲ್ರಿ. ಹಾ 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 ಸ್ವಯಂ ನಿನ್ನ ನೋಡ್ಕೋ ಸ್ವಲ್ಪ, ನಿನ್ನ ಮೇಲೆ ನಿನಗ ಎಷ್ಟು ಮೋಹ. ದೇಹ, ನಾ ಇಂಥ ವ್ಯಕ್ತಿ ಇದ್ದೀನಿ ಅಂತಲ್ರಿ ಪಾಟ್ಲಣ್ಣವ್ರು. ಬಾಬಾ ಅಂತಾರೆ ಮೋಹ ಎದ್ರ ಮೇಲೆ ಫಸ್ಟ್? ಡಾಕ್ಟರ್ ರವೀಂದ್ರ ಪಾಟೀಲ್ ಅನ್ನೋದ್ರ ಮೇಲೆ ಏನದಲ್ಲ ಮೋಹ. ಈ ರವೀಂದ್ರಗೆ ಏನು ಆದರ್ಶ ಮಾಡ್ಕೋಬೇಕು, ರವೀಂದ್ರನ ಪರ್ಸನಾಲಿಟಿ ಎಲ್ಲರಿಗೂ ಹೌದೌದಂತ ಅನಿಸ್ಕೋಬೇಕಂತದಲ್ಲ, ಇದು ದೇಹ, ಇದು ನಂಬರ್ 1 मोह. देह अभिमान से है तो और बातों में नष्ट मोह होना कोई मुश्किल नहीं. ಎಷ್ಟು ಸುಂದರ ಮಾತು ನೋಡ್ರಿ. ದೇಹ, ನಾನೊಬ್ಬ ಪುರುಷ ಇದ್ದೀನಿ, ನಾ ಸ್ತ್ರೀ ಇದ್ದೀನಿ, ನಾ ಅಕ್ಕೋರಿದ್ದೀನಿ, ಅಣ್ಣೋರಿದ್ದೀನಿ, ನಾ ಬೀಕೆ ಇದ್ದೀನಿ, ಈ ರೋಲ್ ಮೇಲಿನ ಮೋಹ ಹೋಯ್ತು. ಉಳಿದದ್ರ ಮೇಲೆ ಹೋಗೋದು ಏನೇನು ತಿಳ್ಕೊಡ್ರಿ. ಅಕ್ಕೋರ ಮೇಲೆ ಮೋಹ ಇರೋದ್ರಿಂದ ಅಕ್ಕೋರಿಗೆ ನೆಕ್ಸ್ಟ್ ಉಳಿದದ್ದು ಎಲ್ಲದ್ರ ಮೇಲೆ ಮೋಹ ಬರಲೇಬೇಕಲ್ಲ. ಈ ನಾ ದೇಹ ಇದ್ದೀನಿ, ನಾ ಅಕ್ಕೋರಿದ್ದೀನಿ, ನನಗಿವೆಲ್ಲ ಇದು ಬೇಕು, ಈ ಸಮ್ಮಾನ ಬೇಕು, ಈ ಹೆಸರು ಬೇಕು, ಇಲ್ಲಿದ್ದೀನಂದ್ರೆ ಇದನ್ನ ಮಾಡಿ ತೋರಿಸ್ಬೇಕು. ಬಾಬಾ ಅಂತಾರೆ ದೇಹ ಭಾನದ ಮೇಲೆ ಮೋಹ ಹೋಯ್ತು ಅಂದ್ರೆ ಬಾಕಿ ಎಲ್ಲದ್ರ ಮೇಲೂ ಏನದ? ಮೋಹ ಸಮಾಪ್ತ. ದೇಹ ಭಾನ್ ಕಿ ನಿಶಾನಿ ಹೈ,
ದೇವಾನ್ ಅದ ಇಲ್ಲ ಅನ್ನೋದು ಹೆಂಗೆ ಗೊತ್ತಾಗ್ತದೆ? ಎದ್ರ ಮೇಲೆ ಗೊತ್ತಾಗ್ತದೆ? ಫೀಲಿಂಗ್ನಾಗ ಬರೋದು. ದೇವಾನದ ನಿಶಾನಿ ಏನು? ದೇವಾನದಾಗ ಇರೋರು ಹೆಂಗಿರ್ತಾರ ಹೇಳ್ರಿ? ನಾನು ನಂದಂತಾರ, ವ್ಯರ್ಥ ಸಮಯ ಕಳೀತಾರ. ಮತ್ತ ಬಹಳ ಸಂಪರ್ಕದಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಶುರುವಾಗ್ತಾರ. ಹಾ, ಮತ್ತ ಬಾಬಾ ಹೇಳ್ತಾರೆ ದೇವಾನದ ನಿಶಾನಿಯಾಗಿದೆ ವೇಸ್ಟ್, ಸಮಯ ವೇಸ್ಟ್, ಸಂಕಲ್ಪ ವೇಸ್ಟ್, ಮಾತು ವೇಸ್ಟ್, ಸ್ಮೃತಿಯನ್ನ ವ್ಯರ್ಥ ಡ್ರಾಮಾದಲ್ಲಿ ಸಿಕ್ಕಾಕೊಂಡು ತನ್ನ ಸ್ಮೃತಿ ಮಾಡದೆ ಡ್ರಾಮಾದ ರೋಲ್ನ ಸ್ಮೃತಿ ಮಾಡ್ಕೊಂಡು, ನಾ ಹಿಂಗೆ ಹೋಗಿದ್ದೆ, ಹಿಂಗೆ ಮಾಡಿದೆ, ನಾನೇ ಪರಿವರ್ತನೆ ಮಾಡಿದೆ, ನಾನೇ ಈ ಕೆಲಸ ಮಾಡಿದೆ, ನಾನಾ ಐಡಿಯಾ ಕೊಟ್ಟೆ ಅಂತ ಏನು ಮಾಡೋದು? ರೋಲ್ ಒಳಗೆ ಏನಿರೋದು ಬುದ್ಧಿಯನ್ನು ಸಿಕ್ಕಾಕ್ಸೋದು. ವೇಸ್ಟ್, ವ್ಯರ್ಥ ಸಂಕಲ್ಪ, ವ್ಯರ್ಥ ಸಮಯ. ಸಂಕಲ್ಪನೂ ವ್ಯರ್ಥ ನಡೀತದೆ ಅವ್ರದ್ದು, ಮತ್ತು ಸಮಯನೂ ವ್ಯರ್ಥ. ये चेकिंग स्वयं ही अच्छी तरह से कर सकते हो. ನಿಮ್ಗೆ ನೀವೇ ಚೆಕ್ ಮಾಡ್ಕೊಡ್ರಿ, ನಾ ಟೈಮ್ ಎಷ್ಟು ವ್ಯರ್ಥ ವಿಚಾರ ಮಾಡಿ. ಸಂಕಲ್ಪ ವ್ಯರ್ಥ ಅಂದಮೇಲೆ ಸಮಯನೂ, ಆ ಸಂಕಲ್ಪ ಮಾಡೋದಕ್ಕೆ ಎಷ್ಟು ಟೈಮ್ ಹೋಗ್ತದಲ್ಲ ಅದೆಲ್ಲ ಏನಾಯ್ತು? ವ್ಯರ್ಥ. तो ನೀವೇ ಚೆಕ್ ಮಾಡ್ಕೊಡ್ರಿ ಅಂತಾರೆ ಬಾಬಾ. ಸಾಧಾರಣ ಸಮಯ ವಹ ಭಿ ನಷ್ಟ ಮೋಹ ಹೋನೆ ನಹಿ ದೇತಾ. ಬಾಬಾ ಹೇಳ್ತಾರ ಈ ಥರ ಸಮಯವನ್ನು ಸಾಧಾರಣವಾಗಿ ನಾನು ಯೂಸ್ ಮಾಡ್ತೀನಿ ಅಂತಂದ್ರ ಅದು ಎಂದಿಗೂ ನನ್ನನ್ನು ನಷ್ಟ ಮೋಹ ಆಗ್ಲಿಕ್ಕೆ ಬಿಡೋದಿಲ್ಲ. तो ಚೆಕ್ ಕರೋ ಹರ್ ಸೆಕೆಂಡ್ ಹರ್ ಸಂಕಲ್ಪ ಹರ್ ಕರ್ಮ ಸಫಲ್ ಹುವಾ ಅಂದಮೇಲೆ ಚೆಕ್ ಮಾಡ್ಕೊಡ್ರಿ, ನನ್ನ ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ಆತ್ಮಸ್ಮೃತಿಯಲ್ಲಿ ಸಫಲ ಆಗ್ತಾ ಇದೆಯಾ? ಈಗ ಲೌಕಿಕನಾಗ ಸಫಲ ಅಂದ್ರೆ ಎದಕ್ಕೆ ತಿಳ್ಕೊಂಡಾರಂದ್ರ, ಅಡಿಗೆ ಮಾಡಿದ್ವಿ ಅಂತ ತಿಳ್ಕೊರಿ, 100 ಜನರಿಗೆ 100 ಜನ ಬರಲಿಲ್ಲ, 50 ಜನ ಬಂದರು, 50 ಜನರದ ಅಡಿಗೆ ಉಳಿತು, ಅದು ಕೆಡ್ತು ಅಂತಂದ್ರೆ ಏನು ಅನ್ನೋದು? ಭಾಳ ವ್ಯರ್ಥ ಐತ್ರಿ ಅಂತಾರೆ. ಅದೇ ಅವ್ರಿಗೆ ಇವ್ರಿಗೆ ಕರೆದು ಊಟ ಮಾಡಿಸಿದ್ವಿ ಅಂದ್ರೆ ಏನು ತಿಳ್ಕೊಳ್ಳೋದ್ರಿ? ಯಪ್ಪ ಭಾಳ ಸಫಲ ಆಯಿತು ಅಂತ. ಬಾಬಾ ಇಲ್ಲಿ ಸಮಯ, ಶಕ್ತಿ, ಖಜಾನೆಗಳು ಸಫಲ ಆಗೋದು ಅಂದ್ರೆ ಈ ಕ್ಷಣ ನಾನು ಆತ್ಮಸ್ಮೃತಿಯಲ್ಲಿ ಇದ್ದೀನಂದ್ರೆ ಈ ಕ್ಷಣ ನಂದೇನಾದಂಗ ಸಫಲ. ಆತ್ಮಸ್ಮೃತಿನೂ ಒಂದು ಸಂಕಲ್ಪನೆ, ಅದಕ್ಕೆ ಈ ಸಂಕಲ್ಪನೂ ಏನಾದಂಗ ಸಫಲ ಆದಂಗ. ಆತ್ಮಸ್ಮೃತಿಯೊಳಗೆ ಇದ್ದುಕೊಂಡಾಗ ನನ್ನೊಳಗಿರುವ ಶಾಂತಿ, ಶಕ್ತಿ, ಪವಿತ್ರತೆ, ಶಕ್ತಿ ಆಟೋಮೆಟಿಕ್ ವೈಬ್ರೇಷನ್ ಏನಾಗ್ತೈತ್ರಿ? ಎಲ್ಲ ಕಡೆಗೂ ವೈಬ್ರೇಟ್ ಆಗ್ತದೆ. ಅಂದಮೇಲೆ ಶಕ್ತಿನೂ ಸಫಲ ಆಯಿತು, ನನ್ನೊಳಗಿರೋ ಪವಿತ್ರತೆ ಸಫಲ ಆಯಿತು. ಅಂದರೆ ನನ್ನ ಎಲ್ಲ ಖಜಾನೆಗಳು ಸೆಕೆಂಡಲ್ಲಿ ಸಫಲ ಆಗ್ತಾ ಇದ್ದಾವ. ಇಲ್ಲಂದ್ರೆ ವ್ಯರ್ಥ. ಸಮಯ ವ್ಯರ್ಥ ಅಂದ್ರೆ ಸಂಕಲ್ಪ ವ್ಯರ್ಥ, ಸಂಕಲ್ಪ ವ್ಯರ್ಥ ಅಂದ್ರೆ ಸಮಯ ವ್ಯರ್ಥ, ಸಮಯ ಸಂಕಲ್ಪ ವ್ಯರ್ಥ ಆದಮೇಲೆ ಎಲ್ಲ ಖಜಾನೆನೂ ಇದ್ರೂ ಇರ್ಲಾರ್ದಂಗ ವ್ಯರ್ಥ. ಅದಕ್ಕೇನಂತಾರೆ ಬಾಬಾ, 1 ಸೆಕೆಂಡ್ನೂ ಹೋಗ್ತದತ್ತಂದ್ರೆ ಏನು ಮಾಡ್ಕೊಂಡಂಗದು ವ್ಯರ್ಥ. ಎಲ್ಲ ಹರ್ ಕರ್ಮ ಸಫಲ ಹುವಾ ಚೆಕ್ ಮಾಡ್ಕೊಡ್ರಿ. ನಿನ್ನ ಪ್ರತಿ ಕರ್ಮ ಸಂಕಲ್ಪ ಸೆಕೆಂಡ್ ಸಫಲ ಆಗಕತ್ತದೋ ಏನು ದೇಹದ ಜಗತ್ತಿನೊಳಗನೆ, ದೇಹದ ಜಗತ್ತಿನ ಕರ್ಮಗಳ ಸ್ಮೃತಿಯೊಳಗನೆ ಹೋಗ್ತಾ ಇದೆಯೋ ಅಂತ. ಕ್ಯೂಂಕಿ ಸಂಗಮ ಯುಗ ಪರ್ ವಿಶೇಷ ಬಾಬಾ ಕ ವರದಾನ್ ಹೇ, ಬಾಬಾರ ವರದಾನ್ ಇದೆ ಸಂಗಮ ಯುಗದಲ್ಲಿ. ಸಫಲತಾ ಆಪ್ಕ ಜನ್ಮಸಿದ್ಧ ಅಧಿಕಾರ ಹೇ. ಸಫಲ ಮಾಡ್ಕೊಳ್ಳಿ ನಿಮ್ಮ ಜನ್ಮಸಿದ್ಧ ಅಧಿಕಾರ. ನಾ ಆತ್ಮಸ್ಮೃತಿಯಲ್ಲಿರುವುದು ತಡಿಲಿಕ್ಕೆ ಯಾರ ಕಡೆಯಿಂದನೂ, ಹುಟ್ಟಿಸಿದ ಅಪ್ಪ ಅಮ್ಮ, ಪತಿ ಪತ್ನಿ, ಯಾರ ಕಡೆಯಿಂದನೂ ಏನಿಲ್ಲ, ಸಾಧ್ಯ. ನಾನು ಆತ್ಮ ನನ್ನ ಸ್ಮೃತಿಯಲ್ಲಿರಲಿ, ನನ್ನ ಸಮಯವನ್ನು ನಾ ಸಫಲ ಮಾಡ್ಕೊಳ್ಳಿಕ್ಕೆ ಯಾರ ಕಡೆಯಿಂದಲೂ ನನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಬಾಬಾ ಅಂತ ನಿಮ್ಮ ಜನ್ಮಸಿದ್ಧ ಅಧಿಕಾರ, ನಿಮ್ಮ ಗುಣ ಶಕ್ತಿಗಳನ್ನು ಯಾರೂ ನಿಮಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ. तो अधिकार सहज अनुभूति कराता है. ಎಷ್ಟು ನೀವು ಅಧಿಕಾರಿ ಫೀಲ್ ಮಾಡ್ತೀರಿ ಅಷ್ಟು ಸಹಜ ಅನುಭೂತಿ ಆಗ್ತದ. और एवरेडी का अर्थ क्या है? मन वचन कर्म संबंध संपर्क में समय का ऑर्डर को अचानक, तो एवरेडी अचानक ही होना है. मन वचन कर्म संबंध ಸಂಪರ್ಕದೊಳಗೆ ಅಚಾನಕ್ ಬಾಬಾ ಯಾವಾಗ ಬಾ ಅಂತಾರೋ ಗೊತ್ತಿಲ್ಲ, ಯಾವಾಗ ಮಗು ಈ ದೇಹವಾಹನದಿಂದ ಡಿಟ್ಯಾಚ್ ಆಗು ಅಂತ ಹೇಳ್ತಾರೋ ಗೊತ್ತಿಲ್ಲ. ಅದಕ್ಕೆ ನಾ ಹೆಂಗಿರಬೇಕು? ರೆಡಿ. ಇಲ್ರಿ ಬಾಬಾ 1 ನಿಮಿಷ, ನ್ಯೂಸ್ ಪೇಪರ್ ಬರ್ತೋತಿರ್ತೀವಲ್ರಿ, ಎಕ್ಸಾಮ್ 3 ತಾಸಿಂದಿತ್ತು, 1 ತಾಸಿಂದು, ಅರ್ಧ ತಾಸಿಂದು ಎಕ್ಸಾಮ್ ತೊಗೊಂಡಿತ್ತು, ಟೆಸ್ಟ್ ತೊಗೊಂಡಿತ್ತು ಅಂದ್ರೆ ಏನು ಮಾಡೋದು? ಆ 1 ತಾಸು ತನಕ ಬರೀ ವಿಚಾರ ಮಾಡೋದು ಅಲ್ಲ. ಲಾಸ್ಟಿಗೆ ಟೈಮ್ ಮುಗೀತದ, ಬೆಲ್ ಹಾಕಿದ್ಮೇಲೆ ಕೊಡು ಅಂತಾರಲ್ಲ, ಅವಾಗ ಭಾಳ ಬರೆಯೋದಿರ್ತದೆ, ವಿತ್ ರ್ಯಾಂಕ್ ಬರೋದಿರ್ತೈತೆ ನೋಡು. ಅದಕ್ಕೆ ಹೇಳಿದ ಮೇಲೂ ಏನು ಮಾಡೋದು? ಅವಾಗ ಭಾಳ ಜೋರು ಕೊಡು 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 ಅಂದ್ರೆ
ಹಾ ಇನ್ನ ಒಂದೇ ನಿಮಿಷ ಆಯ್ತ್ರಿ ಒಂದ ಅಂತ ಹಂಗೆ ಬಾಬಾ ಅಂತಾರ ಹಿಂಗಿಲ್ಲ ಎವರ್ ರೆಡಿ ಅರ್ಥಾರ್ಥ ಯಾವಾಗ ಸಮಯ ಎಂಡ್ ಆಗ್ತದಂದ್ರ ಓಕೆ ನಾ ರೆಡಿ ಇದ್ದೀನಿ ಮೋಹನೇ ಇಲ್ಲ ಅಂದ್ಮೇಲೆ ಎವರ್ ರೆಡಿ ಅಲ್ಲ ನನ್ನ ಡ್ರಾಮಾದ ಮೇಲೆ ನನ್ನ ರೋಲ್ ಮೇಲೆ ದೇವಾನದ ಮೇಲೇನೆ ಮೋಹ ಇಲ್ಲ ಅಂದಮೇಲೆ ನಾನು ಯಾವತ್ತಿಗೂ ಈ ರೋಲಿಂದ ಪರೆ ಆಗ್ಲಿಕ್ಕ ನಾನು ರೆಡಿ ಇದ್ದೀನಿ ಅಚಾನಕ್ಕಿ ಹೋನಾ ಹೇ ಯಾವುದು ಹೇಳಿ ಕೇಳಿ ಬರಲ್ಲ ಅಂತಾರ ಬಾಬಾ ರೀ ಅವ್ರ ಪತ್ನಿ ಹಿಂಗಿದ್ರು ಹಿಂಗಾಯ್ತ್ರಿ ಹಾ 2 ದಿನದಾಗ ಅಡ್ಮಿಟ್ ಆದ್ರು ಖಲಾಸೆ ಆದ್ರು ನೋಡ್ರಿ ಅಚಾನಕ್ ಗೊತ್ತಿದ್ರೆ ಏನ್ ಮಾಡ್ತಿದ್ರು ಇನ್ನ ಭಾಳ ಚಲೋ ದವಾಖಾನಿಗೆ ತೊಗೊಂಡು ಹೋಗ್ತಿರಲ್ಲ ಅಜ್ಜಿ ಹಾ ಅಚಾನಕ್ ಶರೀರ ಬಿಡೋದು ಯಾವಾಗೂ ಹಾ ಜैसे अपनी दादी को देखा अचानक एवर रेडी ದಾದಿಯರ್ ಅಚಾನಕ್ ಎವರ್ ರೆಡಿ ಗೊತ್ತಿರ್ಲಿಲ್ಲ ದಾದಿ ಪಾರ್ಟ್ ಚೇಂಜ್ ಮಾಡ್ತಾರಂತ ಅಚಾನಕ್ ಏನಾದ್ರು ಹೋಗ್ಬಿಟ್ರು ಹರ್ ಸ್ವಭಾವ ಮೇ ಹರ್ ಕಾರ್ಯ ಮೇ ಈಸಿ ರಹಿ ದಾದಿ ಮೊದಲೇ ರೆಡಿ ಇದ್ರು ಬಾಬಾ ಕರೆಯೋಕ್ಕಿಂತ ಮೊದಲೇ ಎದ್ರಾಗ ರೆಡಿ ಇದ್ರು ಎವರ್ ರೆಡಿ ಇದ್ರು ಎದ್ರೊಳಗ ಪ್ರತಿ ಸ್ವಭಾವದಲ್ಲಿ ಪ್ರತಿ ಕಾರ್ಯದಲ್ಲಿ ಈಸಿ ಇದ್ರು संपर्क में ईजी स्वभाव में ईजी सेवा में ईजी संतुष्ट रहने में ईजी संतुष्ट करने में ईजी इसीलिए बाप दादा समय की समीपता का बार बार इशारा दे रहा है ದಾದಿ ನೋಡಿ ಯಾವಾಗ ಶರೀರ ಬಿಟ್ಟರು ದಾದಿ ರೆಡಿ ಎದಕ್ಕೆ ರೆಡಿ ಯಾಕಂದ್ರೆ ಎಲ್ಲದ್ರಾಗೂ ಹೆಂಗ ಯಾರು ಹಿಂಗೆ ಮಾತಾಡ್ತಾರಲ್ಲ ಅದು ತಪ್ಪು ಅವ್ರು ತಪ್ಪು ನಮ್ಮ ಮಾತು ಅವ್ರು ತಪ್ಪು ತಿಳ್ಕೊಂಡು ಏನೋ ಮಾಡಿದ್ರು ಅಂತಂದ್ರೆ ಅದನ್ನೂ ನಾ ಹೇಳಿದ್ ನೀನು ತಿಳಿಯಂಗಿಲ್ಲೇನು ಅಂತ ಅದಕ್ಕೆ ಬಾಬಾ ಏನಂತಾರ ದಾದಿ ಹೆಂಗಿದ್ರತ್ತ ಸ್ವಭಾವದಾಗ ಈಜಿ ಕಾರ್ಯದಲ್ಲಿ ಈಜಿ ಸಂಪರ್ಕದಲ್ಲಿ ಈಜಿ ಸ್ವಭಾವದಾಗ ಈಜಿ ಸೇವಾದಾಗ ಈಜಿ ಸಂತುಷ್ಟ ಇರೋದ್ರಾಗೂ ಈಜಿ ಇದ್ರು ಸರಳ ಇದ್ರು ಸಂತುಷ್ಟ ಮಾಡೋದ್ರೊಳಗೂ ಈಜಿ ಇದ್ರು ಬಾಪ್ ದಾದಾ ಇದೇ ಸಮಯವನ್ನ ಪದೇ ಪದೇ ಇಶಾರ ಕೊಡತ್ತಾರ ನೀವು ಇಷ್ಟು ಈಜಿ ಇರ್ಬೇಕಲ್ಲ ಎಲ್ಲೂ ಟೈಟ್ನೆಸ್ ಇಲ್ಲ ಎಲ್ಲೂ ನಂದ್ ಅನ್ನೋದಿಲ್ಲ ಎಲ್ಲೂ ಇನ್ನು 10,000 ವರ್ಷ ಇದೇ ಸೃಷ್ಟಿ ಮಾಡ್ತೀನಿ ಅದಕ್ಕೆಲ್ಲ ಹಿಡ್ಕೊಂಡು ನಡಿಬೇಕಂತಿಲ್ಲ ಯಾವಾಗ ಎಂಡ್ ಆಗ್ತದೋ ಗೊತ್ತಿಲ್ಲ ಇರುತಕ್ಕ ಜೀವನದಲ್ಲಿ ಹೆಂಗಿರಿ ಅಂತಾರ ಬಾಬಾ ಈಸಿ ನೇಚರ್ ಪ್ರಕಾಶ್ ಮಣಿ ದಾದಿ ಹಂಗಿದ್ರು ಎಲ್ಲದ್ರಾಗೂ ಹೆಂಗಿರಿ ಈಸಿ ನೇಚರ್ स्व पुरुषार्थ का समय बहुत थोड़ा है इसीलिए अपने जमा के खाते को ಚೆಕ್ करो ಸ್ವಯಂಗೆ 2 ಥರ ರೀ ವಿಶ್ವ ಪುರುಷಾರ್ಥ ಮಾಡೋದು ಸ್ವಯಂ ಪುರುಷಾರ್ಥ ವಿಶ್ವಕ್ಕೆ ಮಾಡಿದಾಗ ಅಲ್ಲಿ ಸ್ವಯಂ ಪುರುಷಾರ್ಥ ಆಗ್ತದೆ ಸ್ವಯಂನೇ ಪುರುಷಾರ್ಥ ಮಾಡ್ಬೇಕಂತೀವಿ ಈಗ ಅಕ್ಕೋರು ಯಜ್ಞದೊಳಗೊಂದು 2,000 ಪುಸ್ತಕ ಅದಾವ 2,000 ಪುಸ್ತಕದಾಗ ಸಪ್ರೇಟ್ ಅವ್ಯಕ್ತವಾಣಿ ಬೇರೆ ಸಾಕಾರ ಮುರಳಿ ಬೇರೆ ಸಾಕಾರ ಮುರಳಿ 5 ವರ್ಷದ್ದು ಅವ್ಯಕ್ತ ಮುರಳಿ 69 ಇಂದ 2017ರವರೆಗೆ ಇಷ್ಟು ವಾಣಿಗಳು ಅದಾವ ಉಳಿದದ್ದು ಪುಸ್ತಕಗಳು ಇನ್ನೂ ಭಾಳ ಅದಾವ ಎಲ್ಲ ಓದ್ಬೇಕಂತ ಎಲ್ಲ ಕೂಡಿಟ್ಟದು ಖರೆ ಸ್ವಯಂಗಂತ ಪುರುಷಾರ್ಥ ಮಾಡಲಿಕ್ಕೆ ಟೈಮ್ ಭಾಳ ಕಡಿಮೆ ಬರ್ರಿ ಅದಕ್ಕೆ ಹೋಗ್ತದೆ ಅದಕ್ಕೆ ಏನಂತಾರೆ ಬಾಬಾ ಸ್ವಯಂ ಖುದ್ ನನಗಂತ ಪುರುಷಾರ್ಥ ಮಾಡ್ಬೇಕಂತಿರಲ್ಲ ಅದು ಟೈಮ್ ಭಾಳ ಕಮ್ಮಿ ಅದು ಯಾಕಂದ್ರೆ ಶರೀರದರೆ ಹಲ್ಚಲ್ ಶರೀರವೇ ಏನಾರ ಮಾಡ್ತೈತಿ ಶರೀರದ ಸಂಬಂಧಿಕರದರೆ ಏನಾರ ಆಗ್ತೈತಿ ಸಮಯ ವ್ಯರ್ಥದಾಗರೆ ಹೋಗ್ತೈತಿ ಎದ್ರಾಗರೆ ಹೋಗ್ತೈತಿ ಖುದ್ ನನಗಾಗಿ ಪುರುಷಾರ್ಥ ಮಾಡ್ಬೇಕನ್ನೋ ಟೈಮ್ ಏನದಲ್ಲ ಅದಕ್ಕೆ ಟೈಮ್ ಭಾಳ ಕಡಿಮೆ ಸಿಗ್ತದೆ ಇಸಿಲಿ ಅಪ್ನೆ ಜಮಾಕೆ ಖಾತೆಗೂ ಚೆಕ್ ಕರು ಭಾಳ ಸಮಯದ ಇರೋ ಸಮಯನೂ ವ್ಯರ್ಥದಾಗ ಹೋದ್ರ ಬಾಬಾ ಹೇಳ್ತಾರ ಅದಕ್ಕೆ ಜಮಾ ಮಾಡ್ಕೊಳ್ಳೋ ಖಾತಾ ಏನೈತ್ಲ ಭಾಳ ಅದ तो 3 बिंदियां खजाने को जमा करने के पहले भी बताया है ಜಮಾ ಮಾಡ್ಕೊಳ್ಳೋ ವಿಧಿ ಏನು 3 ಬಿಂದು ಅರೆ ಟೈಮ್ ಕಡಿಮೆ ಅದ ಹೆಂಗ ಈಗಿರ್ತದ ಆರಾಮ್ ತಪ್ತು ಮಗುವಿಗೆ PUC ಸೆಕೆಂಡ್ ಇಯರ್ ಸೈನ್ಸ್ನಾಗ ಓದ್ತಾ ಇದ್ದಾನ 6 ತಿಂಗಳು ಬರೀ ಆರಾಮ್ ತಪ್ಪುದ್ರಾಗ ಹೋಯ್ತು ಇನ್ನೊಂದು 3 ತಿಂಗಳು ಸ್ಟಡಿ ಆಗೈತಿ ಹೆಂಗೋ ಹೆಂಗ್ ಮಾಡ್ಲಿ ಅಂತ ಹಿಂಗೆ ಆಯ್ತು ಅನ್ನೋದ್ರೊಳಗೆ ಮತ್ತೆ ಅದನ್ನ ಟೈಮ್ ಹೋಗ್ತದೆ ಇರ್ಲಿಲ್ಲ 3 ತಿಂಗಳು ಎಷ್ಟಾಗ್ತದ ಅಷ್ಟರ ಓದಿ ಏನು ಮಾಡ್ಬೋದು ನೆಕ್ಸ್ಟ್ ಅದ ಮುಂದಿನ ವರ್ಷ ನೋಡೋಣಂತ ಸೊ ಈ 3 ತಿಂಗಳು ಏನು ಮಾಡ್ಕೋಬೋದು ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡ್ಕೋಬೋದು ಹಾಗೆ ಬಾಬಾ ಅಂತಾರೆ ಭಾಳ ಟೈಮ್ ಹೋಗಿದೆ ನಿಮ್ಮದು ಈಗ ಏನಿದೆಯಲ್ಲ ಅದರೊಳಗೂ ನೀವು ಭಾಳ ತೀವ್ರ ಹೋಗಕ್ಕೆ ಸಾಧ್ಯ ಅದು ಆದ್ರೆ ಅದಕ್ಕೆ ಏನು ಮೆಥಡ್ ಯೂಸ್ ಮಾಡ್ಬೇಕಂದ್ರೆ 3 ಬಿಂದುಗಳನ್ನು ಹಾಕ್ಬೇಕಂತಾರೆ ಬಾಬಾ ನಾ ಮೊದಲು ಹೇಳಿನಂತಾರೆ ಬಾಬಾ ಈ 3 ಬಿಂದುವಿನ ಬಗ್ಗೆ ಭಾಳಷ್ಟು ಹೇಳಿ ಉನ್ ತೀನೋ ವಿಧಿಯೋಂಕು ಸ್ವಯಂ ಚೆಕ್ ಕರು 3 ಬಿಂದು ಒಂದು ನಾ ಆತ್ಮ ಬಿಂದು ಇದ್ದೀನಿ ಇಲ್ಲೇನು ನಡೀತಾ ಇದೆ ಇದು ಈ ಪಿಕ್ಚರ್ ಕಾಣ್ತಲ್ಲ ಒಂದು ಮೊದಲು ಒಬ್ಬೊಬ್ಬರು ಬಂದರು ಕ್ಲಾಸ್ನಾಗ ಫಸ್ಟ್ ಮುರಳಿ ಶುರು ಆಯಿತು ಇವು ಒಂದೊಂದು ಇಮೇಜಸ್ ಬಾಬಾ ಅಂತಾರೆ 1 ಸೆಕೆಂಡ್ ನ ಮಿಲೆ ದೂಸರೆ ಸೆ ಇದು ವಿಡಿಯೋ ಪ್ಲೇ ಆಗ್ತಾ ಇಲ್ಲ
ಪಿಕ್ಚರ್ ಪ್ಲೇ ಆಗ್ತಾ ಇದೆ. ಪಿಕ್ಚರ್ ತೋರಿಸೋದಿತ್ತಲ್ಲ ಹಿಂದ್ಗಡೆ, ಮೊದಲು ವಿಡಿಯೋ ಇರ್ತಿರ್ಲಿಲ್ಲ, ಒಂದೊಂದೇ ಪಿಕ್ಚರ್ ಏನಾಗ್ತಿತ್ತು, ಪಾಸ್ ಆಗ್ತಿತ್ತು. ಹಂಗಿದು ಒಂದೊಂದೇ ಘಟನೆ ಘಟಿತಾಗಿ ಪಾಸ್ಟಲ್ಲಿ ಏನಾಗ್ತಾ ಇದೆ, ಜಮಾ ಆಗ್ತಾ ಇದೆ. ಅದಕ್ಕೇನಂತಾರೆ ಬಾಬಾ, ಇವೆಲ್ಲ ಇಮೇಜಸ್, ಇಮೇಜ್ ಜೊತೆಗೆ ನನ್ನ ಫೀಲಿಂಗ್ಸ್, ಇದೆಲ್ಲ ಡ್ರಾಮಾದೊಳಗದ. ಫೀಲಿಂಗಿಂದ, ನನ್ನ ಭಾವನಾದಿಂದ, ಸಂಕಲ್ಪದಿಂದ, ಈ ಇಮೇಜ್ಗಳಿಂದ, ಈ ಮನುಷ್ಯ ಜೀವನದಿಂದ ನಾ ಆತ್ಮ ಎಲ್ಲಕ್ಕಿಂತ ಏನಿದ್ದೀನಿ, ಪರೇ ಇದ್ದೀನಿ, ಶ್ರೇಷ್ಠ ಇದೀನ, ಬ್ಯಾರೇನೇ ಇದ್ದೀನಿ. ಆ ಬಿಂದು ನಾನಿದ್ದೀನಂತಂದ್ರೆ ಸಾಕು, ಇಲ್ಲಿದೆಲ್ಲ ಮಾತು ವ್ಯರ್ಥ, ಸಮಾಪ್ತ. ಇಲ್ಲೆಲ್ಲ ನಡೀತಾ ಇರೋದೇನಿದೆ ಅಲ್ಲ, ಒಂದೊಂದು ಇಮೇಜ್ ಬಗ್ಗೆ ಘಟನೆ ವಿಚಾರ ಮಾಡ್ತೀವಿ. ಮಗಳು ಹಿಂಗಾಯ್ತು, ಮಗನ್ ಹಿಂಗ, ಪತ್ನಿದ್ ಹಿಂಗ, ಸೊಸಿದ್ ಹಿಂಗ, ಅದ್ರ ಬಗ್ಗೆನೇ ಏನ್ ಮಾಡ್ತಾ ಇದ್ದೀವಿ, ಸ್ಟೋರಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಬಾಬಾ ಅಂತಾರೆ ಒಂದೊಂದು ಇಮೇಜ್ ಒಂದ್ ಸರಿ ಹೋಯ್ತು ಅಂದ್ರೆ ವಾಪಸ್ ಆ ಸೀನ್ ಏನಾಗಲ್ಲ, ಬರುವುದಿಲ್ಲದು. ಏಕ್ ಸೆಕೆಂಡ್ ನ ಮಿಲೆ ದೂಸರೇ ಸೆಕೆಂಡ್ ಸೇ, ಇವತ್ತಿಗೂ ಅವತ್ತಿನ ಮಾತು ಹಿಡ್ಕೊಂಡು ಕುಂತಿದ್ವಿ, ಹಿಂಗ್ ಮಾಡಿದ್ರು ಅಂತ, ಅದು ಮತ್ತೆ ವಾಪಸ ಬರೋದಿಲ್ಲ. ಅಂದಮೇಲೆ ಏನ್ ಮಾಡ್ರಿ, ಫಸ್ಟ್ ಬಿಂದು ನಾ ಆತ್ಮ ಇದ್ದೀನಿ ಅಂದಮೇಲೆ ಇದು ಡ್ರಾಮಾದಲ್ಲಿ ಏನ್ ನಡೀತದ ಎಲ್ಲ ಏನು, ಅದು ಏನಿದೆ ನಾಟಕ, ಒಂದು ಸ್ಕ್ರೀನ್ ಪರದೆ ಮೇಲೆ ನಡೆಯುವ ಇಮೇಜಸ್ ಇವೆಲ್ಲ, ಅದರ ಬಗ್ಗೆ ವಿಚಾರ ಏನ್ ಮಾಡೋದೈತಿ. ಒಂದು ನಾ ಬಿಂದು ಇದ್ದೀನಿ, ಎರಡನೇದು ನನ್ನ ತಂದೆನೂ ಏನದಾರ ಬಿಂದು. ಬಸ್ ಈ ಪೂರಾ ಡ್ರಾಮಾ ಬಿಂದು ಅಂತಾರ ಬಾಬಾ. ಡ್ರಾಮಾಕ್ಕೊಂದು ಏನ್ ಹಾಕ್ಬಿಡ್ರಿ, ಬಿಂದು. ಏನಂತ, ಇದೆಲ್ಲ ಡ್ರಾಮಾದೊಳಗೆ ನಡೆದಿದೆ ಅಂತ. ಪ್ರಾಪ್ತಿಯೊಂಕ ಖಜಾನ ಜಮಾ ಕರ್ನ, ಬಿಂದು ಹಾಕಿ ಏನ್ ಮಾಡ್ರಿ, ಪ್ರಾಪ್ತಿ ಮಾಡ್ಕೋಬೇಕಾದಂತ ಖಜಾನೆಗಳನ್ನ ಜಮಾ ಮಾಡ್ಕೊಡ್ರಿ. ದೂಸರಾ ಹೇ ಸಂತುಷ್ಟ ರಹಿನ, ಇಸ್ಮೇ ಬಿ ಸದಾ ಶಬ್ದ ಆ್ಯಡ್ ಕರೋ. ಸಂತುಷ್ಟ ಇರೋದ್ರೊಳಗು ಹೆಂಗಂತಾರ ಬಾಬಾ, ಸಂತುಷ್ಟ ಇರೋದ್ರೊಳಗು ಏನ್ ಮಾಡ್ರಿ, ಸದಾ ನಾ ಸಂತುಷ್ಟ ಹೆಂಗಿರ್ಬೇಕು, ಯಾವಾಗರೇ ಅಲ್ಲ. ನಾ ಎಲ್ಲ ಸಂತುಷ್ಟ ಇರ್ಬೇಕಂತೀರಿ, ಮನ್ಯಾಗ ಒಂದ್ ಆಗಾನ ಒಂದ್ ಇವ್ರ ಕಿರಿಕಿರಿಗೆ ಏನಾಗ್ಬಿಡ್ತೈತ್ರಿ, ನನ್ನ ಟೆನ್ಷನ್. ಬಾಬಾ ಅಂತಾರ ಇಲ್ಲ, ಅಷ್ಟೇ, ಅದು ಮನೆಯೊಳಗಿನ ಕಿರಿಕಿರಿ ಅಲ್ಲ, ಅದು ಮನೆಯೊಳಗಿನ ಆಕ್ಟಿಂಗ್, ಅದು ಸ್ಕ್ರೀನ್ ಮೇಲೆ ನಡೆಯುವಂತ ಶೋ ಅದು. ಅದಕ್ಕೂ ನನಗೂ ಸಂಬಂಧ ಇಲ್ಲ. ಆದ್ರೂ ನಾ ಅದ್ರಾಗ ಸಿಕ್ಕಾಕೋತೀನಿ, ಖರೆ ಅನ್ಕೋತೀನಿ ಅಂತಂದ್ರ ನಾ ಸಂತುಷ್ಟಿರಾಕ साध्य आगोदिಲ್ಲ. इसमें भी सदा शब्द ऐड करो और सर्व को संतुष्ट करना, इसमें पुण्य का खाता जमा होता. ನೀ ಸಂತುಷ್ಟ, ನೀ ಎಷ್ಟು ಸಾಧ್ಯ ಅಷ್ಟು ಇನ್ನೊಬ್ಬರನ್ನ ಸಂತುಷ್ಟ ಮಾಡೋದ್ರಿಂದ ಪುಣ್ಯದ ಖಾತೆ ಏನಾಗ್ತದ. ನೀ ಸಂತುಷ್ಟ ಇದ್ದು ಇನ್ನೊಬ್ಬರನ್ನ ಎಷ್ಟು ಸಂತುಷ್ಟ ಮಾಡ್ತಿ ಅಷ್ಟು ನಿನ್ನ, ಚಪ್ಪಾಳೆ ಬರಸ್ರಿ, ಬಾಟ್ಲೆ ಇದು ಕಾಲ್ ಬರತ್ತದ, ಒಂದ್ಸರಿ ಚೆಕ್ ಮಾಡಿ ಹೇಳ್ತಂದೆ. ಎಷ್ಟು ಸೌಂಡ್ ಇಲ್ಲಂತ್ರಿ, ಇಲ್ಲ ಅದು ಆನ ಐತ್ರಿ, ಸೌಂಡ್ ಕೇಳ್ತಾ ಇಲ್ಲ ಅಂತ ಏನ್ ಗೊತ್ತಿಲ್ಲ. ನೆಕ್ಸ್ಟ್ ಬಾಬಾ ಏನಂತಾರ, ಎಷ್ಟು ನೀ ಸಂತುಷ್ಟ ಇರ್ತಿ, ಅಂಡರ್ಲೈನ್ ಮಾಡ್ಕೋ, ಎವರ್ ಹ್ಯಾಪಿ, ಸದಾ ಖುಷಿ ಇರ್ಬೇಕು. ಪ್ರತಿ ಪರಿಸ್ಥಿತಿ ಒಳಗ, ಪ್ರತಿ ಒಂದು ಕ್ಷಣದೊಳಗೂ ನಾ ಹೆಂಗಿರ್ಬೇಕು, ಖುಷಿ ಇರ್ಬೇಕು. ಯಾಕಂದ್ರ ಅಕ್ಕೋರ ಬೇರೆ, ನಾನಾ ಬೇರೆ, ನಾ ಆತ್ಮನೇ ಬೇರೆ ಇದ್ದೀನಿ, ಈ ರೋಲ ಬೇರೆ ಐತಿ. ಈ ರೋಲ್ ಒಳಗೆ ಇರ್ಲಿ, ಏನಾರೇ ಇರ್ಲಿ, ರೋಲ್ ಒಳಗೆ ಡ್ರಾಮಾ ಅನುಸಾರ ದುಃಖಿ ಆಗೋದಂದ್ರೆ ನಾ ಯಾಕೆ ದುಃಖಿ ಆಗ್ಲಿ, ನಾ ಹೆಂಗಿರ್ಬೇಕು, ನಾನು ಖುಷ್. ಅದಕ್ಕೇನಂತಾರ ಬಾಬಾ, ನೀ ಎಷ್ಟು ಖುಷ್ ಇರ್ತಿ, ಸಂತುಷ್ಟ ಇರ್ತಿ, ಇನ್ನೊಬ್ಬರನ್ನ ಸಂತುಷ್ಟ ಮಾಡ್ತಿ, ಅದು ಪುಣ್ಯ ಖಾತೆ ನಿಮ್ಗೆ ಜಮಾ ಆಗ್ತದ. और यह पुण्य का खाता अनेक जन्मों की प्रारब्ध का आधार बनता. ಅನೇಕ ಜನ್ಮಕ್ಕೆ ಆಧಾರ ಇದು. ಈ ಪುಣ್ಯ ಏನ್ ಜಮಾ ಆಗ್ತದಲ್ಲ ಎಲ್ಲರ ಕಡೆಯಿಂದ, ಇದು ಅನೇಕ ಜನ್ಮಕ್ಕೆ ಏನಾಗ್ತದ, ಆಧಾರ. ಮೂರನೇದು ಸದಾ ಸೇವಾಮೆ ಅಥಕ್, ಸೇವೆಯೊಳಗ ಸುಸ್ತಾಯ್ತು, ಸಾಕಾಯ್ತು, ಭಾಳ ಆಯ್ತು ಸೇವಾ, ನಾವು ಭಾಳ ಮಾಡಿದ್ವಿ, ಇಲ್ಲ, ಸೇವಾ ಒಳಗೆ ಹೆಂಗಿರ್ರಿ, ಅಥಕ್, ನಿಸ್ವಾರ್ಥ. ಸ್ವಾರ್ಥ ಇಟ್ಕೊಂಡು ಸೇವಾ ಮಾಡಿದ್ರೆ ಅದು ಜಮಾ, ಪುಣ್ಯ ಜಮಾ ಆಗೋದಿಲ್ಲ. ಬಡಿ ದಿಲ್ ಸೆ ಸೇವಾ ಕರ್ನಾ, ಬಾಬಾ ಅಂತಾರೆ ಬಹಳ ವಿಶಾಲ ಹೃದಯದಿಂದ ಸೇವೆ. ಇಸ್ಮೇ ಜಿಸ್ಕಿ ಸೇವಾ ಕರ್ತೆ, ನೋಡ್ರಿ, ಇವು ಮೂರು ಉದ್ದೇಶ ಇಟ್ಕೊಂಡು, ಸೇವಾದೊಳಗ ಅಥಕ್, ಸುಸ್ತಿಲ್ಲ, ಎರಡನೇದು ನಿಸ್ವಾರ್ಥ, ಮೂರನೇದು ದೊಡ್ಡ ಹೃದಯದಿಂದ ಸೇವಾ ಮಾಡ್ತೀರಲ್ಲ, ಯಾರ್ಯಾರಿದ್ರ ಲಾಭ ತೋತಾರ, ನಾವು ಮಾಡಿದ ಸೇವೆ ಒಳಗೆ ಯಾರ್ಯಾರಿಗೆ ಲಾಭ ಸಿಗ್ತದೆ, ಸ್ವತಃ ಅವರ ಹೃದಯದ ಆಶೀರ್ವಾದ ನಿಮಗ ಪ್ರಾಪ್ತಿಯಾಗ್ತದೆ. ಸೇವಾ ಹೆಂಗಿರ್ಬೇಕು, ಒಂದು ಅಥಕ್, ದಣಿವಿಲ್ಲದ ಸೇವಾ ಇರ್ಬೇಕು. ಭಾಳ ಮಾಡಿದೇರಿ, ಭಾಳ ಮಾಡಿವತ್ತಿಲ್ಲ, ಬಾಬಾ ಅಂತ ಭಾಳ ಭಾಗ್ಯನೂ ಮಾಡ್ಕೊಳ್ಳೋದಿದೆಯಲ್ಲ. ಅಥಕ್, ದಣಿವಿಲ್ಲದ, ಸುಸ್ತಿಲ್ಲದ, ಎರಡನೇದು ನಿಸ್ವಾರ್ಥ, ಮೂರನೇದು
ವಿಶಾಲ ಹೃದಯದಿಂದ ಸೇವೆ ಮಾಡಿದಾಗ ನೀವು ಎಷ್ಟು ಜನರ ಸೇವೆ ಮಾಡ್ತೀರಿ, ಅದ್ರ ಲಾಭ ಯಾರ್ಯಾರು ತಗೋತಾರಲ್ಲ. ನಾವೊಂದು ಕಸ ಗುಡಿಸಿ ಒರಿಸಿ ಮ್ಯಾಟ್ ಹಾಸಿ ಲೈಟ್ ಹಚ್ಚಿ ಹಾಡು ಹಚ್ಚಿದ್ವಿ ಅಂದ್ರೆ ಒಬ್ರು ಬರ್ತಿದ್ದಾಗನೇ ಅವ್ರಿಗೆ ರೆಡಿ ಎಲ್ಲ ಪ್ಲೇಸ್, ಖರೆ ಅವ್ರಿಗೆ ಎಷ್ಟು ನೆಮ್ಮದಿ ಅನಿಸ್ತದೋ ಇಲ್ಲ, ಎಷ್ಟು ನೆಮ್ಮದಿ ಫೀಲ್ ಆಗ್ತದೆ. ಇದಿಷ್ಟೆಲ್ಲ ಪುಣ್ಯ ಯಾರಿಗೆ ಸಿಗ್ತದ? ಯಾವ ನಿಸ್ವಾರ್ಥ ವಿಶಾಲ ಸೇವಾದಿಂದ ಸೇವಾ ಆಗಿದೆ ಆಟೋಮೆಟಿಕ್ ಅವ್ರ ಖಾತೆಯಲ್ಲಿ ಜಮಾ ಆಗ್ತದ. तो यह 3 ವಿಧಿಯಾ ಹೇ, ಇವು 3 ವಿಧಿ ಅಂತಾರೆ ಬಾಬಾ. ಸ್ವಯಂ ಕಾ ಪುರುಷಾರ್ಥ ಪುಣ್ಯ ಅವ್ರದ್ದುವ. ಒಂದು ಸ್ವಯಂನ ಪುರುಷಾರ್ಥದಿಂದ ಪುಣ್ಯ ಜಮಾ ಆಗ್ತೈತಿ. ತೀವ್ರ ಪುರುಷಾರ್ಥಕ್ಕೆ ಏನೇನು ಬೇಕು ಅಂತಾರೆ ಬಾಬಾ. ಒಂದು ಸ್ವಯಂ ಖುದ್ ಪುರುಷಾರ್ಥ ಮಾಡ್ರಿ, ಬಾಬಾ ನೆನಪು ಮಾಡೋದು, ಅಧ್ಯಯನ ಮಾಡೋದು, ಮುರಳಿ ಓದೋದು, ಮುರಳಿ ಹೇಳೋದು, ಇದು ಸ್ವಯಂ ಪುರುಷಾರ್ಥ. ಎರಡನೇದು ಪುಣ್ಯ ಎದರಿಂದ ಅಂದ್ರೆ ನೀವು ಎಷ್ಟು ಖುಷಿ ಇರ್ತೀವಿ, ಇನ್ನೊಬ್ಬರನ್ನ ಖುಷ್ ಮಾಡ್ತೀರಿ. ಖುಷ್ ಇನ್ನೊಬ್ಬರ ಅಂತಂದ್ರೆ ನನ್ನ ಮಗನಿಗೆಷ್ಟು ಪತಿಗೆಷ್ಟು ಮಾಡಿದ್ರೆ ಸಾಕಲ್ಲ, ಯಾರು ನನಗೆ ಇಷ್ಟಪಡಲ್ಲ ಅವರಿಗೂ ಖುಷ್ ಮಾಡು. ತಿಳಿತ್ರಿ ಮಾತು ತಿಳಿತಾ? ಯಾರವ್ರು ನನ್ನ ಈ ರೋಲ್ ಕಂಡ್ರೆ ಇಷ್ಟಪಡಲ್ಲ, ನನ್ನ ಅಂದರೆ ರೋಲ್ ಕಂಡು ಅವ್ರೇನು ನನಗೆ ಕೊಟ್ಟೇ ಇಲ್ಲ, ಆದ್ರೂ ನಾ ಅವ್ರಿಗೆ ಏನು ಮಾಡ್ತೀನಿ, ಒಳ್ಳೇದು ಮಾಡ್ತೀನಿ. ಅದ್ರದ್ದು ಪುಣ್ಯ ಐತಲ್ಲ. ಒಂದನೇದೇನು ಸ್ವಯಂನ ಪುರುಷಾರ್ಥದಿಂದ ಬಂದದ್ದು, ಎರಡನೇದು ಪುಣ್ಯದ ಖಾತಾ, ಮೂರನೇದು ಆಶೀರ್ವಾದ. ಮರಿಬೇಡ್ರಿ, ಆಶೀರ್ವಾದದಿಂದ ಎಷ್ಟು ನಿನ್ನ ನಿಸ್ವಾರ್ಥ ಸೇವಾ ಮಾಡ್ತಿ, ವಿಶಾಲ ಹೃದಯದಿಂದ ಸೇವಾ ಮಾಡ್ತಿ, ದಣಿವಿಲ್ದೆ ಸೇವಾ ಮಾಡ್ತಿ, ಅದ್ರದ್ದು ಏನೆಲ್ಲರ ಆಶೀರ್ವಾದ ಸಿಗ್ತೈತಿಲ್ಲ, ಇದು ನಿನಗೇನು ಮಾಡ್ತೈತಿ, ಈ ಖಾತೆಯಲ್ಲಿ ಜಮಾ ಆಗ್ತದೆ. तो चेक करो कि अचानक अगर कोई भी पेपर आ जाए पास विद ऑनर हो सकेंगे. ಅಚಾನಕ್ ಪೇಪರ್ ಬರ್ತದೆ, ನೀ ಸೇವಾ ಮಾಡಿ, ಆದರೆ ನಿನ್ನ ಸೇವಾ ಬಗ್ಗೆ ಅಸಹ್ಯ ಮಾಡ್ತಾರೆ, ನಿನ್ನ ಸೇವಾ ಬಗ್ಗೆ ಬೈತಾರೆ, ಅಥವಾ ನೀ ಎಲ್ಲರನ್ನ ಖುಷಿ ಇಡ್ಬೇಕಂತ ನೀ ಎಷ್ಟೋ ತ್ಯಾಗ ಮಾಡಿ ಅವರು ಒಂದು ಏನಾರೇ ಅಂತಾರೆ, ಅವು ಪೇಪರ್ ಅಂತಾರೆ ಬಾಬಾ. ಅವು ನಿನಗೆ ಪೇಪರ್ ರೂಪದಾಗ ಬಂದವ, ಅದ್ರ ಪಾಸ್ ಆಗ್ತೀಯೋ, ಫುಲ್ ಪಾಸ್ ಆಗ್ತೀಯೋ ಏನು ಅದಕ್ಕೆ ವಶ. ಹಿಂಗೆ ನಾ ಇಷ್ಟೆಲ್ಲ ಮಾಡಿದ್ದೆ ನನಗೆ ಹಿಂಗೆ ಮಾಡಿದ್ರಲ್ಲ ಅಂತ फेल ಆಗ್ತಿರೋ ಅಂತ कहता क्योंकि आजकल के समय अनुसार प्रकृति के हलचल की छोटी छोटी बातें कभी कभी आ सकती, इसीलिए कर्मों की गति का नॉलेज विशेष अटेंशन में रहे. ಕರ್ಮದ ಗತಿ ಅಂತಂದ್ರ ನಾನ್ ಕರ್ಮ ಮಾಡಿದ ಮೇಲೆ ಅಂದ್ರ ನಿಸ್ವಾರ್ಥ ಸೇವೆ ಮಾಡಿದ ಮೇಲೆ ಯಾರು ಹೊಗಳಿ ಬಿಡ್ಲಿ ಅನ್ಲಿ ಬಿಡ್ಲಿ, ನೀನು ಸೂಕ್ಷ್ಮ ನಿನ್ನ ಖಜಾನೆಯಲ್ಲೇ ಜಮಾ ಅವಶ್ಯ ಆಗಿಯೇ ಆಗ್ತದ. ಅದಕ್ಕೇನಂತಾರೆ ಬಾಬಾ, ಕರ್ಮದ ಗತಿ ಏನದಲ್ಲ ಇದು ಬಹಳ ಸೂಕ್ಷ್ಮ ಇದೆ, ಇದ್ರ ಮೇಲೆ ಅಟೆನ್ಷನ್ ಕೊಡು. ಕರ್ಮೋಂಕಿ ಗತಿ ಬಡಿ ಗುಯೆ ಹೇ, ಜೈಸೆ ಡ್ರಾಮಾ ಕಾ ಅಟೆನ್ಷನ್ रहता, ಹಿಂಗೆ ಡ್ರಾಮಾದ ಮೇಲೆ ಅಟೆನ್ಷನ್ ಕೊಡ್ತೀರಿ, ಆತ್ಮಿಕ ಸ್ಮೃತಿ ಮೇಲೆ ಅಟೆನ್ಷನ್ ಕೊಡ್ತೀರಿ, ಧಾರಣಾ ಮೇಲೆ ಅಟೆನ್ಷನ್ ಕೊಡ್ತೀರಿ, ನಿಮ್ಮ ಕರ್ಮದ ಗುಯ್ಯ ಗತಿ ಮೇಲೂ ಏನು ಮಾಡ್ರಿ, ಅಟೆನ್ಷನ್ ಕೊಡೋದು ಏನದ ಬಹಳ ಅವಶ್ಯಕದ. ಸಾಧಾರಣ ಕರ್ಮ ಸಾಧಾರಣ ಸಮಯ, ಕರ್ಮ ಸಾಧಾರಣ, ಇದ್ರ ಸಮಯನೂ ಹೆಂಗೆ ಹೋಯ್ತು ಸಾಧಾರಣ. ಮತ್ತು ಕರ್ಮ ಸಾಧಾರಣ ಯಾಕಂದ್ರೆ ಸಂಕಲ್ಪ ಏನದ ಒಳಗೆ ಸಾಧಾರಣ, ಅಂದರೆ ಸಂಕಲ್ಪದ ಖಜಾನೆ, ಸಮಯದ ಖಜಾನೆ, ಕರ್ಮದ ಖಜಾನೆ ಏನಾಗಿ ಹೋಯ್ತು ಸಾಧಾರಣ. तो फर्क है ना. इस समय आप सभी जो पुरुषार्थी है वह श्रेष्ठ विशेष आत्माएं हैं. ನೀವೆಲ್ಲರೂ ಎಂಥವರು? ವಿಶೇಷ ಶ್ರೇಷ್ಠ ಆತ್ಮರು. ಸಾಧಾರಣ ಆತ್ಮಾಯೇ नहीं हो, ನೀವೇನಲ್ಲ ಸಾಧಾರಣ ಆತ್ಮರಲ್ಲ. ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ ನೀವು ಎಂಥವ್ರಿದ್ದೀರಿ? ವಿಶ್ವ ಕಲ್ಯಾಣ ಮಾಡಲಿಕ್ಕೆ ನಿಮಿತ್ತ, ವಿಶ್ವ ಪರಿವರ್ತನೆಗೆ ನಿಮಿತ್ತಿದ್ದೀರಿ. ಸಿರ್ಫ್ ಅಪನೆ ಕೋ ಪರಿವರ್ತನ್ ಕರ್ನೆ ವಾಲೆ ನಹಿ, ನೀವೀಗ ನಿಮಗಷ್ಟೇ ಪರಿವರ್ತನೆ ಮಾಡ್ಕೊಳ್ಳೋರಲ್ಲ, ವಿಶ್ವ ಪರಿವರ್ತನೆ ಮಾಡುವ ಜವಾಬ್ದಾರಿ ಉಳ್ಳವರು ನೀವು. ಇಸಿಲಿಯೇ ಅಪನೆ ಶ್ರೇಷ್ಠ ಸ್ವಮಾನ್ ಕೆ ಸ್ಮೃತಿ ಸ್ವರೂಪ ಬನ್ನಾ ಹಿ ಹೈ. ಎಷ್ಟು ಶ್ರೇಷ್ಠ ಆತ್ಮ ಇದೀನಿ ಅನ್ನೋದು ಸ್ವಮಾನ್ ಸದಾ ನೆನಪಿರ್ಲಿ ಅಂತಾರೆ ಬಾಬಾ. ಬಾಪ್ ದಾದಾನೆ ದೇಖಾ ಸಭಿ ಕಾ ಬಾಪ್ ದಾದಾ ಅವ್ರ ಸೇವಾ ಸೆ ಅಚ್ಚಾ ಪ್ಯಾರ್ ಹೈ. ಎಲ್ಲರದು ಬಾಬನ ಮೇಲೂ ಪ್ರೀತಿ ಇದೆ, ಸೇವೆ ಮೇಲೂ ಪ್ರೀತಿ ಇದೆ. ಸೇವಾ ಕಾ ವಾತಾವರಣ ಚಾರೋ ಓರ್ ಕೋಯಿ ನಾ ಕೋಯಿ ಪ್ಲಾನ್ ಪ್ರಮಾಣ ಚಲ್ ರಹಾ ಹೈ. ಪ್ಲಾನ್ ಇದೆ ಸೇವಾದ ಮೇಲೆ, ಇಲ್ಲಿ ಹಿಂಗಂತ. ಸೇವಾ ಅಂತೂ ಎಲ್ಲರೂ ಏನು ಮಾಡ್ತಿದ್ದೀರಿ, प्लान अनुसार ಮಾಡ್ತಿದ್ದೀರಿ. साथ साथ अभी समय के प्रमाण विश्व की आत्माएं जो दुखी अशांत हो रही, उन आत्माओं को दुख अशांति से छुड़ाने के लिए अपनी शक्तियों द्वारा सकाश दो. ನೋಡ್ರಿ, ಭಾಷಣ ಮಾಡೋದು, ಕೋರ್ಸ್ ಕೊಡೋದು, ಇವೆಲ್ಲ ಮೋಟಾ ಸೇವಾ. ಆದರೆ ಸೂಕ್ಷ್ಮತಕ ಮುಟ್ಬೇಕಂದ್ರೆ ಇವು ಸ್ಥೂಲ ಸೇವಾ ಜರೂರಿ ಅದ. ಸೆಂಟರ್ ನೀಟ್ ಇಡೋದು, ಪ್ಯಾಂಪ್ಲೆಂಟ್ ಹಂಚೋದು, ಇವೆಲ್ಲ ಸ್ಥೂಲ ಸೇವಾ. ಸ್ಥೂಲ ಸೇವಾದಿಂದನೇ ನಾವು ಸೂಕ್ಷ್ಮ ತಕ್ಕ ಹೋಗ್ತೀವಿ. ಬಾಬಾ ಅಂತಾರೆ ಇನ್ನೂ ತಕ್ಕ ನೀವು ಸ್ಥೂಲದೊಳಗೆ ಇದ್ದೀರಿ,
ಏನು ಜಗತ್ತಿನ ಆತ್ಮ ದುಃಖಿ ಅದಾರ, ಅಶಾಂತ ಅದಾರ, ಅವ್ರಿಗೆ ಸಕಾಶ ಕೊಡು ಸೇವಾ, ಅವರಿಗೆ ಶಾಂತಿ ಸುಖದ ಅನುಭೂತಿ ಮಾಡಿಸೋ ಸೇವಾ ಬಾಕಿ ಅದಂತಾರ ಬಾಬಾ. ಇದು ಸೂಕ್ಷ್ಮ ಸೇವಾ ಭಾಳ ಜರೂರಿ ಇದೆ. ಇಲ್ಲಿ ತನಕ ಮುಟ್ಟಬೇಕು ಅಂತಂದ್ರೆ ನನ್ನ ಕರ್ಮದ ಗುಹ್ಯ ಗತಿ ಅಂತಾರಲ್ಲ ಬಾಬಾ, ನನ್ನ ಸಮಯ ಸಂಕಲ್ಪ ವ್ಯರ್ಥ ಆಗ್ಲಾರ್ದಂಗ ಭಾಳ ಅಟೆನ್ಷನ್ ಕೊಡಬೇಕಿದೆ. अपनी किरणों के बल से कई चीज़ों को परिवर्तन करता है ना. ಸೂರ್ಯನ ಕಿರಣ ಇಲ್ಲಿ ಒಂದಿಷ್ಟು ಮಳೆ ಬಂದ್ರೆ ರಾಡಿ ಆಗಿರ್ತೈತ್ರಿ, ಅಲ್ಲಿ ತೆಗ್ಗಿರ್ತದ ರಾಡಿ ಒಳಗೆ ಹುಳ ಗಾಡಿ ಪಕ್ಷಿಗಳು ಎಲ್ಲ ರಾಡಿ ಎಲ್ಲರೂ ನೋಡಿದ್ರಿ ರಾಡಿ ಅಂತಾರೆ. ಧೀರೆ 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 ಸೂರ್ಯನ ಕಿರಣ ಬೀಳ್ತಾ ಸಾಯಂಕಾಲ ಅನ್ನೋದ್ರ ಪೂರಾ ಅದು ಏನಾಗ್ಬಿಡ್ತದ, ಒಣಗಿ ಹೋಗ್ಬಿಡ್ತದ. ಹಂಗೆ ಬಾಬಾ ಅಂತಾರ, ನೀವು ಜ್ಞಾನ ಸೂರ್ಯನ ಸಂತಾನ ಇದೀರಿ ಮಾಸ್ಟರ್. ಜ್ಞಾನ ಸೂರ್ಯ ನಿಮ್ಮ ಕಿರಣ ಬಿದ್ದು ಅಲ್ಲಿ ಅವರ ದುಃಖ, ಅವ್ರ ಅಶಾಂತಿ ಏನಾಕೋತಾ ಹೋಗ್ತದ, ದೂರ ಹಾಕೋತಾ ಹೋಗ್ತದ. ಅದಕ್ಕೆ ಇಷ್ಟು ಸೂಕ್ಷ್ಮ ಬಿಂದುವಿನ ತಕ ಬಂದಾಗ್ಲೇ ನಾವು ಆ ಆತ್ಮಕ್ಕೆ ಹೋಗಿ ಏನ್ ಮಾಡ್ಬೋದು, ಸ್ಥೂಲ ಅವ್ರ ಕಿವಿ ತಕ ಸಂದೇಶ ಕೊಡ್ಬೋದು, ಕಿವಿ ತಕ ಅವ್ರ ಕಣ್ಣನ್ನ ಆರಾಮ್ ಮಾಡ್ಬೋದು. ಇಲ್ಲಿ ಡಾನ್ಸ್ ಇಟ್ವಿ, ಜನ್ಮಾಷ್ಟಮಿ ಇಟ್ವಿ, ಪ್ರೋಗ್ರಾಮ್ ಮಾಡಿದ್ವಿ, ಹೊಟ್ಟಿಗೆ ಆರಾಮ್ ಕೊಡ್ಬೋದು, ಉಣಿಸಿ ಕಣ್ಣಿಗೆ ಆರಾಮ್ ಕೊಡ್ಬೋದು, ಕಿವಿಗೆ ಕೊಡ್ಬೋದು. ಆತ್ಮ ತಕ ಮುಟ್ಟಬೇಕಂದ್ರ ಡೀಪ್ ಸೂಕ್ಷ್ಮ ಬೇಕಂತಾರ ಬಾಬಾ. ಮೂಲ ಆತ್ಮಸ್ಥಿತಿ, ಭಕ್ತಿ, ಸ್ವಯಂ ಪುರುಷಾರ್ಥ, ಪುಣ್ಯದ ಖಾತೆ ಜಮಾ ಇದ್ದಾಗ ಮಾತ್ರ ಸೂಕ್ಷ್ಮ ತಕ ಹೋಗ್ಲಿಕ್ಕೆ ಸಾಧ್ಯದ. ऐसा ही मास्टर ज्ञान सूर्य अपने प्राप्त हुए सुख शांति की किरणों से सकाश से दुख अशांति से मुक्त करो. ಮನಸಾ ಸೇವಾ ಸೇ ಶಕ್ತಿಶಾಲಿ ವೃತ್ತಿ ಸೇ, ನಿಮ್ಮ ಮನಸ್ಸಿನ ಸೇವೆಯಿಂದ ಶಕ್ತಿಶಾಲಿ ವೃತ್ತಿಯಿಂದ ವಾಯುಮಂಡಲ ಪರಿವರ್ತನೆ ಮಾಡ್ರೆ. ಈಗ ಮನಸ್ಸಿನ ಸೇವಾ ಮಾಡೋದು ಅವಶ್ಯಕಿದೆ. जैसे वाचा सेवा का विस्तार किया वैसे मनसा सेवा द्वारा आत्माओं में हैप्पी और होप की लहर फैलाओ. हैप्पी एंड ಹೋಪ್ ಅಂದ್ರೆ ಭರೋಸಾ. ಜನರಿಗೆ ಭರೋಸಾನೇ ಇಲ್ಲ, ಏನು ಸರಿಯಾಗಲ್ಲ ಹೇಳ್ರಿ, ಏನು ಆರಾಮಾಗೋದಿಲ್ಲ, ಇನ್ನು ಮುಗೀತ್ರಿ ಹಿಂಗಾರಿ ಅದು. ಏನಾಗ್ತಿದಾರ, ಇನ್ನೇನು ಸುಖ ಸಿಗ್ತೈತ್ರಿ, ಎಲ್ಲ ಮುಗ್ದೇ ಹೋಗೈತಿ. ಏನಂತಾರ ಗೊತ್ತಾ, ಜೀವನನೇ ಹೋಗೈತ್ರಿ, ಇನ್ನೇನು ಸುಖ ಸಿಗ್ತೈತಿ, ಎಲ್ಲ ಸಣ್ಣೆ ಆಗಿ ಹೋಗಿ ಮುದುಕರೇ ಆದ್ವಿ, ಇನ್ನೇನು ಇವ್ರು ಚಲೋ ಆಗ್ತಾರ. ಹಿಂಗೇನಾಗ್ಬಿಟ್ಟೈತಿ, ಭರೋಸಾನೇ ಹೋಗ್ಬಿಟ್ಟೈತಿಲ್ಲ. ಹ್ಯಾಪಿ ಮತ್ತು ಹೋಪ್, ಅವರಿಗೆ ಖುಷಿ ಮತ್ತು ಭರೋಸಾ ಕೊಡುವಂಥ ಸಕಾಶ ನೀವು ಕೊಡ್ಬೇಕಂತಾರ ಬಾಬಾ. ಇಸ್ ವರ್ಷ ಜೋ ಹ್ಯಾಪಿ और ಹೋಪ್ ಕಿ ಟಾಪಿಕ್ ರಖಿ ಹೇ, ಆ ವರ್ಷ ಏನು ಮಾಡಿದ್ರು, ಹ್ಯಾಪಿ ಆ್ಯಂಡ್ ಹೋಪ್ ಅಂತ ಟಾಪಿಕ್ ಇಟ್ಟಿದ್ರು. ಅದರ ಅನುಸಾರ ಏನು ಮಾಡ್ರಿ, ಸೂಕ್ಷ್ಮ ಸೇವೆಯನ್ನ ಮಾಡ್ರಿ. ತೋ ಇಸ್ ಸೇವಾ ಮೇ ಮನ್ ಕೋ ಬ್ಯುಸಿ ರಖೋ. ಸೇವೆಯೊಳಗೆ ಮನಸ್ಸನ್ನ, ಸೂಕ್ಷ್ಮ ಸೇವೆಯೊಳಗೆ ಮನಸ್ಸನ್ನ ಏನು ಮಾಡ್ರಿ, ಬ್ಯುಸಿ ಇಡ್ರಿ. ಮಾಯಾ ಜೀತ್ ವಿಜಯಿ ಆತ್ಮ ಬನ್ ಜಾಯಂಗೆ. ಮಾಯಾ ಈ ಮನಸ್ಸಿಗೆ ಸೇವಾ ಕೊಡ್ಲಾರ್ದಕ್ಕೆ ಸೂಕ್ಷ್ಮ ಸ್ಥೂಲದೊಳಗೆ ತಿಳ್ಕೊಡ್ರಿ. ಸ್ಥೂಲೊಳಗೆ ಗಾರ್ಡನಿಂಗ್ ಕೆಲಸ ಮಾಡತ್ತೀವಿ, ಸ್ಥೂಲದೊಳಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಮನಸ್ಸು ಸಪ್ರೇಟ್, ಮಾತಾಡೋದು ಬಾಯಿ, ಮನಸ್ಸು ಅಲ್ದಾಡ್ತದೆ. ಅದಕ್ಕೆ ಮನಸ್ಸಿಗೆ ಸೂಕ್ಷ್ಮ ಸೇವಾ ಕೊಟ್ರಿ ಮಾತ್ರ ಬ್ಯುಸಿ ಇರ್ತೈತೆ ಅದು. ಇಲ್ಲ ಅಂದ್ರೆ ಅದು ಏನು ಮಾಡ್ತೈತಿ, ಅಲ್ದಾಡ್ತದೆ. ಕೈ ರೊಟ್ಟಿ ಮಾಡ್ತಿದೆ, ಬುದ್ಧಿ ಎಲ್ಲೆಲ್ಲೋ ತಿರುಗಾಡ್ತದ. ಕೈಯಿಂದ ಬಾಯಿಯೊಳಗೆ ತುತ್ತು ಹಾಕ್ತಾ ಇದೆ, ಊಟ ನಡೀತಾ ಇದೆ, ಗಂಟೆಗಟ್ಟಲೆ ಮಾತು ನಡೀತಾ ಇದೆ, ಬುದ್ಧಿ ಎಲ್ಲೋ ವ್ಯರ್ಥ ತಿರುಗಾಡಿ ಬರ್ತಾ ಇದೆ. ಅದಕ್ಕೆ ಬುದ್ಧಿಗೆ ಸೇವಾ ಕೊಡ್ರಿ, ಮನಸ್ಸಿಗೆ ಏನು ಮಾಡ್ರಿ, ಸೇವಾ ಕೊಡ್ರಿ. ಆಗ ನೀವು ಮಾಯಾ ಮೇಲೆ ವಿಜಯ ಆಗ್ತೀರಿ. ಇಲ್ಲಾಂದ್ರೆ ಮಾಯಾ ಮನಸ್ಸಿನೊಳಗೆ ಏನು ಮಾಡಿಬಿಡ್ತದೆ, ಪ್ರವೇಶ ಮಾಡ್ತದ. ಬಾಕಿ ಚೋಟಿ ಬಾತೆ ಸೈಡ್ ಸೀನ್ ಹೇ. ಈ ಜೀವನದಾಗ ನಡೀತಾವಲ್ರಿ, ಬೇಕಾದ ಹಾನಿ ಲಾಭ ಇರಲಿ, ಬೇಕಾದ ಜನ ಅನ್ಲಿ, ಮನೆಯವ್ರಲ್ಲಿ ಜಗಳ ಆಗಲಿ, ಏನೇ ಆಗಲಿ, ಇವೆಲ್ಲ ಸೈಡ್ ಸೀನ್ ಅಂತಾರೆ ಬಾಬಾ. ಗಾಡಿ ತೊಗೊಂಡು ಹೊಂಟಿವ್ರೆ, ಸಂಗಮಿಗೂ ಸಮಯ ಟಿಕ್ 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 ಹೋಗ್ತಾ ಇದೆ, ಇವೆಲ್ಲ ಸೈಡ್ ಸೀನ್. ಇವು ಸೈಡ್ ಸೀನ್ ಒಳಗೆ ಬಾಬಾ ಅಂತಾರ, ಒಳ್ಳೇದು ಇರ್ತೈತಿ, ಕೆಟ್ಟದು ಇರ್ತೈತಿ. ಒಳ್ಳೇದೇನಿರ್ತೈತಿ, ಸುಂದರ ಗಿಡಗಳು ಇರ್ತಾವ, ಸಾಲು ಮರಗಳು ಇರ್ತಾವ, ತಂಪಾದ ವಾತಾವರಣ ಇರ್ತೈತಿ. ಸ್ವಲ್ಪ ಹೋಗ್ತಿದ್ದಾಗ ಅಲ್ಲಿ ಚರಂಡಿ ಅಥವಾ ಶುಗರ್ ಫ್ಯಾಕ್ಟ್ರಿ ಇರ್ತೈತಿ, ಸ್ವಲ್ಪ ಶುಗರ್ ಫ್ಯಾಕ್ಟ್ರಿ ಬರೋಣ ಮೂಗ ಮುಚ್ಕೊಳ್ತೀವಿ, ಆದ್ರೂ ಪಾಸ್ ಆಗ್ತೀವೋ ಇಲ್ಲ. ಗಾಡಿ ಅಂತೂ ಹೋಗ್ತಾ ಇದೆ. ಹಂಗೆ ಬಾಬಾ ಅಂತಾರ, ಇವು ಯಾವ ನಿಲ್ಲಲ್ಲಿ, ಇವು ಯಾವ ಘಟನೆಗಳು ಸೇಮ ನಡೆಯುವುದಿಲ್ಲ, ಇವು ಸೈಡ್ ಸೀನ್. ಬಟ್ ಮೇನ್ ಏನು, ನಿನ್ನ ಮನಸ್ಸು ವ್ಯರ್ಥದೊಳಗೆ ಸಿಕ್ಕಾಕೊಂಡು ಮಾಯೆಗೆ ವಶೀಭೂತ ಆಗಬಾರ್ದು. ಅದಕ್ಕೆ ಈ ಮನಸ್ಸಿಗೆ ಸದಾ ಮನಸಾ ಸೇವಾ ಮಾಡಕ್ಕೆ ಏನು ಮಾಡು, ಮನಸಾ ಸೇವಾ ಮಾಡಕ್ಕೆ ಇದಕ್ಕೆ ಬ್ಯುಸಿ ಇಡು ಅಂತಾರೆ ಬಾಬಾ. ದೋ ಕುಚ್ ಅಚ್ಚಾವಿ ಆತ, ಸೈಡ್ ಸೀನ್ ಒಳಗೆ ಒಳ್ಳೇದು ಬರ್ತದ, ಸ್ವಲ್ಪ ಕೆಟ್ಟದ್ದು ಬರ್ತದ. ಆದರೆ ಕ್ರಾಸ್ ಮಾಡಿ ಗುರಿ ಮುಟ್ಲಿಕ್ಕೆ ಹೋಗ್ತೀವಲ್ಲ, ನಾವು ಅಲ್ಲೇ ನಿಂದಿರ್ತೀವಿ. ಕೆಟ್ಟದ್ದದ ಅಂತೂ ನಿಂದ್ರಂಗಿಲ್ಲ, ಒಳ್ಳೇದಂತನೂ ನಿಂದ್ರಲ್ಲ. ಇವನ್ ಆಕ್ಸಿಡೆಂಟ್ ಆದ್ರೂ ಜನ ಏನಂತಾರೆ, ಹೋಗ್ಲಿ ಏನಾರು ಹೆಲ್ಪ್ ಮಾಡಿರ್ ಮೈ ಮೇಲೆ ಬರ್ತದ್ರಿ ನಡ್ರಿ ಅಂತ. ಅದಕ್ಕೆ ಏನಂತಾರೆ ಬಾಬಾ,
साइड सीन देखने के लिए साक्षी दृष्टा की सीट पर सेट रहो बस. ಸೈಡ್ ಸೀನ್ ಅಂದ್ರ ಗಾಡಿ ತಗೊಂಡು ಹೊಂಟಿದ್ವಿ, ಯಾರಿಗೋ ಏನಾಯ್ತಾ ಅದಲ್ಲ. ಜೀವನದ ನನ್ನ ಸುತ್ತಮುತ್ತ ಘಟನೆ ಘಟಿಸ್ತಾ ಇದ್ದಾವಲ್ಲ ಇವು ಸೈಡ್ ಸೀನ್. ಮಗ ಹಂಗಂದ್ರು, ಸೊಸಿ ಹಿಂಗಂದ್ರು, ಮನ್ಯಾಗ ಹಿಂಗಂದ್ರು, ಎಲ್ಲ ನಡೀತದಲ್ಲ ಸೈಡ್ ಸೀನ್. ಇದು ಏನಂತ, ಇವೆಲ್ಲ ನೋಡಕ್ ಸಾಕ್ಷಿ ಸೀಟ್ ಮೇಲೆ ಕುಂತು ಬಿಡು, ಸಿನಿಮಾ ಕಂಡಂಗೆ ಆಗ್ತೈತಿ. ಇಲ್ಲ ಅಂದ್ರೆ ಕರೆನೇ ಹಿಂಗಂದ್ರು, ಹಿಂಗ್ ಮಾಡಿದ್ರು, ಹಿಂಗೆಲ್ಲ ಆಯ್ತು, ಹೆಂಗ್ ಮಾಡ್ಲಿ ಅಂತ ಏನಾಗ್ತೈತಿ, ಭಾಳ ಕೆಟ್ಟ ಅನಿಸ್ತದ. ಬಸ್ ಸೈಡ್ ಸೀನ್ ಮನೋರಂಜನೆ ಹೋ ಜಾಯಗಿ. ಸೈಡ್ ಸೀನ್ ಏನು ಅನ್ಸ್ಬಿಡ್ತೈತಿ, ಮನೋರಂಜನೆ. ಗಾಡಿ ಮೇಲೆ ಕುಂತಾಗ ನನಗೆ ಗೊತ್ತದ ಫ್ಯಾಕ್ಟ್ರಿ 5 ಕಿಲೋಮೀಟರ್ ಇರ್ತೈತಿ ಅಂತಾರೆ. ಶುಗರ್ ಫ್ಯಾಕ್ಟ್ರಿ 5 ಕಿಲೋಮೀಟರ್ ಇರ್ತೈತಿ? ಇಲ್ಲಲ್ಲ, 1 ಕಿಲೋಮೀಟರ್ 2 ಕಿಲೋಮೀಟರ್ ಇಷ್ಟು ಲಾಂಗ್ ಇರ್ಬೋದು. 2 ಕಿಲೋಮೀಟರ್ನು ಹೆಂಗೆ ಮಾಡ್ತಾ ಇದ್ವಿ, ಫಾಸ್ಟ್ ಗಾಡಿ ರನ್ನಿಂಗ್ ಒಳಗದ. 2 ಕಿಲೋಮೀಟರ್ ಅಂದ್ರೆ ಎಷ್ಟು ನಿಮಿಷ, ಎಷ್ಟು ನಿಮಿಷ ತಕ ಅದು ಸ್ಮೆಲ್? 15 ನಿಮಿಷ, 2, 3, 4, 5 ನಿಮಿಷ ತಕ ಅಲ್ರಿ, ಅಷ್ಟೇ. ಅದು ಏನಾಕೋತ ಹೋಗ್ತದೆ, ಪಾಸ್ ಹಾಕೋತ ಹೆಚ್ಚು ಬಂದು ಹೆಚ್ಚು ಮತ್ತೆ ಕಮ್ಮಾಕೋತ ಆಮೇಲೆ ವಾತಾವರಣ ಏನಾಗ್ಬಿಡ್ತೈತಿ, ಹೋಗ್ಬಿಡ್ತೈತಿ. ಹಂಗೆ ಬಾಬಾ ಹೇಳ್ತಾರೆ, ಇವು ಸೀನ್ ಹೆಂಗದವ, ಅದ್ರಾಗ ನಾ ಎಲ್ಲಿ ಕೂತಿದ್ದೆ, ಗಾಡಿ ಒಳಗ. ಅಲ್ಲೇ ನಿಂತಿದ್ವಿ ಅಂದ್ರೆ ಕಷ್ಟ ಇತ್ತಪ್ಪ, ಹೆಂಗಾರ ಹೋಗ್ಬೇಕು ಅಂತ. ಗಾಡ್ಯಾಗ ಕುಂತೀನಿ, ಅದಕ್ಕೆ ನನಗೆ ಏನು ಅನಿಸ್ತದ, ಮುಗಿಯಿತು ಇನ್ನೇನು ಪಾಸ್ ಆದ್ವಿ ಅಂತ. ಎಲ್ಲಿ ತಕ ನಾ ಆತ್ಮ ಸಾಕ್ಷಿ ಸೀಟ್ ಅಂದ್ರೇನು, ನಾ ಆತ್ಮ ಬೇರೆ, ಡ್ರಾಮಾ ಬೇರೆ, ಇದು ವಿಶ್ವ ನಾಟಕದಾಗ ನಡೆದದ, ನಾ ನಾಟಕದ ಪ್ರೇಕ್ಷಕಿದ್ದೀನಿ, ನಾ ಬೇರೆನೇ ಇದ್ದೀನಿ ಅಂತ ಎಲ್ಲಿ ತಕ ಈ ಸೀಟ್ ಮೇಲೆ ಸೆಟ್ ಆಗಲ್ಲ, ಈ ಸ್ಮೃತಿ ಒಳಗಿರಲ್ಲ, ಅಲ್ಲಿ ತಕ ಅದು ಮನರಂಜನೆ ಅನ್ಸಲ್ಲ. ಇಲ್ಲಂದ್ರ ಭಾಳ ಮನಸ್ಸಿನ ಮೇಲೆ ಮಾಯಾ ಮನಸ್ಸಿನೊಳಗೆ ಏನಾಗ್ಬಿಡ್ತೈತಿ, ಸೇರ್ಕೊಂಡ್ಬಿಡ್ತದ, ಖರೆ ಅನಿಸ್ಬಿಡ್ತದ. ಅದಕ್ಕೆ ಜಿತ್ನೇ ಬಿ ವರ್ಗ ಆಯೇ ಹೋ ಎವರ್ ರೆಡಿ. ಯಾರೆಲ್ಲ ಬಾಬನ್ ಮುಂದೆ ಬಂದಿರಿ ಎಲ್ಲರೂ ಏನಾಗ್ರಿ ಅಂತಾರೆ ಬಾಬಾ, ಎವರ್ ರೆಡಿ ಆಗ್ರಿ ಅಂತಾರೆ ಬಾಬಾ. अच्छा, चारों ओर के सर्व तीव्र पुरुषार्थी सदा दृढ़ संकल्प द्वारा सफलता को प्राप्त करने वाले सदा विजय के तिलकधारी बाप दादा के दिल तक ಧಾರಿ, ಸದಾ ಎಲ್ಲ ಕಡೆಯಲ್ಲಿ ಇರುವಂತಹ ತೀವ್ರ ಪುರುಷಾರ್ಥಿ, ಸದಾ ದೃಢ ಸಂಕಲ್ಪದ ಮೂಲಕ ಸಫಲತೆ ಪ್ರಾಪ್ತ ಮಾಡಿಕೊಳ್ಳುವಂತಹ ಸದಾ ವಿಜಯಿ ತಿಲಕಧಾರಿ ಬಾಪ್ ದಾದಾರ ಹೃದಯ ಸಿಂಹಾಸನಾಧಿಕಾರಿ, ಡಬಲ್ ಕಿರೀಟಧಾರಿ, ವಿಶ್ವ ಕಲ್ಯಾಣಕಾರಿ, ಸದಾ ಲಕ್ಷ್ಯ ಹಾಗೂ ಲಕ್ಷಣವನ್ನು ಸಮಾನವಾಗಿ ಇಟ್ಕೊಂಡಿರುವಂತಹ ಪರಮಾತ್ಮನ ಪ್ರೀತಿಯಲ್ಲಿ ಫಲಿತ ಇರುವಂತಹ ಶ್ರೇಷ್ಠ ಆತ್ಮರಿಗೆ ಬಾಪ್ ದಾದಾರ ನೆನಪು, ಪ್ರೀತಿ ಹಾಗೂ ಆಶೀರ್ವಾದ ಹಾಗೂ ನಮಸ್ತೆ. हम रूहानी बच्चों को रूहानी बाप दादा को नमस्ते, शुक्रिया बाबा, शुक्रिया आपका परमात्मा, शुक्रिया. वरदान, रियलिटी द्वारा हर कर्म व बोल में रॉयल्टी दिखलाने वाले, ರಿಯಲ್ಟಿಯ ಮೂಲಕ ಪ್ರತಿಯೊಂದು ಕರ್ಮ ಹಾಗೂ ಮಾತಿನಲ್ಲಿ ರಾಯಲ್ಟಿ ತೋರಿಸುವಂತಹ, ರಿಯಲ್ಟಿಯ ಮೂಲಕ, ರಿಯಲ್ಟಿ ಅಂದರೆ ಸೋಲ್ ಕಾನ್ಷಿಯಸ್, ಆತ್ಮ ಸತ್ಯ ರಿಯಲ್ ಇದೆಯಲ್ಲ, ರಿಯಲ್ಟಿಯ ಮೂಲಕ ಪ್ರತಿ ಕರ್ಮದಲ್ಲಿ ಮತ್ತು ಮಾತಿನಲ್ಲಿ ರಾಯಲ್ಟಿ ತೋರಿಸುವಂತಹ ಫಸ್ಟ್ ಡಿವಿಷನ್ ಗೆ ಅಧಿಕಾರಿ ಭವ. ಫಸ್ಟ್ ಡಿವಿಷನ್ ದ ಅಧಿಕಾರಿ ಭವ. ಫಸ್ಟ್ ಡಿವಿಷನ್ ಅಂತಂದ್ರೆ ಸತ್ಯುಗದ ಫಸ್ಟ್ ಡಿವಿಷನ್ ಅಲ್ಲ, ಸಂಗಮಯುಗದಲ್ಲಿ ಫಸ್ಟ್ ಡಿವಿಷನಲ್ಲಿ ಬಂದವರು ಸತ್ಯುಗದಲ್ಲಿ ಫಸ್ಟ್ ಡಿವಿಷನ್ ಒಳಗೆ ಬರಲೇಬೇಕು. ಸತ್ಯುಗದ ಡಿವಿಷನ್ ಸಲುವಾಗಿ ಇಲ್ಲಿ ಅಭ್ಯಾಸ ಮಾಡುವುದಲ್ಲ, ಸೋಲ್ ಕಾನ್ಷಿಯಸ್ ಒಳಗ ಸದಾ ಶ್ರೇಷ್ಠ ಸ್ಥಿತಿಯೊಳಗೆ ಫಸ್ಟ್ ಡಿವಿಷನ್, ಫಸ್ಟ್ ಪುರುಷಾರ್ಥಿ, ಹೈಯೆಸ್ಟ್ ಪುರುಷಾರ್ಥಿ ಅಂತಾರಲ್ಲ, ಅದ್ರಾಗ ಏನಾಗ್ರಿ, ಅಧಿಕಾರಿ ಆಗ್ರಿ. ಹೇಗೆ, ರಿಯಲ್ಟಿ. ಇದೆಲ್ಲ ಅನ್ರಿಯಲ್, ಇಮ್ಯಾಜಿನರಿ ವರ್ಲ್ಡ್. ಇದು ಭ್ರಮಿತ್, ಇದು ಕನಸಿದು, ಒಂದು ಸ್ವಪ್ನ. ಇದು ಜಸ್ಟ್ ಹಿಂಗ ಪಾಸ್ ಹಾಕೋತಾ ಹೋಗ್ತದೆ, ಯಾವುದು ರಿಯಲ್ ಅಲ್ಲವೇ ಅಲ್ಲ. ರಿಯಲ್ ಇತ್ತು ಅಂತಂದ್ರ, ಇದು ರಿಯಲ್ ಇತ್ತು ಅಂದ್ರ ಯಾರ್ಯಾರು ನಮ್ಮ ಅಜ್ಜ ಮುತ್ತೆ, ನಮ್ಮ ಕಾಕ ದೊಡ್ಡಪ್ಪ ಶರೀರ ಬಿಟ್ಟು ಹೋಗಿದಾರಲ್ಲ, ಅವರು ಇರ್ಬೇಕಾಗಿತ್ತು. ಅವರಿದ್ರು, ಎಲ್ಲಿ ಹೋದ್ರು ಮತ್ತೆ ಹಂಗಾದ್ರು? ಏನು ಇದು ರಿಯಲ್, ಇದು ಬದಲಾಕೋತ ಹೋಗ್ತದೆ. ಅನ್ರಿಯಲ್. ರಿಯಲ್ ಯಾವುದು? ನಾ ಆತ್ಮ. ನಿನ್ನ ರಿಯಲ್ಟಿಯ ಮೂಲಕ ಪ್ರತಿ ಕರ್ಮ ಮಾತಿನಲ್ಲಿ ರಾಯಲ್ಟಿಯನ್ನು ತೋರಿಸುವಂತಹ ಫಸ್ಟ್ ಡಿವಿಷನ್ಗೆ ಅಧಿಕಾರಿ ಆಗ್ರಿ. ರಿಯಲ್ಟಿ ಅರ್ಥಾತ್ ಅಪ್ಪನೇ ಅಸ್ಲಿ ಸ್ವರೂಪ. ರಿಯಲ್ಟಿ ಅಂದ್ರೆ ಏನು?
ಅಸ್ಲಿ ಸ್ವರೂಪ, ಅಕ್ಕೋರ್ ಅಸ್ಲಿ ಸ್ವರೂಪಲ್ಲಿ ಇದು ಝೂಟ್, ಇದು ಸುಳ್ಳಿದು. ಒಂದು ಮಾಸ್ಕ್ ಹಾಕೋತಾರಲ್ಲ ಡಾಕ್ಟರ್ಸ್ ಜಾಸ್ತಿ, ಮಾಸ್ಕ್ ಖರೇನೋ ಅವ್ರ ಮುಖ ಒಂದು ಬೇರೆ, ಒಳಗೆ ಒಂದು ಬೇರೆ ಇರ್ತೈತು. ಏನು ಮಾಸ್ಕ ಅವ್ರ ಮುಖ ಹಂಗಿರ್ತೈತೆ ಕಲರ್, ಒಳಗೊಂದು ಬೇರೆ ಇರ್ತೈತಿ. ಹಂಗೆ ಇದು ರಿಯಲ್ ಅಲ್ಲಿ, ಇದು ಫೇಕ್. ಇದು ಯಾವಾಗ ಎಂಡ್ ಆಗ್ತದೋ ಗೊತ್ತಿಲ್ಲ, ಟೆಂಪ್ರರಿ. ಒಳಗಿನ ಆತ್ಮ ಇದೀನಲ್ಲಿ ಇದು ಏನಿದು ರಿಯಲ್, ಅಸ್ಲಿ ಸ್ವರೂಪ. ಆ ಅಸ್ಲಿ ಸ್ವರೂಪದ ಸ್ಮೃತಿಯೊಳಗೆ ಇರೋದಕ್ಕಂತಾರ ರಿಯಲ್ಟಿ ಒಳಗಿರೋದು ಅಂತ. ಏನ್ರಿ? ಅಸ್ಲಿ ಸ್ವರೂಪದ ನೆನಪನ ಆತ್ಮ ಅನ್ನೋದು ಯಾರಿಗಿರ್ತದಲ್ಲ ಅವ್ರು ರಿಯಲ್ಟಿ ಒಳಗಿರೋದು. ಜಿಸ್ಸೆ ಸ್ಥೂಲ್ ಸೂರತ್ ಮೇ ಬಿ ರಾಯಲ್ಟಿ ನಜರ್ ಆಯಿಗಿ. ಎಷ್ಟು ಸುಂದರ ನೋಡಿ, ಎಷ್ಟು ನಾ ಅಸ್ಲಿ ಆತ್ಮ ಸ್ಮೃತಿಯೊಳಗಿರ್ತೀನಿ ಅಷ್ಟು ಸ್ಥೂಲ ಮುಖದೊಳಗೆ, ಸ್ಥೂಲ ಮುಖ ಅಂದ್ರೆ ಈ ಫಿಸಿಕಲ್ ಚೆಹರಾದೊಳಗೂ ರಾಯಲ್ಟಿ ಕಾಣ್ತಂತಾರ ಬಾಬಾ. ಅವ್ರ ದೃಷ್ಟಿ, ಅವ್ರ ಭಾವ, ಅವ್ರ ಖುಷಿ ಬೇರೆನೇ ಇರ್ತೈತಿ. ಲೌಕಿಕ ಜಗತ್ತಿನವ್ರೇನು ಚಿಂತೆ ದುಃಖದೊಳಗದಾರ ಹಂಗ ಅವ್ರದ್ದು ಕಾಣಲ್ಲ. ರಿಯಲ್ಟಿ ಅರ್ಥಾರ್ಥ ನೋಡ್ರಿ, ರಿಯಲ್ಟಿ ಅರ್ಥಾರ್ಥ ಏಕ್ ಬಾಬಾ ದೂಸರ ನ ಕೋಯ್. ಇದು ರಿಯಲ್, ಬಾಕಿ ಎಲ್ಲ ಅನ್ರಿಯಲ್. ನಮ್ಮ ಮಮ್ಮಿ ಹಿಂಗದ, ನಮ್ಮ ತಂಗಿ ಅಂದ್ರೆ ಪ್ರಾಣ, ನಮ್ಮ ತಮ್ಮ ಅಂತೂ ನನಗೆ ಜೀವನೇ ಕಳ್ಕೊತಾನ. ಇವೆಲ್ಲ ಸುಳ್ಳಿವು, ಫೇಕ್. ಸಿನಿಮಾದೊಳಗೆ ಆ್ಯಕ್ಟಿಂಗ್ ಒಳಗೆ ಅಷ್ಟೇ. ಒಬ್ಬ ಹೀರೋಯಿನ್, ಈಗ ಯಾರು ಮಂಡನ್, ರಶ್ಮಿಕಾ ಮಂಡನ್, ಅಕ್ಕಿ 3 ತಿಂಗಳಿಗೆ ಒಂದೊಂದು ಫಿಲ್ಮ್ ಮಾಡ್ತಾ, ಅಲ್ಲಿ ಪ್ರಾಣನೇ ಕೊಡುವಂಥ ಪ್ರಿಯತಮರು ಸಿಕ್ಕಿರ್ತಾರ ಅವರು. ಬಸ್ ಫೇಕ್ ಅವರು. 3 ತಿಂಗಳು ಆ ಶೂಟಿಂಗ್ ಇರುತ್ತಕ ಪ್ರಾಣ ಕೊಡುವಂಥ ಪತ್ನಿ ಆಗಿರ್ತಾರ, ಅಣ್ಣ ತಂಗಿ ಆಗಿರ್ತಾರ, ಅಪ್ಪ ಮಗಳಾಗಿರ್ತಾರ. ಆಕಿ ಏನು ಎಷ್ಟು ಮಂದಿ ಪತಿಗೆ ಹಂಗಾದ್ರೆ ಒಂದೇ ಜಮ್ದಾಗ ಅವರೆಲ್ಲ ಏನವರು ಸಿನಿಮಾದಾಗ ಅಷ್ಟೇ, ರಿಯಲ್ ಒಳಗೆ ಅವ್ರು ಯಾರು ಅಲ್ಲ. ಹಂಗೆ ಇಲ್ಲಿರೋರೆಲ್ಲರೂ ಏನದಾರಲ್ಲ, ಇವರು ಅನ್ರಿಯಲ್ ಜಗತ್ತಿನ ಇಮ್ಯಾಜಿನರಿ ರಿಲೇಷನ್ಸ್, ಇವು ಸಂಬಂಧಗಳಿವು. ರಿಯಲ್ಟಿ ಏನು? ಏಕ್ ಬಾಬಾ ದೂಸರ ನ ಕೋಯ್, ಮತ್ತಾರೂ ರಿಯಲ್ ಅಲ್ಲ. ಇಸ್ ಸ್ಮೃತಿ ಸೆ ಹರ್ ಕರಂ ಬೋಲ್ ಮೇ ರಾಯಲ್ಟಿ ದಿಖಾಯಿ ದೇಗಿ. ಎಷ್ಟು ಬಾಬಾ ಮಾತ್ರ ನನ್ನವ್ರು ಅನ್ನುವಂಥದ್ದು ನಿನ್ನೊಳಗೆ ಇರ್ತದ, ಅನುಭವ ಮಾಡ್ತಿ, ಅಷ್ಟು ನೀ ಏನೇ ಕರ್ಮ ಮಾಡು ಅದರ ರಾಯಲ್ಟಿ ಇರ್ತದಂತಾರ ಬಾಬಾ. ನೀ ಏನೇ ಮಾತಾಡು ಅದ್ರಾಗೂ ಏನಿರ್ತೈತಿ? ರಾಯಲ್ಟಿ ಇರ್ತದೆ. ಜೋ ಭಿ ಸಂಪರ್ಕ ಮೇ ಆಯೇಗಾ ಉನ್ಹೇ ಹರ್ ಕರ್ಮೆ ಬಾಪ್ ಸಮಾನ್ ಚರಿತ್ರ ಅನುಭವ ಹೋಂಗೆ. ಒಂದು ವೇಳೆ ಒಳಗಿನ ಸ್ಥಿತಿ ಹಂಗಿತ್ತಂದ್ರ ನಮ್ಮ ಜೊತೆ ಮಾತಾಡಿದವ್ರಿಗೆ ಏನು ಅನುಭವ ಆಗ್ತದಂತ, ಇವರು ಭಗವಂತ ಇದ್ದಂಗ್ರಿ, ದೇವ್ರು ಇದ್ದಂಗ್ರಿ ಅಂತ ಅವ್ರಿಗೆ ಏನಾಗ್ತದಂತ ಅನುಭವ. हर बोल में बाबा के समान अथॉरिटी प्राप्ति की अनुभूति होगी. उनका संग रियल होने के कारण पारस का काम करेगा. ಈಗ ತಿಳ್ಕೊಡ್ರಿ, ನಾ ಆತ್ಮ, ನನ್ನ ರಿಯಾಲಿಟಿ ನಾ ಆತ್ಮ. ನನ್ನವ್ರು ಯಾರು? ಆ್ಯಕ್ಚುಲಿ ರಿಯಾಲಿಟಿ ಅಂದ್ರೆ ಏನು? ನನ್ನವ್ರ ಜೊತೆಗೆ ನನ್ನ ಕನೆಕ್ಷನ್ ಇದ್ರೆ ಅದು ರಿಯಲ್ ಸಂಬಂಧ. ನಾ ಆತ್ಮ, ನನ್ನ ಒಬ್ಬ ಬಾಬಾ ಏನದಾರಲ್ಲ, ಬಾಬಾನ ಜೊತೆ ಕನೆಕ್ಟ್ ಆಗಿ ಕಂಬೈಂಡ್ ಆಗಿ ರೋಲ್ ಮಾಡ್ತೀನಿ. ರೋಲ್ ಒಳಗೆ ಏನು, ಯಾರ ಜೊತೆ ಪ್ರೀತಿ ಮಾಡೋದು, ಯಾರ ಜೊತೆ ಜೋರು ಮಾಡೋದು, ಯಾರ ಜೊತೆಗೆ ಸಿಟ್ಟು ಮಾಡೋದು, ಏನೆಲ್ಲ ಐತಿ ರೋಲ್ದಿದೆ. ಈ ರೋಲ್ ಒಳಗೂ ಆ ರಾಯಲ್ಟಿ ಬರ್ತದಂತಾರ ಬಾಬಾ. ಈ ರೋಲ್ ಒಳಗೂ ಏನೇನು ಕಾಣಿಸ್ತದ? ಇವರು ಭಗವಂತ ಇದ್ದಂಗೆ ಅನಿಸ್ತದ, ದೇವ್ರಿದ್ದಂಗೆ ಅನಿಸ್ತದ, ಭಗವಂತನ ಸಮಾನ ಅನಿಸ್ತದ. ಅವ್ರ ಮಾತಿನೊಳಗ ಅಥಾರಿಟಿ ಇರ್ತದಂತ, ಮಾತಾಡೋ ಮಾತಿನಾಗೂ ಏನಿರ್ತೈತಿ? ಅಥಾರಿಟಿ ಅನುಭವ ಆಗ್ತದ. ಸಂಘ ರಿಯಲ್ ಇರುವ ಕಾರಣದಿಂದ ಪಾರಸ್ ಟ್ರಾನ್ಸ್ಪರೆಂಟ್, ಒಳಗೆ ಹೊರಗೆ ಬೇರೆ ಇರಲ್ಲ. ಅವರು ಒಳಗೆ ಹೊರಗೆ ಹೆಂಗೆ ಅನ್ನಿಸ್ತಾರ? ಒಂದೇ ಅಂತ ಬೇರೆಯವರಿಗೂ ಫೀಲ್ ಆಗ್ತಾರೆ. ಐಸಿ ರಿಯಲ್ಟಿ ವಾಲಿ ರಾಯಲ್ ಆತ್ಮಾಯೇ ಹಿ ಫಸ್ಟ್ ಡಿವಿಷನ್ಗೆ ಅಧಿಕಾರಿ ಬಂತಿ ಹೇ. ಇಂಥ ಆತ್ಮರೇ ಸೋಲ್ ಕಾನ್ಷಿಯಸ್ ಒಳಗ, ಹೈಯೆಸ್ಟ್ ಸ್ಥಿತಿಯೊಳಗೆ, ಜೀವನ್ಮುಕ್ತ ಅವಸ್ಥೆಯೊಳಗೆ ಯಾವಾಗಲೂ ಫಸ್ಟ್ ಡಿವಿಷನ್ ಒಳಗೆ ಅನುಭವ ಮಾಡ್ತಾರೆ. ಮತ್ತು ಇವರಿಗೆ ಸತ್ಯುಗದಾಗೂ ಫಸ್ಟ್ ಡಿವಿಷನ್ ಆಟೋಮೆಟಿಕ್ ರಿಸರ್ವ್ ಇರತ್ತದ. ಅಭಿ ನಹಿ ತೋ ಕಭಿ ನಹಿ, ಅಭಿ ಹೇ ತೋ ಸಭಿ ಸಬ್, ಎಲ್ಲ ಟೈಮ್ ಒಳಗೂ ಅವರು ಇರಲೇಬೇಕು. ಸ್ಲೋಗನ್: ಶ್ರೇಷ್ಠ ಕರ್ಮೋಂ ಕಾ ಖಾತಾ ಬಡಾವ್. ಖಾತೆ ಅಂತೂ ಭಾಳ ದೊಡ್ಡದೈತಿ, ಪಾಪದ ಖಾತೆನೂ ಐತಿ, ವ್ಯರ್ಥದ ಖಾತೆನೂ ಐತಿ. ಬಾಬಾ ಏನಂತಾರ? ಶ್ರೇಷ್ಠ ಕರ್ಮದ ಖಾತೆ ಹೆಚ್ಚಿಸಿಕೊಂಡಾಗ ವಿಕರ್ಮಗಳ ಖಾತೆ ತಾನಾಗಿನೇ ಸಮಾಪ್ತಾಗಿ ಹೋಗ್ತದ. ಅವ್ಯಕ್ತಿಶಾರ: ಅಶರೀರಿ ವಿದೇಹಿ ಸ್ಥಿತಿ ಅಭ್ಯಾಸವನ್ನ ಹೆಚ್ಚಿಸ್ಕೊಡ್ರಿ. ಚಾರೋ ಓರ್ ಹಲ್ಚಲ್ ಹೇ, ಎಲ್ಲ ಕಡೆಗೆ ಏನಿದೆ? ಹಲ್ಚಲ್. ಎಲ್ಲಿ ನಡೀತಾ ಇದೆ ಹಲ್ಚಲ್? ಡ್ರಾಮಾದೊಳಗ, ಮನಸ್ಸೊಳಗ. ನಾ ಯಾರು? ಮನಸ್ಸಿನಿಂದ ಪರೇ ಅಚ್ಚಲ್ ಆತ್ಮ ಇದ್ದೀನಿ. ಹಲ್ಚಲ್ ಎಲ್ಲಿದೆ? ಮನಸ್ಸೊಳಗ ಮತ್ತು ಡ್ರಾಮಾದೊಳಗಿದೆ. ಮನಸ್ಸೆಲ್ಲಿದೆ? ರೋಲ್ ಎಲ್ಲಿದೆ? ಡ್ರಾಮಾದೊಳಗಿದೆ. तो ಎಲ್ಲ ಕಡೆ ಹಲ್ಚಲ್ ಇದೆ. ವ್ಯಕ್ತಿಯೋಂಕಿ ಹಲ್ಚಲ್ ಎಲ್ಲೆಲ್ದು? ಮನುಷ್ಯರ ಹಲ್ಚಲ್, ಪ್ರಕೃತಿದು ಹಲ್ಚಲ್.
ऐसे समय पर सेफ्टी का साधन है सेकंड में अपने को विदेही अशರೀರಿ ಆತ್ಮ ಅಭಿಮಾನಿ ಬನಾ ಲೇನಾ. ಇಷ್ಟು ಹಲ್ಚಲ್ ಅದಲ್ಲ, ನಾವು ಹಲ್ಚಲ್ ನಾನು ಏನು ಅನ್ಸ್ಬಿಡ್ತೈತೆ ನನಗೂ ಸೇಮ್ 3D ಶೋ 5D ಶೋ ಒಳಗೆ ಕುತ್ಕೊಂಡಾಗ ಅದು ಅಳಗ್ಯಾಡಿದ್ರೆ ನಾನಾ ಅಳಗ್ಯಾಡಕತ್ತೀನಿ ಅಂತ ಅನ್ನುವಂಗೆ ಅನಿಸ್ತೈತಿಲ್ಲ, ಅದು ಓಡು ಹೊಂಟ್ರ ನಾನಾ ಓಡ್ತಿದ್ದೀನೇನು ಅಂತ. ಹಂಗೆ ಈ ಜಗತ್ತು ಸಿನಿಮಾದೊಳಗೆ ಓಡ್ ಹೊಂಟ್ರ ಸಿನಿಮಾದೊಳಗೆ ನಾ ಇದೀನಂತ ತಿಳ್ಕೊಂಡಂತಂದ್ರ ನಾನಾ ಓಡ್ ಹೊಂಟೀನಿ. ಹೊಡೆದ್ರ ನನಗ ಹೊಡಿತಾ ಇದ್ದಾರ, ಈ ರೋಲಿಗೆ ಯಾರು ಏನ್ರಿ ಅಂದ್ರೆ ನನಗ ಅಂದಾರ ಅಂತ ಅನಿಸ್ತದ. ಅದಕ್ಕಿಂತ ಪರಿಸ್ಥಿತಿಯೊಳಗೆ ನೀವು ಸುರಕ್ಷಿತರಿರ್ಬೇಕಂದ್ರ ಸೆಕೆಂಡಲ್ಲಿ ವಿಧೇಹಿಯಾಗುವ, ಸೆಕೆಂಡಲ್ಲಿ ಅಶರೀರಿಯಾಗುವ ಆತ್ಮಸ್ಥಿತಿ ಅಭ್ಯಾಸವನ್ನ ಹೆಚ್ಚಿಸ್ಕೊಡ್ರಿ. ತೋ ಬೀಚ್ ಬೀಚ್ ಮೇ ಟ್ರಯಲ್ ಕರೋ, ಮಧ್ಯ ಮಧ್ಯದಲ್ಲಿ ಒಂದು ಟ್ರಯಲ್ ಮಾಡ್ರಿ. ಸೆಕೆಂಡಲ್ಲಿ ಮನಬುದ್ಧಿ ನಿನಗೆಲ್ಲಿ ಬೇಕು ಅಲ್ಲಿ ಏನು ಮಾಡು, ನಿಲ್ಲಿಸ್. ಪರಂಧಾಮದಲ್ಲಿ ಆತ್ಮಸ್ಥಿತಿಯೊಳಗ ಅಥವಾ ಸೂಕ್ಷ್ಮ ಪರಿಸ್ಥಾ ಸ್ಥಿತಿಯೊಳಗ ಇದನ್ನ ಮಧ್ಯ ಮಧ್ಯದಲ್ಲಿ ಅಭ್ಯಾಸ ಮಾಡು. ಇಸ್ಕೋ ಹಿ ಸಾಧನಾ ಕಹಾ ಜಾತಾ ಹೈ. ಇದಕ್ಕೆ ಏನಂತಾರ? ಸಾಧನಾ. ಕೆಲವಂತಾರ ಇವ್ರು ಜೀವನದಾಗ ಭಾಳ ಸಾಧನಾ ಮಾಡ್ಯಾರಿ ಅಂತ. ಸಾಧನಾ ಅಂದ್ರೇನು? ಮನಿ ಕಟ್ಸ್ಯಾರಂದ್ರೆ ಸಾಧನಾ ಅನ್ನಲ್ಲ, ಭಾಳ ದುಡ್ದಾರಿ ಭಾಳ ಗಳಿಸ್ಯಾರಂತ, ಅದಕ್ಕೆ ಸಾಧನಾ ಅನ್ನಂಗಿಲ್ರಿ ಎಂದಿಗೂ. ಮಕ್ಕಳು ದೊಡ್ಡೋದು ಮಾಡ್ಯಾರ ಅಂದ್ರೆ ಸಾಧನಾ ಅನ್ನಂಗಿಲ್ಲ. ಸಾಧನಾ ಅಂತ ಎದಕ್ಕಂತಾರ? ಭಾಳ ಓದಿದ್ರು ಸಾಧನಾ ಅಂತಾರೆ. ಯಾಕೆ ಹೇಳ್ರಿ? ಓದೋದು ಸಾಧನ ಅಲ್ಲ, ಏಕಾಗ್ರತೆ ಸಾಧನ. ಏಕಾಗ್ರತೆ ಓದ್ಬೇಕಂದ್ರೆ ಏನು ಬೇಕು? ಏಕಾಗ್ರತೆ ಬೇಕು. ಏಕಾಗ್ರತೆ ಸಾಧನ. ಸಾಧನೆ ಯಾವಾಗಲೂ ಸೂಕ್ಷ್ಮ ಇರ್ತದೆ, ಸ್ಥೂಲ ಇರುವುದಲ್ಲ. ಕರ್ಮ ದೊಡ್ಡ ಪದವಿ ತೊಗೊಂಡಾರ, ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ. ಸಾಧನಾ ಅಂತಂದ್ರೆ ಫೋಕಸ್. ಸಾಧನಾ ಅರ್ಥಾತ್ ಏಕಾಗ್ರತೆ. ಸಾಧನಾ ಅರ್ಥಾತ್ ನಂದು ಎಲ್ಲ ಕಡೆ ಅಟೆನ್ಷನ್ ತೆಗೆದು ಆ ಕಡೆ ನಾನು ಡೆಡಿಕೇಟ್ ಆಗ್ತೀನಿ, ಸರೆಂಡರ್ ಆಗ್ತೀನಿ, ಅದರೊಳಗೆ ನಾನು ಅದನ್ನು ಸಂಪೂರ್ಣ ಅದನ್ನು ಪ್ರಾಪ್ತ ಮಾಡ್ಕೋತೀನಿ. ಅದಕ್ಕಂತಾರ ಸಾಧನಾ. ಇಲ್ಲಿ ಅದಕ್ಕೆ ಸಾಧನ ಅಂತಾರೆ ಬಾಬಾ? ಮನಬುದ್ಧಿಯನ್ನ ನಿನಗೆಲ್ಲಿ ಬೇಕಲ್ಲಿ ಏನು ಮಾಡು, ಸ್ಥಿರಗೊಳಿಸು. ಹಲ್ಚಲ್ಲಿಂದ ಹೊರಗೆ ಬಂದು ಏನಾಗು, ಅಶರೀರಿಯಾಗು. ಇದೇ ಸಾಧನ. ಈ ಸಾಧನ ನಿರಂತರ ಮಾಡ್ತಾ ಇರು. ಈ ಸಾಧನ ಮಾಡಕ್ಕೇನು ಪತಿ ಬೇಡ ಅಂತಾರೆ, ಅಪ್ಪ ಅಮ್ಮ ಬೇಡ ಅಂತಾರೆ, ಮಂದಿ ಬೇಡ ಅಂತಾರೆ, ಯಾರು ಬೇಡ ಅಂತಾರೆ? ಯಾವಾಗೂ ಏನು ಮಾಡ್ಬೋದು? ಯಾವಾಗೂ ಮನ್ಕೊಂಡ್ರು, ಉಣ್ಣುವಾಗ ತಿನ್ನುವಾಗ ಸ್ನಾನ ಮಾಡುವಾಗ ಈ ಸಾಧನ ನಿರಂತರ ಮಾಡಿದ್ವಿ ಅಂದರೆ ಹೊರಗಿನ ಹಲ್ಚಲ್ ನನಗೇನು ಮಾಡಕ್ಕೆ ಸಾಧ್ಯ ಇಲ್ಲ. ಸೂಚನಾ, ಇವತ್ತು ತಿಂಗಳಿನ 3ನೇ ರವಿವಾರ. ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು 6ರಿಂದ 7:30ವರೆಗೆ ವಿಶೇಷ ಯೋಗದ ಅಭ್ಯಾಸ ಮಾಡ್ರಿ. ಆ ಸಮಯದೊಳಗೆ ಶುಭ ಭಾವನೆಯ ಶ್ರೇಷ್ಠ ವೃತ್ತಿಯಿಂದ ಮನಸ್ಸಿನ ಮಹಾದಾನಿಗಳಾಗಿ ನಿರ್ಭಯತೆ ವರದಾನವನ್ನು ಕೊಡ್ರಿ. ಎಲ್ಲರಿಗೂ ಏನು ಮಾಡ್ರಿ? ನಿರ್ಭಯ. ಆತ್ಮ ನಿರ್ಭಯ ಇದೆ. ನಾವಾಗ ಆತ್ಮಸ್ಥಿತಿಯಲ್ಲಿ ಇರ್ತೀನಿ, ನಿರ್ಭಯ ಇರ್ತೀನಿ. ಉಳಿದವ್ರನ್ನೂ ಏನು ಮಾಡ್ರಿ? ಆತ್ಮಿಕ ಸಕಾಶ ಕೊಟ್ಟು ಅವರನ್ನು ನಿರ್ಭಯರನ್ನಾಗಿ ಮಾಡುವ ಸೇವೆಯನ್ನು ಮಾಡ್ರಿ. ಅಂದಮೇಲೆ ಸಾಯಂಕಾಲ ಎಲ್ಲರೂ ಯೋಗ ಮಾಡಲಿಕ್ಕೆ ಬನ್ರಿ. ಓಂ ಶಾಂತಿ. ಏನು ಹೇಳಿದರು ಬಾಬಾ?